ನಮಸ್ಕಾರ. ಮಾತುಕತೆ ವಿಸ್ ಕ್ಯಾಂಡಿ ಮ್ಯಾನ್ 81ನೇ ಎಪಿಸೋಡ್ ಇದೆ. ನಮ್ದು ಬಿಗ್ಗೆಸ್ಟ್ ಅನ್ನೋದು ಏನು ಸುಳ್ಳನ್ನಕ್ಕಾಗಂಗಿಲ್ಲ. ಈ ಟ್ರೇಲರ್ ನೋಡಿರ್ಬೇಕು ನೀವು. ಆ ಟ್ರೇಲರಿಂದ ಹೈಪ್ ನೆಕ್ಸ್ಟ್ ಲೆವೆಲ್ ಇತ್ತು. ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಹೆಮ್ಮೆ ತಂದಿದ್ದು ಒಂದು ಅಥ್ಲೀಟ್, ಒಂದು ವಿಮೆನ್ ಅಥ್ಲೀಟ್. ಯಾರು ಇನ್ನೂ ಅದಕ್ಕಿಂತ ಜಾಸ್ತಿ ಡಿಸ್ಕ್ರಿಪ್ಷನ್ ಕೊಡೋದು ನೆಸೆಸಿಟಿನೇ ಇಲ್ಲ. ಯಾಕಂದ್ರೆ ದಿಸ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ಕರ್ನಾಟಕದ ಕ್ರಶ್ ಶ್ರೇಯಾಂಕಾ ಪಾಟೀಲ್ ಅವ್ರೆ ಮಾತುಕತೆ ವಿಸ್ ಕ್ಯಾಂಡಿ ಮ್ಯಾನಿಗೆ ಬಂದಾರೆ. ಅನಾಹುತ ಕಾನ್ವರ್ಸೇಷನ್ ರೀ. ಅವರು ಮತ್ತು WPL ಗೆದ್ದ ಮೇಲೆ ಭಾಳ ಕಡೆ ಏನು ಮಾತಾಡಿಲ್ಲ. ಸೊ WPLದಾಗ ಏನದು ಪ್ರೊಸೆಸ್ ಇತ್ತು, ನಾವು RCB ಫಸ್ಟ್ ಕಪ್ ಗೆಲ್ಸಿದ ಪ್ರೊಸೆಸ್ ಏನಿತ್ತು, ಡ್ರೆಸ್ಸಿಂಗ್ ರೂಮ್ ಟಾಕ್ಸ್, ಎಲಿಸ್ ಪೆರಿದ ಇನ್ವಾಲ್ವ್ಮೆಂಟ್ ಏನಿತ್ತು, WPL ಫೈನಲ್ಸ್ದಾಗ ಡೆಲ್ಲಿದವ್ರು ಹೊಡಿಬೇಕಾದ್ರೆ ಏನು ಮಾತು ನಡೀತು, ಪರ್ಪಲ್ ಕ್ಯಾಪಿನ ಜರ್ನಿ ಏನಿತ್ತು, ವಿರಾಟ್ ಕೊಹ್ಲಿ ಮೀಟ್ ಆದಾಗ ಹೆಂಗೆ ಅನ್ನಿಸ್ತೆ, ಎಲ್ಲದ್ರ ಬಗ್ಗೆ ಮಾತಾಡೈತಿ. ಅದು ಅವ್ರದ್ದು ಮಾತೃಭಾಷೆ ಅಂದ್ರೆ ಅವ್ರದ್ದು ಆಡು ಭಾಷೆ ಗುಲ್ಬರ್ಗ ಕನ್ನಡದಾಗ ಮಾತಾಡ್ಯಾರ. ಅವ್ರೆ ಫುಲ್ ಕಂಫರ್ಟೇಬಲ್, ಭಾರಿ ಮಾತುಗಳಿವೆ. ಮಜಾ ಅಂತೂ ಮಾಡೇವಿ. ಅವರು ಮಜಾ ಮಾಡ್ಯಾರಂತ ಅವರು ಹೇಳ್ಯಾರ. ಲಾಸ್ಟ್ ತನಕ ನೋಡ್ರಿ ಅದಕ್ಕೆ. ಆ್ಯಂಡ್ ಎಸ್, ಶ್ರೇಯಾಂಕಾ ಪಾಟೀಲ್ ಅವ್ರು ಬಂದು ಅವ್ರ ಜೊತೆ ಮಾತುಕತೆ ವಿಸ್ ಕ್ಯಾಂಡಿ ಮ್ಯಾನಿಗೆ ಫಸ್ಟ್ ಟೈಮ್ ಸ್ಪಾನ್ಸರ್ಸ್ ಬಂದಾರೆ. ಹೇಳ್ತಾರಲ್ಲ ಹಿಂಗೆ ಲಕ್ಷ್ಮಿ ಅವ್ರ ಕಾಲಿಟ್ಟಂಗೆ ಅಂತೇಳಿ, ಹೆಣ್ಮಕ್ಳ ಕಾಲು ಗುಣ ಭಾಳ ಚಲೋ ಇರ್ತೈತಿ ಅಂತ ಹಂಗೆ ಆಗೈತೆ ನಮ್ಮದು. ಬಿಗ್ ಶಾರ್ಟ್ ಔಟ್ ಟು ಫ್ರೆಂಡ್ಸು. ಇವ್ರು ನಿಮಗೆ ಯಾವ್ದಾರು ಸ್ಪೋರ್ಟ್ಸ್ ಪರ್ಸ್ಯೂ ಮಾಡೋದೈತೆ ಅಂತಂದ್ರೆ ಅದರದ್ದು ಗೇರಿನ ಕಾಸ್ಟ್ ಬಗ್ಗೆ ನೀವು ಚಿಂತೆ ಮಾಡಬಾರ್ದು ಅಂತ ಹೇಳಿ ಅವರ ಆ ಸ್ಪೋರ್ಟ್ಸಿನ ಗೇರ್ ನಿಮ್ಗೆ ರೆಂಟ್ ಮೇಲೆ ಕೊಡ್ತಾರೆ. ಬಿಕಾಸ್ ಸ್ಪೋರ್ಟ್ ಒಂದು ಪ್ಯಾಷನಿಗೆ ಒಂದು ಏನೋ ಅಡಚಣೆ ಬರಬಾರ್ದು ಅಂತ ಹೇಳಿ ಇವ್ರು ನಮ್ದು ಕರ್ನಾಟಕ ಬೇಸ್ಡ್ ಸ್ಟಾರ್ಟಪ್ ಅದಾರ ವಿತ್ ಅ ವೆರಿ ನೋಬಲ್ ಕಾಸ್. ಯಾಕಂದ್ರೆ ಸ್ಪೋರ್ಟ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಪ್ರೊಫೆಷನ್ ಟು ಪರ್ಸ್ಯೂ. ಅದ್ರ ಸಲುವಾಗಿ ನೀವು ಅವ್ರ ಕಡೆಯಿಂದ ರೆಂಟ್ ಮೇಲೆ ನೀವು ಕಿಟ್ ತೊಗೊಂಡು ನೀವು ಆಟ ಆಡ್ಬೋದು, ಕಲಿಬೋದು. ಆಲ್ಸೋ ನಿಮಗೆ ಏನಾರ ಲಾಂಗ್ ಟರ್ಮ್ ಪರ್ಸ್ಯೂ ಮಾಡೋದೈತಂದ್ರೆ ಭಾಳ ಡಿಸ್ಕೌಂಟೆಡ್ ರೇಟ್ದ ನಿಮಗೆ ಆ ಕಿಟ್ ಸಿಗ್ತೈತಿ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅವ್ರಿಗೆ ರೀಚ್ ಔಟ್ ಮಾಡಿ ಕೇಳ್ಬೋದು ನಿಮ್ದು ಏನೋ ಡೌಟ್ಸ್ ಇದ್ರೆ, ಇಫ್ ಯು ವಾಂಟ್ ಟು ಅಪ್ರೋಚ್ ದೆಮ್. ಹ್ಯೂಜ್ ಶಾರ್ಟ್ ಔಟ್ ಟು ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗುಲ್ಬರ್ಗ. ಶ್ರೇಯಾಂಕಾ ಪಾಟೀಲ್ ಅವರು ಗುಲ್ಬರ್ಗ, ಮಹಾಲಕ್ಷ್ಮಿ ಜ್ಯುವೆಲರ್ಸು ಗುಲ್ಬರ್ಗ. ಇದನ್ನು ಓನ್ ಮಾಡಿದವ್ರೆ ನಾಗಾರ್ಜುನ್ ಮೈಲಾಪುರ ಅವರ, ರಾಕೇಶ್ ಮೈಲಾಪುರ ಅವರ ಮತ್ತು ನಿಕೇಶ್ ಮೈಲಾಪುರ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು. ಸೊ ನಿಮ್ದೇನೋ ಜ್ಯುವೆಲರಿ ನೀಡ್ಸಿದ್ರೆ ಗೋ ಟು ದರ್ ಶಾಪ್. ನಮ್ಮೂರಿಂದ ರೀ, ನಮ್ಮೂರ ಎಲ್ಲ ಕರ್ನಾಟಕದಾಗ ಇದ್ದಿದ್ದೆಲ್ಲ ಅವ್ರು ನಮ್ಮೂರದವ್ರೆ. ಭಾಳ ದೊಡ್ಡ ಥ್ಯಾಂಕ್ಸ್ ನಮಗೆ ಈ ಎಪಿಸೋಡ್ದಾಗ ಸ್ಪಾನ್ಸರ್ ಮಾಡಿ ಹೆಲ್ಪ್ ಮಾಡಿದ್ದಕ್ಕೆ. ಕಮಿಂಗ್ ಟು ಅವರ್ ನೆಕ್ಸ್ಟ್ ಕೋ ಸ್ಪಾನ್ಸರ್ ಪ್ಯಾಥ್ಲ್ಯಾಬ್ಸ್ ಯಾದಗಿರಿ. ನಿಮ್ದು ಏನಾರ ಡಯಾಗ್ನೋಸ್ಟಿಕ್ ರಿಲೇಟೆಡ್ ನೀಡ್ಸ್ ಇದ್ರೆ, ನಿಮ್ದು ಏನಾರು ಹೆಲ್ತ್ ರಿಲೇಟೆಡ್ ಡಯಾಗ್ನೋಸಿಸ್ ಮಾಡ್ಬೇಕಂತಂದ್ರೆ ನೀವು ಅವ್ರ ಕಡೆ ಹೋಗಿ ಒಂದು ಚಲೋ ಸರ್ವಿಸ್ ತೊಗೊಂಡು ಯು ಕ್ಯಾನ್ ಡಯಾಗ್ನೋಸ್ ವಾಟ್ ಎವರ್ ಪ್ರಾಬ್ಲಮ್ಸ್ ಯು ಹ್ಯಾವ್ ರಿಗಾರ್ಡಿಂಗ್ ಹೆಲ್ತ್. ಇದನ್ನು ಓನ್ ಮಾಡಿದವ್ರೆ ಸುರೇಶ್ ಗೌಡ ಅವ್ರಿಗೆ ದೊಡ್ಡ ಶಾರ್ಟ್ ಔಟ್ ಈ ಎಪಿಸೋಡಿಗೆ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಯಾದಗಿರಿದವ್ರು ಯಾರ್ಯಾರು ಅದೀರಿ, ಅಕ್ಕಪಕ್ಕ ಸುತ್ತಲೂ ಯಾರು ಅದೀರಿ, ನಿಮ್ಗೆ ಏನಾರು ಅಂತ ಅದು ರಿಕ್ವೈರ್ಮೆಂಟ್ ಇದ್ರೆ ಪ್ಯಾಥ್ಲ್ಯಾಬ್ಸಿಗೆ ಹೋಗ್ರಿ, ಗೆಟ್ ಯುವರ್ ಡಯಾಗ್ನೋಸಿಸ್ ಡನ್. ಯಾಕಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಲ್ಲ. ನಮ್ದು ಇನ್ನೊಂದು ಕೋ ಸ್ಪಾನ್ಸರ್ ಶಿವಶರಣ ಅಸೋಸಿಯೇಟ್ಸ್. ಇದನ್ನು ಓನ್ ಮಾಡಿದವ್ರೆ ಪ್ರಮೋದ್ ಶೆಟ್ಟಿ ಅವರ, ಸುಹಾಸ್ ಶೆಟ್ಟಿ ಅವರ, ಸುರೇಶ್ ಗೌಡ ಅವರ ಮತ್ತು ಶರಣ್ ಗೌಡ ಅವರ. ಇದು ಯಾದಗಿರಿ, ಗುಲ್ಬರ್ಗ ಮತ್ತು ಕುಂದಾಪುರದಾಗ ಫಂಕ್ಷನ್ ಮಾಡ್ತಾರೆ ಇವರ. ಬಿಗ್ ಶಾರ್ಟ್ ಔಟ್ ಟು ಆಲ್ ಆರ್ ಕೋ ಸ್ಪಾನ್ಸರ್ಸ್. ಇದಕ್ಕಿಂತ ದೊಡ್ಡದು ಎಪಿಸೋಡ್ ಪಾಸಿಬಲ್ ಆಗಕ್ಕೆ ಒಂದಿಷ್ಟು ಮಂದಿದ್ದು ಇನ್ನೂ ಕೈ ಐತಿ. ಅನಿರುದ್ಧ್ ಆಚಾರ್ಯ ಅವರ ಪ್ಲಸ್ ಅರ್ಜುನ್ ದೇವ್ ಸರ್ ಹೂ ಇಸ್ ಆಲ್ಸೋ ದ ಕೋಚ್ ಆಫ್ ಶ್ರೇಯಾಂಕಾ ಪಾಟೀಲ್. ಇವರೆಲ್ಲದ ಸಂಬಂಧ ಎಪಿಸೋಡ್ ಪಾಸಿಬಲ್ ಆಗೈತಿ. ಎಪಿಸೋಡ್ ಹಿಂದಿ ಸ್ಟ್ರಗಲ್ ಆ್ಯಂಡ್ ಎವ್ರಿಥಿಂಗ್, ಲಾಟ್ ಆಫ್ ಎಫರ್ಟ್ಸ್ ಹ್ಯಾಸ್ ಗಾನ್ ಬಿಹೈಂಡ್ ದಿಸ್. ಆ್ಯಂಡ್ ನಮ್ಮ ಮಾತುಕತೆಗೆ ಫಸ್ಟ್ ಟೈಮ್ ಸ್ಪಾನ್ಸರ್ಶಿಪ್ ಯಾರ್ಯಾರು ಕೊಟ್ಟಿರಿ, ಫಾರ್ ಎವರ್ ಗ್ರೇಟ್ಫುಲ್ ಟು ಯು ಗೈಸ್. ಆ್ಯಂಡ್ ವರ್ತ್ ಇರ್ತೈತೆ ರೀ. ಆಡಿಯನ್ಸಿಗೂ ಹೇಳ್ತೀನಿ, ಈ ಎಪಿಸೋಡ್ ವರ್ತ್ ಇರ್ತೈತಿ. ಬಿಕಾಸ್ ದಿಸ್ ಈಸ್ ಆನ್ ಸಮ್ ಅದರ್ ಲೆವೆಲ್. ಯಾಕಂತಂದ್ರೆ ಒಂದು ದೊಡ್ಡ ಲೀಗ್ದಾಗ ಒಂದು RCB ಅನ್ನೋ ಟೀಮಿಗೆ ರಿಪ್ರೆಸೆಂಟ್ ಮಾಡಿ ಕಪ್ ಗೆಲ್ಲಿಸಿ ಆ ಟೀಮ್ದವ್ರು ನಮ್ಮ ಪಾಡ್ಕಾಸ್ಟಿಗೆ ಬಂದು ಆ ಜರ್ನಿ ಬಗ್ಗೆ ಮಾತಾಡಿದ್ದ, ಅವ್ರ ಕ್ರಿಕೆಟಿಂಗ್ ಜರ್ನಿ ಬಗ್ಗೆ ಮಾತಾಡಿದ್ದ, ಭಾಳಷ್ಟು ಸ್ಪೋರ್ಟ್ಸ್ ಪರ್ಸ್ಯೂ ಮಾಡೋದ್ರ ಬಗ್ಗೆ ಇನ್ಸೈಟ್ಸ್ ಕೊಟ್ಟಿದ್ದ. ಲಾಟ್ ಆಫ್ ಥಿಂಗ್ಸ್ ಹ್ಯಾಸ್ ಬಿನ್ ಡಿಸ್ಕಸ್ಡ್ ಹಿಯರ್. ಸೊ ಬಿಗ್ ಶಾರ್ಟ್ ಔಟ್ ಟು ಆಡಿಯೋಕ್ರಾಫ್ಟ್ ಸ್ಟುಡಿಯೋಸ್ ಬ್ಯಾಂಗ್ಳೂರ್, HSR ಲೇಔಟ್. ಇವ್ರು ಇರ್ತಿರ್ಲಿಲ್ಲ ಅಂದ್ರೆ ಮಾತುಕತೆ ವಿಸ್ ಕ್ಯಾಂಡಿ ಮ್ಯಾನ್ ಎಷ್ಟು ದೂರ ಬರ್ತಿರ್ಲಿಲ್ಲ. ಇನ್ನು ಮೇಲೂ ನಮ್ಮ ಕೊಲಾಬ್ರೇಷನ್ ಹಿಂಗೆ ಮುಂದೆ ನಡೀಲಿ. ಆ್ಯಂಡ್ ನಿಮ್ದು ಏನಾದ್ರು ಮ್ಯೂಸಿಕ್ ರಿಲೇಟೆಡ್ ರಿಕ್ವೈರ್ಮೆಂಟ್ ಇದ್ರೆ ಒಮ್ಮೆ ಬರ್ರಿ ಸ್ಟುಡಿಯೋಗೆ. ಯು ಕ್ಯಾನ್ ಸಿ ದ ಕ್ವಾಲಿಟಿ ಆಫ್ ವರ್ಕ್ ದಟ್ ದೇ ಪ್ರೊವೈಡ್. ಆ್ಯಂಡ್ ಆಫ್ಕೋರ್ಸ್ ಯಾರು ಆಡಿಯೋ ಪ್ಲಾಟ್ಫಾರ್ಮ್ದಾಗ ಕೇಳಾತಿರ್ ನಮಗೆ ರೇಟಿಂಗ್ ಕೊಡೋದು ನೆನಪಾರಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಹೂ ಎವರ್ ಇಸ್ ವಾಚಿಂಗ್ ಆನ್ ದಿಸ್ ಚಾನಲ್, ಯು ನೋ ವಾಟ್ ಟು ಡೂ. ಸೇರ್ತಂದ್ರೆ ಲೈಕ್ ಹೊಡೆದು ಕಾಮೆಂಟ್ದಾಗ ನಿಮ್ದು ರಿವ್ಯೂ ಕೊಡ್ರಿ. ವಿ ಅಂಡರ್ಸ್ಟ್ಯಾಂಡ್ ವಾಟ್ ಟು ಡೂ ನೆಕ್ಸ್ಟ್. ಆ್ಯಂಡ್ ಭಾಳ ದೊಡ್ಡದು ಇಂಟ್ರೋ ಆತ. ಬಟ್ ವಿ ಹ್ಯಾವ್ ಅ ಸ್ಪಾನ್ಸರ್ ಗೈಸ್. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಸ್ಪಾನ್ಸರ್ಸ್ ರೀ. ಖುಷಿಯಾಗಿದೆ ಕಣ್ರಿ, ಖುಷಿ. ಅದ ಖುಷಿದಾಗ MC ಬಿಜ್ಜು ಅವ್ರದ್ದು ಲೆಜೆಂಡರಿ ಇಂಟ್ರೋಲಿಂದ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ, ಕ್ಯಾಂಡಿ ಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಮಾತುಗಳ
ಹಾಡ್ಗಳೇ ಆಗ್ಲಿ ಆಡ್ಗಳೇ ಆಗ್ಲಿ ಎಲ್ಲ 1 ಅವರ್ ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ ಸುಮ್ನೆ ಹೋಗ್ಲೆ ಕ್ಯಾಂಡಿ ಮ್ಯಾನ್ ಜೊತೆಗಿನ ಮಾತುಕತೆ ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ ಸ್ಕ್ಯಾಂಡಿ ಗಮನಗಳೆಲ್ಲ ಇಲ್ಲಿ ಮರೆತೋಗುತ್ತೆ ಸ್ಕ್ಯಾಂಡಿ ವ್ಯಾಲಿ ಇದ್ರಿಗೆ ಕರಗೋಗುತ್ತೆ ಏನು ಪ್ರಾಕ್ಟೀಸ್ ಮಾಡಿದ್ರಿ ಅವತ್ತು? ಇವತ್ತು ಬ್ಯಾಟಿಂಗ್ ಬೌಲಿಂಗ್ ಮಾಡಿ ದಿವಸ ಅದೇ ರೆಜ್ಯೂಮ್ ಇರ್ತದೆ, ನಿಮ್ಮ ಕೋಚ್ ಇಲ್ಲೇ ಕುಂತಾರೆ. ಹಾಂ, ಮೋಸ್ಟ್ಲಿ ಅಂದರೆ ಈಗ ಬ್ಯಾಟಿಂಗ್ ಜಾಸ್ತಿ ಮಾಡಿದ್ರೆ ಬೌಲಿಂಗ್ ಸ್ವಲ್ಪ ಕಡಿಮೆ ಹಾಕ್ತೀನಿ, ಬೌಲಿಂಗ್ ಜಾಸ್ತಿ ಮಾಡಿದ್ರೆ ಅದೇ ಹಾಗೆ. ಮೊದಲಿಂದ ಆಲ್ರೌಂಡರ್ ಆಗ್ಬೇಕಂತನೇ ಮಾಡಿದ್ದು ಅಥವಾ ಹಂಗೆ ಆಟಾಡ್ಕೊಂತ ಅದು ಆಟಾಡ್ಕೊಂಡು ಆಗಿದ್ದು. ಯಾರೋ ಪ್ಲಾನ್ ಮಾಡಂಗಿಲ್ಲ ಅನ್ಕೊಂತಾನೆ ಆಲ್ರೌಂಡರ್ ಆಗ್ಬೇಕಂತ. ಆಲ್ರೌಂಡರ್ಗಿಂತ ಏನು ಮಾಡ್ಬೇಕು ನನಗೆ ಗೊತ್ತಿರಲಿಲ್ಲ. ಹಂಗೆ ಜಸ್ಟ್ ಲೈಕ್ ಬ್ಯಾಟಿಂಗ್ ಸುಮ್ಮ ಹೋದೆ ಅಷ್ಟೇ, ಹಾಗೆ ಸ್ಟಾರ್ಟ್ ಆಯಿತು. ಎಲ್ಲ ಮಾಡ್ತಿದ್ದೆ, ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್, ಜಾಸ್ತಿ ಫೀಲ್ಡಿಂಗ್ ಮಾಡಿದ್ದು. ಫೀಲ್ಡಿಂಗ್ ಜಾಸ್ತಿ ಮಾಡಿದ್ದು. ಹಾಂ, ಬ್ಯಾಟಿಂಗ್ ಬೌಲಿಂಗ್ ಅವಾಗ ಗೊತ್ತೇ. ಬ್ಯಾಟಿಂಗ್ನ ಇನ್ನೂ ತನಕ ಅದು ಗ್ರಿಪ್ ಎಲ್ಲ ನೀಟಾಗಿ ಎಲ್ಲರೂ ಕಲಿತಾರಲ್ಲ, ಹಿಂಗೆ ಇಟ್ಕೋಬೇಕು, ಹಂಗೆ ಇಟ್ಕೋಬೇಕು, 1 2 3 ಎಲ್ಲ ಅದು ಮಾಡೇ ಇಲ್ಲ ನಾ. 1 2 3 ನಂಗೆ ಅದು ಗೊತ್ತಿಲ್ಲ. ನಾ ಯೂಶ್ವಲಿ ಹಂಗೆ ಹೇಳ್ಕೊಡ್ತಾರ, ಗ್ರಿಪ್ ಇಟ್ಕೋಬೇಕು, ಆಮೇಲೆ ಸ್ಟಾನ್ಸ್, ಆಮೇಲೆ ಬ್ಯಾಕ್ ಲೆಫ್ಟ್ ಎಲ್ಲ. ನಾ ಅದು ಕಲಿತೆ ಇಲ್ಲ, ಡೈರೆಕ್ಟ್ ಸ್ವೀಪ್, ರಿವರ್ಸ್ ಸ್ವೀಪ್. ಸ್ಟಾರ್ಟಿಂಗ್ ಸ್ವೀಪ್, ರಿವರ್ಸ್ ಸ್ವೀಪ್ ಈಗೀಗ ಕಲ್ತಿದ್ದು. ನೀವು ಸ್ಕೂಪ್ ಒಂದು ಭಾಳ ಟ್ರೈ ಮಾಡ್ತಿರಲ್ಲ ನೀವು? ಹಾಂ, ಭಾಳ ಇದು ನೋಡಿ. ಮತ್ತು ಹೌ ಇಸ್ ದ ಬೆಂಗಳೂರು ವೆದರ್ ಈಗಾರ ಹೇಳಿದ್ರಿ? ಅಬ್ಬಾ, ದೃಷ್ಟಿ ಬಿಟ್ಟಾರ ಎಲ್ಲರೂ ದೃಷ್ಟಿ ಹಾಕ್ಬಿಟ್ಟಾರ. ಏನಿದು ಬ್ಯಾಂಗ್ಳೂರು ವೆದರ್ ಚಂದ ಅದ, ಪ್ಲೆಸೆಂಟ್ ಅದ ಅನ್ಕೊಂಡು ಈಗ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟು. ಹಂಗೆ ನಿಮ್ಮದು ಫಿಸಿಕಲ್ ಫಿಟ್ನೆಸ್ ನೋಡೋ ಹುಚ್ಚಾಗಿರ್ತನಪ್ಪ. ನಾವು ಟರ್ಫ್ ಕ್ರಿಕೆಟ್ ಆಡ್ತಿರ್ತೀವಿ, ಆರಾಗ ಓಡಂಗೇ ಇಲ್ಲ, ನಾವು ಓಡಿರೋ ಸುಸ್ತಾಕೈತೆ ನಮಗೆ. ಅಬ್ಬಾ, ಹೆಂಗಾಗ್ಯದ ಅಂದರೆ ಗುಲ್ಬರ್ಗದಾಗ ಆಡತ್ತೀವಿ, ಹುಬ್ಳಿದಾಗ ಆಡತ್ತೀವಿ ಅನ್ಸತ್ತದ. ಹಂಗೆ ಯು ಶುಡ್ ಫೀಲ್ ಲೈಕ್ ಹೋಮ್ ಅಲ್ಲ? ಅದಕ್ಕೆ ವೆದರೇ ಚೇಂಜ್ ಮಾಡ್ಬಿಟ್ರೆ ಅದಕ್ಕೆ ಆ ಕಡೆಯಿಂದ ಈ ಕಡೆ ಬಂದಿದ್ದು. ಅಲ್ಲಿ ತಂಪಾತಂದ್ರಲ್ಲ ಮತ್ತೆ ನೀವು ಹೋಗಿದ್ದಕ್ಕೆ ಪ್ಲೆಸೆಂಟ್ ಆಗಿರ್ಬೇಕು, ಪ್ಲೆಸೆಂಟ್ ಆಗಿರ್ಬೇಕು. ಮನ್ಯಾಗಿರ್ಬೇಕು. ಹಂಗಿದ್ರೆ ಈಗ ಮನ್ಯಾಗೂ ಶೆಕೆ. ಅಬ್ಬಾ, ಮನ್ಯಾಗ ಎ ಸಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಪಪ್ಪ ಹೇಳಿನ ಫಸ್ಟ್ ಹೋಗಿ ಹಾಲ್ದಾಗ ಎ ಸಿ ಹಾಕ್ರಿ ಅಂತ. ಕೂಡ ಕೂತ್ ನೋಡಕ್ ಮ್ಯಾಚ್ ಆಗಿ ಚೆನ್ನಾರು ನೋಡ್ಬೇಕು, ಆಗೋದೇ ಅಲ್ಲ. ಅವ್ರು ಹೇಳಿರ್ಬೇಕಲ್ಲ, WPL ಗೆದ್ದೀಮ್ಮ ನೀನು ಕೊಡಿಸ್ಬೇಕೀಗ, ನೀನೇ ಹಾಕ್ಸು ನೋಡಮ್ಮಿ ಅಂತ ಹೇಳ್ತಾರೆ ಅವರು. ಅದು ಪ್ರೀವಿಯಸ್ ಬಿಫೋರ್ WPL ಆಫ್ಟರ್ WPL ಏನು ಚೇಂಜ್ ಆಗೈತೆ ನೀವು? ಮನ್ಯಾಗ ಏನು ಚೇಂಜ್ ಆಗಲ್ಲ, ಹೊಡ್ಸ್ಕೊಳ್ಳೋದೆಲ್ಲ ಹಂಗೆ ಇರ್ತದೆ. ಮನ್ಯಾಗಂತೂ ಏನೂ ಚೇಂಜ್ ಆಗಲ್ಲ, ಬಟ್ ಅದೇ ಪಪ್ಪ ಅವಾಗ ಕಾಲು ಎಳಿತಾ ಇರ್ತಾರ. ಈಗ ಎಲ್ಲ ಫ್ಯಾನ್ಸ್ ಎಲ್ಲ ಹೊರಗೆ ನಿಂತಿರ್ತಾರಲ್ಲ, ನಾ ಒಳಗೆ ಫುಲ್ ಸುಸ್ತಾಗಿ ಬಂದು ಕೂತಿರ್ತೀನಿ. ಪಪ್ಪ ಬಂದ್ಬಿಟ್ಟು ಮೇಡಮ್ ಒಂದು ಫೋಟೋ ಮೇಡಮ್ ಕೊಡ್ಪ ಅಂತ ಹೇಳ್ತೀನಿ. ಬಟ್ ಏನು ಹಂಗೆ ಚೇಂಜ್ ಆಗಿಲ್ಲ ರೀ. ಅಂದ್ರೆ ಅಮ್ಮನೂ ಅಷ್ಟೇ ಹೆಂಗಿರ್ತದೆ ಹಾಗೆ ನೋಡ್ಕೋತಾರ. ಬೆಸ್ಟ್ ಅದು, ಅದಕ್ಕೆ ಮನೆ ಅಂತಾರೆ. ನಾವು ಹೆಂಗಿರ್ಬೇಕು ಹಂಗೆ ಇರ್ತೀವಿ. ಅಂದರೆ ಏನು ಇಲ್ಲ, ನೀಗಿಷ್ಟು WPL ಗೆದ್ದಿದ್ದು ಅದಾಗಬೇಕು, ಇದಾಗಬೇಕು, ಅದಕ್ಕೆ ಅಂದ್ರೆ ಮನೆ. ಹಾಂ, ಬೆಸ್ಟ್. ಅದಕ್ಕೆ ಮನ್ಯಾಗ ಯಾವಾಗಲೂ ಮರ್ಯಾದೆ ಇರಂಗಿಲ್ಲ, ಏನು ಬೇಕು ಕೇಳಿದ್ರೆ ಕೊಡ್ತಾರೆ. ಒಂದೇನಂದ್ರೆ ನಾ ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ ಈಗ, ಯಾಕಂದ್ರೆ ನಮ್ಮ ಮನ್ಯಾಗ ಹೆಚ್ಚಿರಲ್ಲ. ಇದ್ದಾಗ ನಾ ಏನು ಕೇಳ್ತೀನಿ ಅದು ಕೊಟ್ಬಿಡ್ತಾರೆ. ಅದಕ್ಕೆ ನಮ್ಮ ಅಕ್ಕ ಮತ್ತು ನಮ್ಮ ತಮ್ಮ ಆಕೆ ಬಂದಾಗೆಲ್ಲ ನೀ ಏನು ಕೇಳ್ತಾಳೆ ಕೊಡ್ತೀರಿ, ನಾ ಅದೇ ಕೇಳಿದ್ರೆ ಹೋಗಿ ತೊಗೊಂಡು ಬಾ ಹೊರಗಿಂದ ಅಂತ ಹೇಳ್ತೀವಿ. ಸೊ ಅದೊಂದು ಅಡ್ವಾಂಟೇಜಾಗಿ ತೊಗೊಂಡಿನಿ ಈಗ. ಮನ್ಯಾಗ ಒಂದು 10,000 ರೂಪಾಯಿ ಕೇಳಿ ನಮ್ಗೆ ಕೊಡ್ರಿ. ಕೇಳಮ್ರಿ, ಮನೆಗೆ ಬರ್ರಿ. ಏನು ಧಮ್ಕಿ ಕೊಟ್ಟಂಗಿತ್ತಪ್ಪ ಇದು. ನೋಡೋಣ ಬರ್ರಿ, ಮನೆಗೆ ಬರ್ರಿ ಅಂತೇಳಿ ಧಮ್ಕಿ ಎಷ್ಟು ಚಂದ ಕೇಳಿದೆ ರೀ, ಬರ್ರಿ ಅದೇ. ಅದು ಮತ್ತೆ ನಮಗೆ ಹೆದರಿಕೆ ಆಕೈತಲ್ಲ ಏನಿದ್ರು. ಮೊದಲ ಗುಲ್ಬರ್ಗ ನಮ್ಮ ಸೈಡ್ ಎಲ್ಲ ಅದು ಹೀಟಿಗೆ ಫುಲ್ ಹೊಲಸು. ಬಟ್ ಅದು ಮನಿ ಅದಕ್ಕೆ ಹಂಗೆ ಅನಿಸ್ತೈತೆ ಅಂದ್ರೆ, ಈಗ ಆ್ಯಸ್ ಎ ಕ್ರಿಕೆಟರ್ ನೀವು ಹೆಂಗಿರ್ತೈತಿ, ಎಷ್ಟು ದೊಡ್ಡ ಲೈಮ್ಲೈಟ್ದಾಗ ಇರ್ತೀರಿ. ಆ್ಯಂಡ್ ನೀವು RCB ಗಾಡಿರಿ, ಗ್ಲೋಬಲ್ ಫ್ರಾಂಚೈಸ್ 16 ವರ್ಷದಿಂದ. ಫ್ಯಾನ್ಸಿಂದ ಎಕ್ಸ್ಪೆಕ್ಟೇಷನ್ ಕಪ್ ಈಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ 16 years ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಐತೆ ನಮ್ದು. ಆ ಟೀಮಿಗೆ ನೀವು ರಿಪ್ರೆಸೆಂಟ್ ಮಾಡಿ ಕಪ್ ಗೆಲ್ಸಿರಂತಂದ್ರೆ ಅದು ಎಕ್ಸ್ಪೆಕ್ಟೇಷನಲ್ಲಿ ಹೋಗ್ತೈತಿ. ನಿಮಗೂ ಗೊತ್ತೈತಿ ನಾಳೆ ಫಾರ್ಮ್ ಹೊತ್ತು ಏನಾರ ಆತಂದ್ರೆ ಮತ್ತೆ ಕ್ರಿಟಿಸಿಸಮು ಬರ್ತೈತಿ. ಅದು ಬೇರೆ ಆಕೈತಾರ. ಮನ್ಯಾಗ ಇಟ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್. ಅದೇನೋ ಕರೆಕ್ಟ್. ಯಾಕಂದ್ರೆ ಹೌದು, 16 yearsಯಿಂದ ಅವ್ರು ಮೆನ್ಸ್ ಕೊಟ್ಟಿರೋ ಫ್ಯಾನ್ ಬೇಸ್ ಆಗಲಿ, ನಾವು ಅಂದ್ಕೊಂಡೇ ಇರಲಿಲ್ಲ ನಮಗೆ ಫಸ್ಟ್ ಇಯರ್ ಬಂದು ಈ ಥರ ಕ್ರೌಡ್ ಬರ್ತಾರಂತ ಗೊತ್ತಿತ್ತು, ಬಟ್ ಈ ಥರ ಫುಲ್ ಪ್ಯಾಕ್ ಇರ್ತದೆ ಅಂತ ಯಾರಿಗೂ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಡೆಲ್ಲಿಗೆ ಹೋದ್ವಿ, ಡೆಲ್ಲಿದಾಗ ಯಾರೂ ಅಂದ್ಕೊಂಡಿರಲಿಲ್ಲ. ಓಕೆ, ಬೆಂಗಳೂರು ಸ್ಟಿಲ್ ಫೈನ್, ಹುಚ್ಚರ ಎಲ್ಲ ಮೆಂಟ್ಲು. RCB ಅಂದರೆ ಎಲ್ಲರೂ ಹುಚ್ಚರೇ. ಸೊ ಎಲ್ಲರೂ ಮ್ಯಾಚ್ ನೋಡೋಕೆ ಬರ್ತದೆ ಅಂತ ಗೊತ್ತಿತ್ತು, ಬಟ್ ಡೆಲ್ಲಿದಾಗ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಡೆಲ್ಲಿದಾಗೂ ಸ್ವಲ್ಪ ಸ್ಟಾರ್ಟ್ ಆಯ್ತದು RCB ಎಲ್ಲ. ಆಮೇಲೆ ಆ ವೈಬೇ ಬೇರೆ ಇತ್ತಪ್ಪ. ಅಂದ್ರೆ ಬೇರೆ ಬೇರೆ ಊರಿಗೆ ಹೋಗಿ RCB, ಈಗ ಡೆಲ್ಲಿ RCB ಡೆಲ್ಲಿದಾಗ ಆಡತ್ತೀವಿ ಅಂದ್ರೆ ಯಾರಿಗೆ ಫ್ಯಾನ್ಸ್ ಇರ್ತಾರ್ರಿ?
RCB-ನೇ ಇರ್ಬೇಕು. ನಾವು ಅನ್ಕೊಂಡೇ ಇರಲಿ ನಾವೇನೋ ಡೆಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಹೋಮ್ ಟೀಮ್ ಅದು ಇದು ಅಂತ. ಬಟ್ ನಮಗೆ ಆ ಕ್ರೌಡ್ ಸಿಕ್ಕಿದ್ದು ನಾವು ಅದೇ ಫಸ್ಟ್ ಮ್ಯಾಚ್ ಸ್ಮೃತಿ ಮಂದನ್ ಅವ್ರು ಟಾಸ್ ಹೋದಾಗ ಮಾತಾಡೋಕ್ಕಾಗಲಿಲ್ಲಲ್ಲ ಕ್ರೌಡ್ ಚಿಯರಿಗೆ. ಫಸ್ಟ್ ಮ್ಯಾಚ್ ಬಿಡ್ರಿ ಲಾಸ್ಟ್ ಮ್ಯಾಚ್ವರೆಗೂ ಮಾತಾಡೋಕ್ಕಾಗಿಲ್ಲ, ಹಂಗಿತ್ತದು. ಪಾಪಕ್ಕೆ ಬಂದು ಹೇಳತ್ತಿಲ್ಲ. ನಾವಂತರೂ ಫೀಲ್ಡಿಂಗ್ನಾಗ ನಾವು ಮಜಾ ತಗೊಳ್ಳೋದು. ಅದು ಈಗ ನಾ ಬೆಂಗಳೂರು ಹುಡುಗಿ, ನಾ ಬೌಂಡ್ರಿ ಲೈನ್ದಾಗೆಲ್ಲ ಹೋದಾಗ ನಾ ಫುಲ್ ಕೈ ವೇವ್ ಮಾಡ್ತಿರ್ತೀನಿ. ಅದಕ್ಕೆ ಟೀಮ್ ಮೀಟಿಂಗ್ದಾಗ ನಾ ಕಿರಿಚ್ತಾ ಇರ್ತೀನಿ ಅಲ್ಲಿಂದ, ನೀವು ಯಾರೂ ತಿರುಗೇ ನೋಡಲ್ಲ. ನೆಕ್ಸ್ಟ್ ಮ್ಯಾಚಿಂದ ನಾ ಆಕಿಗೆ ನೋಡ್ಕೊಂಡು ಕೂತೆ ಹಂಗೆ. ಆಕೆ ನನಗೆ ಬೈದೇ ಬಿಡ್ತಿದ್ದಿಲ್ಲ. ಒಂದು ಸ್ವಲ್ಪ ಏನಾರೆ ನಾ ಹಿಂಗೆ ಫ್ಯಾನ್ಸ್ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬೈದು ಬಿಟ್ಟಿರಕ್ಕೆ ಆಕೆ. ಆಬ್ವಿಯಸ್ಲಿ ಅದು ಕ್ರೌಡ ಅದು ಇದು ಕ್ಯಾರಿ ಆನ್ ಆಗಿಬಿಟ್ಟೆ ನಾನು. ನಾನು ಭಾಳ ಚೆನ್ನಾಗಿ ನೋಡಿನಲ್ಲ, ಫುಲ್ ಕ್ರೌಡಿಗೆಲ್ಲ ವೇವ್ ಮಾಡಿ ಅದು ಇದು ಎಲ್ಲ ನನಗೂ ಸ್ವಲ್ಪ ಸ್ಟೈಲ್ ಮಾಡೋದಿತ್ತು. ಬಟ್ ಅಟ್ ಒನ್ ಪಾಯಿಂಟ್ ಯುವರ್ ಇನ್ ದ ಆಡಿಯನ್ಸ್. ಈಗ ನೀವು ಅಲ್ಲಿ ನಿಂತ ಅದೊಂದು ಪ್ರೈಡ್ ಇರ್ತೈತಿ ಆಬ್ವಿಯಸ್ಲಿ. ಯಾಕಂದ್ರೆ ಅಲ್ಲಿ ಕೂತಿ ನಾ ಆರ್ ಸಿ ಬಿ ವಿರಾಟ್ ಫುಲ್ ಗೆದ್ರೂ ಅವ್ರಿಗೆ ಸಪೋರ್ಟ್, ಸೋತ್ರೂ ಅವ್ರಿಗೆ ಸಪೋರ್ಟ್, ಏನು ಮಾಡಿದ್ರು ಕಂಪ್ಲೀಟ್ಲಿ RCBಗೆ ಮಾಡ್ತಿದ್ವಿ. ಇವಾಗ ಅಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಆಡಿ ಆ ಕ್ರೌಡ್ ನಮಗೆ ಚಾಂಟ್ ಮಾಡೋದು, ಶ್ರೇಯಾಂಕ ಆಗಲಿ ಅಥವಾ ಬೇರೆ ಯಾರ ಹೆಸರು ತೊಗೊಂಡ್ರು ಎಲ್ಲರ ಹೆಸರು ಯಾರ್ಯಾರು ಚೆಂದ ಮಾಡ್ತಿದ್ದಾರೋ ಅವ್ರ ಹೆಸರು ತೊಗೋತಿದ್ರು. ಸೊ ಆ ಒಂದು ಪ್ರೀತಿ, ಆ ಒಂದು ಸಪೋರ್ಟ್ ನಮಗೆ ಸಿಕ್ಕಿದ್ದು ನಾವು ಲಕ್ಕಿ ಆ್ಯಕ್ಚುಲಿ. ಅದು ಒಂದು ಸಾಮ್ರಾಜ್ಯ ಕಟ್ಟಿಟ್ಟಿದ್ದಂಗಿತ್ತದ. ಬಟ್ ಅದೆಷ್ಟು ಬ್ಲೈಂಡ್ ಲವ್ ಐತೆ ನಮ್ಮದು ಫ್ಯಾನ್ಸ್. ನಮ್ಮ ಜರ್ಸಿ ಹಾಕೊಂಡ್ಬಿಟ್ರೆ ಸಾಕು, ನಾವು ನಿಮಗೆ ಪ್ರೀತಿ ಕೊಟ್ಟು ಬಿಡ್ತೇವೆ ಅಂತ ನೀವೇ ಜರ್ಸಿ ಹಾಕೊಂಡು ಬಂದ್ಬಿಟ್ರೆ ಸಾಕು. ಅದೇನೋ ಅದು ಕನೆಕ್ಷನ್ ಬಿಲ್ಡ್ ಮಾಡಿಬಿಟ್ಟಾರಪ್ಪ ಮೆನ್ಸ್ ಟೀಮ್. ಅದು ಏನು ಗೆದ್ದಿಲ್ಲ, ಕಪ್ ಗೆದ್ದಿಲ್ಲ, ಒಂದು ಲಾಸ್ಟಿಗೆ ಅದೋ ಒಂದು ಪ್ರೈಸ್ ಇರ್ತೈತೆ. ಬಟ್ ಇಷ್ಟೆಲ್ಲ ಮೆಮರೀಸ್ ಕೊಟ್ಟಾರೆ, ಎಂಟರ್ಟೈನ್ ಮಾಡ್ಯಾರ. ಈ ಥರ ಫ್ಯಾನ್ ಬೇಸ್ ನಾ ಖರೆ ಎಲ್ಲೂ ನೋಡೇ ಇಲ್ಲಪ್ಪ. ಭಾಳ ಕ್ರೇಜಿಯರ ಫ್ಯಾನ್ಸ್. ಆಮೇಲೆ ನಾವು ಒಂದು ಮ್ಯಾಚ್ ಸೋತ್ವಿ ಇಲ್ಲಿ ಬೆಂಗಳೂರದಾಗ. ಸೋತಾದ್ಮೇಲೂ ಎಲ್ಲ ಕ್ರೌಡ್ ಆರ್ ಸಿ ಬಿ ಅನ್ನತ್ತಿದ್ರು. ಯೂಶ್ವಲಿ ಅದು ಅಷ್ಟು ಕಾಣಿಸಲ್ಲ, ಬಟ್ ಅದು ಮಾಡಿದಾಗ ನನಗೆ ಭಾಳ ಖುಷಿನೇ ಆಯಿತು. ಡೆಲ್ಲಿ ಲೆಕ್ಕಿನ ಮುಂಚಿನ ಒಂದು ಮ್ಯಾಚ್ ಚಿನ್ನಸ್ವಾಮಿದ ಸೋತಿ ನೀವು ಡೆಲ್ಲಿ ಎಂಟ್ರಿ ಕೊಟ್ಟಿದ್ರಲ್ಲ. ಡೆಲ್ಲಿ ಮೇಲೆ ಸೋತ್ವಿ ಅಲ್ಲ? ಇಲ್ಲ UP ಗೆದ್ವಿ. UP ಅದಕ್ಕಿಂತ ಮುಂಚೆ ಒಂದು ಸೋತ ಒಂದು ಗೆದ್ದ ನೀವು. ಆಮೇಲೆ ಡೆಲ್ಲಿ ಲೆಕ್ಕ ಹೋಗಿದ್ದ. ಎರಡು ಊರಾಗ ಇದಾಗಿದೆ. ಬಟ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಸೀಸನ್ ಫುಲ್ 8 ವಿಕೆಟ್ ತೊಗೊಂಡೆ. ನನಗೂ ಏನ್ ಕಾಣ್ತ ಡೆಲ್ಲಿ ಕ್ಯಾಪಿಟಲ್ಸ್ ನಿಮಗೆ? ಇಲ್ಲೇ ನಾನೆಲ್ಲ ನಂದು ಫೀಲ್ಡಿಂಗು ಇಲ್ಲೇ ತೋರಿಸ್ತೇನೆ, ಬಾಲಿಂಗು ಇಲ್ಲೇ ತೋರಿಸ್ತೇನೆ ಅಂತ. ಏನೋ ಅಪ್ಪ ಅದು ಗುಡ್ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೇನು ಹೆಂಗಾಯ್ತು ಏನಾಯ್ತು ನನಗೂ ಅದು ಗೊತ್ತಿಲ್ಲ, ಬಟ್ ಚಂದ ಐತಿ. ನನಗೂ ಈಗ ಆಡ್ಬೇಕಾರೆ ನಾವು ಅದೆಲ್ಲ ಸ್ಟ್ಯಾಟ್ಸ್ ಗೀಟ್ಸ್ ಏನಾಗತ್ತೋ, ನನಗೆ ಪರ್ಪಲ್ ಕ್ಯಾಪ್ ಗೆದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಯಾರು ಕೂತಿ ವಿಕೆಟ್ಸ್ ಕೌಂಟ್ ಮಾಡ್ತೇವೆ, ಓಕೆ ಜನರಲಿ ಇರ್ತದೆ, ಓಕೆ ನಾ ಇಷ್ಟು ವಿಕೆಟ್ಸ್ ತೆಗ್ದೀನಿ ಅಷ್ಟು ವಿಕೆಟ್. ಬಟ್ ನಾ ಹೆಂಗೆ ಈಗ ಫಸ್ಟ್ 6 ಮ್ಯಾಚಸ್ ಸ್ಟಾರ್ಟ್ ಮಾಡಿದೆ, ನಾ ಫುಲ್ ಡಿಸಪಾಯಿಂಟ್ ಆಗಿದ್ದೆ, ನಾ ಟೀಮಿಗೆ ಏನೂ ಮಾಡೋಕ್ಕಾಗಿರಲಿಲ್ಲ ಅಂತ. ಈಗ ಡೆಲ್ಲಿಗೆ ಹೋದ್ಮೇಲೆ ನಾ ವಿಕೆಟ್ಸ್ ತೆಗ್ದೆ. ಈಗ ಹೌದು 2 ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ತೆಗ್ದಿರ್ಬೋದು, ಬಟ್ ಆಲ್ಸೋ MI ಮೇಲೆ ಹಾಕಿದ್ದು ಓವರ್ಸ್ ಎಷ್ಟು ಕ್ರೂಷಿಯಲ್ ಇತ್ತು. ಸೊ ಅವೆಲ್ಲ ನೋಡಿದ್ರೆ ಈಗ ಓಕೆ ನಾನು ಗ್ರೋ ಆಗತ್ತೀನಲ್ಲ ಸ್ವಲ್ಪ ಆ್ಯಸ್ ಅ ಪ್ಲೇಯರ್, ಎಷ್ಟು ಕಲಿಯತ್ತೀನಿ ಇವರು ಓವರ್ಸೀಸ್ ಪ್ಲೇಯರಿಂದ ಆಗಿರ್ಬೋದು ಅಥವಾ ನಮ್ಮ ಗ್ರೇಟ್ ಲೆಜೆಂಡ್ಸಿಂದ ಆಗಿರ್ಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್. ಈಗ MI ಅಗೇನ್ಸ್ಟ್ ಇನ್ನೂ ಮ್ಯಾಚ್ ಹೇಳಿದ್ರೆ ಅದು ಡೂ ಆರ್ ಡೈ ಮ್ಯಾಚ್ ಇತ್ತು. ಕರೆಕ್ಟ್ ಹೊರಗಾರ ಒಳಗಾರ ಇತ್ತು. ನಮಗೆ ನಾವೇನಿತ್ತು ಆದಷ್ಟು ಎಂಡ್ವರೆಗೂ ತೊಗೊಂಡು ಹೋಗಮ್ಮಿ ಅಂದ್ಕೊಂಡ್ವಿ. ಆಮೇಲೆ ಪೆರಿ ಬಂದ್ಬಿಟ್ಟು ಎಲ್ಲರಿಗೂ ಒಂದು ಎಕ್ಸಸೈಸ್ ಮಾಡಿಸಿದ್ಲು, ಬ್ರೀದ್ ಇನ್ ಮಾಡಿರಿ ಬ್ರೀದ್ ಔಟ್ ಮಾಡಿರಿ ಅಂತ ಎಲ್ಲರಿಗೂ ಮಾಡಿಸಿದ್ಲಕ್ಕಿ. ಅವಾಗ ಎಲ್ಲ ಕಾಮ್ ಆದ್ವಿ. ಅವಾಗಿಂದ ನಾವು ಆ್ಯಕ್ಚುಲಿ ಅಷ್ಟು ಪ್ಯಾನಿಕ್ ಆಗಿಲ್ಲ ಯಾರು. ಸ್ಮೃತಿ ಕ್ಯಾಪ್ಟನ್ ಅವಳು ಪ್ಯಾನಿಕ್ ಆಗಿ, ಯಾರೂ ಪ್ಯಾನಿಕ್ ಆಗಿಲ್ಲ. ಅಂದರೆ ಏನಿಂದ ಎಲ್ಲರೂ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಡತ್ತಿದ್ರು. ಸೊ ಈಗೆಲ್ಲ ಖುಷಿಯಿಂದ ರಿಸಲ್ಟು ನಮ್ಮ ಕಡೆ ಬಂದ್ರೆ ಆಲ್ ಟುಗೆದರ್ ಅದು ಡಿಫ್ರೆಂಟೇ ಫೀಲಿಂಗ್ ಇತ್ತು ನಮಗೆ ಅವತ್ತು. ಸೊ ಆ ಮ್ಯಾಚ್ ನಾ ಸೋಲೋ ಮ್ಯಾಚ್ ಗೆದ್ಬಿಟ್ವಿ ಅಂತ ಹೇಳ್ತೀನಪ್ಪ. ಅದು MI ಅಗೇನ್ಸ್ಟ್ ನಿಮ್ದು ಹರ್ಮನ್ಪ್ರೀತ್ ಕೌರ್ ಇಂದ ವಿಕೆಟ್ ತೊಗೊಂಡ್ರಿ. ವಂಡರ್ಫುಲ್ ಬ್ಯಾಟ್ಸ್ಮನ್, ಇಂಟರ್ನ್ಯಾಷನಲ್ ದ ಕ್ಯಾಪ್ಟನ್ನು. ಆ್ಯಂಡ್ ಅದು ಆಕೆ ಆಫ್ ಸ್ಪಿನ್ನರ್ಗೆ ನೀವು ಜಿ ಮೇಲೆ ನೋಡಿದ್ರೆ ಆಕೆ ಆಫ್ ಸ್ಪಿನ್ನರ್ಗೆ ಎಲ್ಲೆಲ್ಲೆಲ್ಲ ಹೊಡೋದ್ಲು. ಸೊ ನಾನು ಅಂದ್ಕೊಂಡೆ ಏನಾರೇ ಚಾನ್ಸ್ ಇತ್ತು ಅಂದರೆ ನನ್ನ ಬೆಸ್ಟ್ ಆಫ್ ಸ್ಪಿನ್ನರ್ ಅಥವಾ ನನ್ನ ಬೆಸ್ಟ್ ಬಾಲ್ ಹಾಕಬೇಕು. ಓಕೆ ವಿಕೆಟ್ ಸಿಕ್ತು, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆಪರ್ಚುನಿಟಿ ಸಿಗತ್ತದಲ್ಲ. ಏನು ಮಾಡಿದ್ರೆ ಕ್ರಿಯೇಟ್ ಮಾಡ್ಬೇಕು ಆಪರ್ಚುನಿಟಿ, ಹೇಳಕ್ ಬರಂಗಿಲ್ಲ. ಬಟ್ ಬೌಂಡ್ರಿ ಲೈನ್ದಾಗ ಕ್ಯಾಚ್ ಆತದು, ಹೊಡ್ಯಾಕ್ ಹೋಗಿ ಕ್ಯಾಚ್ ಆಗಿದೆ. ಬಟ್ ದ್ಯಾಟ್ ಇನ್ನಿಂಗ್ಸ್, ಆಫ್ಟರ್ ದ್ಯಾಟ್ ಇನ್ನಿಂಗ್ಸು ಒಂದು ನಿಮ್ದು ಟೀಮ್ನ ಮೀಟಿಂಗ್ ಆಗಿರ್ತೈತಲ್ಲ, ವೆನ್ ಯು ಸಿ ದ ಅಪೋನೆಂಟ್ ಟೀಮ್. ಸೋಲೋ ಮ್ಯಾಚ್ ಇತ್ತು ಅದು GG ಅಗೇನ್ಸ್ಟ್. ಎಲ್ಲಿಂದೆಲ್ಲ ತೊಗೊಂಡೋಗಿ ಅಷ್ಟು ಅಗ್ರೆಸಿವ್ಲಿ ಆಡಿ ನಿಮ್ದು ಒಂದು ಮೈಂಡ್ ಸೆಟ್ ಇರ್ತೈತಿ. ಯಾಕಂದ್ರೆ ಕಾಮೆಂಟೇಟರ್ಸ್ ಹೇಳೋದು ಕೇಳೋಣ, ಹರ್ಮನ್ಪ್ರೀತ್ ಕೌರ್ ಹ್ಯಾಸ್ ಕಮ್ ಬ್ಯಾಕ್ ಫ್ರಮ್ ಅ ವೆರಿ ಗುಡ್ ಫಾರ್ಮ್ ಹಿಂಗೆ ಅಂತೇಳಿ. ಆ್ಯಸ್ ಟೀಮ್ ಪ್ಲೇಯರ್ಸ್ ನಿಮ್ದೇನು ಮಾತಾಡ್ತಿರ್ತೈತೆ ವೆನ್ ಯು ವಾಂಟ್ ಟು ಬಾಲ್ ಅಗೇನ್ಸ್ಟ್ ಅ ವೆರಿ ಇನ್ಫಾರ್ಮ್ ಬ್ಯಾಟ್ಸ್ಮನ್?
ಏನಿಲ್ಲ ಅಂದ್ರೆ ನಾವೆಲ್ಲ ಹೌದು ಬ್ಯಾಟರ್ ಹಿಂಗೆ ಚಂದ ಆಡ್ತಾರೆ ಹಂಗೆ ಚಂದ ಆಡ್ತಾರೆ ಅನ್ನೋದ್ರಾಗ ನಾವೇನು ಮಾಡ್ತೀವಿ, ನಮ್ಮ ಸ್ಟ್ರೆಂತ್ ಏನದ, ನಾವು ಹೆಂಗೆ ನಮ್ಮ ಮೈಂಡ್ದಾಗ ನಾವು ಆಡ್ಬೋದು. ಈಗ ಬ್ಯಾಟರಿಗೆ ಗೊತ್ತಿರಲ್ಲ ಬೌಲರ್ ಏನು ಹಾಕ್ತೀವಿ, ಸೊ ಆಬ್ವಿಯಸ್ಲಿ ನಾವು ಒಂದು ಸ್ಟೆಪ್ ಅಹೆಡ್ ಇದ್ದೇ ಇರ್ತೀವಿ. ಸೊ ಓಕೆ, ಅವ್ರಿಗೊಂದು ಐಡಿಯಾ ಇರ್ತದೆ, ಈಗ ಈ ಥರ ಹೊಡಿತಾರೆ ಅವರು, ಈ ಏರಿಯಾಸ್ದಾಗ ಹೊಡಿತಾರೆ, ಸೊ ಆದಷ್ಟು ಅದನ್ನು ಕಡಿಮೆ ಮಾಡಬೇಕು. ಅವ್ರಿಗೆ ಒಂದು ಕೊಡಮಿ ಅಥವಾ ಡಾಟ್ ತೊಗೊಳಮಿ. ಸೊ ಆಬ್ವಿಯಸ್ಲಿ ಡಾಟ್ ಅಥವಾ ಒಂದೊಂದು ಕೊಡ್ತಾ ಇದ್ರೆ ಅವ್ರಿಗೂ ಮೈಂಡ್ದಾಗ ಇದು ಬರ್ತದೆ, ಓಕೆ ನಂಗೆ ಬೌಂಡ್ರಿನೇ ಸಿಕ್ಕಿಲ್ಲ. ಅದು ಆಫ್ ಸ್ಪಿನ್ನರಿಗೆ ರೈಟ್ ಹ್ಯಾಂಡರ್ ಹೊಡಿಲಿಲ್ಲ ಅಂದ್ರೆ ಏನೋ ಅಯ್ಯೋ ಯಾಕೆ ಹೊಡಿಲಿಲ್ಲ ಅಂತ. ಸೊ ಆಬ್ವಿಯಸ್ಲಿ ಅವಾಗ ನೀವು 1 or 2 ಡಾಟ್ ಬಾಲ್ಸ್ ಆಗಲಿ 1 ರನ್ ಕೊಟ್ಟಾದ್ಮೇಲೆ ನಮಗೆ ಹೊಡ್ಯೋಕೆ ಹೋಗ್ತಾರೆ. ಸೊ ಅವಾಗ ವಿಕೆಟ್ ಟೇಕಿಂಗ್ ಆಪರ್ಚುನಿಟಿ ಸಿಗ್ತದೆ. ಸೊ ಆದಷ್ಟು ಮೈಂಡ್ ಗೇಮ್ ಇದು ಬೇಸಿಕ್ಲಿ. ಹೆಂಗೆ ಅವ್ರು ರೀಡ್ ಮಾಡ್ತಿ, ಅವ್ರು ಯಾವ ಏರಿಯಾಸ್ ಹೊಡ್ಯೋಕೆ ಟ್ರೈ ಮಾಡತ್ತಾರ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸಿಂದ ಎಷ್ಟು ಬೌಲಿಂಗ್ ಹಾಕ್ತೀವಿ ಅಷ್ಟು ಕಲಿತೀವಿ. ಬಟ್ ಈ WPL ಹೋದ ವರ್ಷ WPL RCB ವಾಸ್ ನಾಟ್ ಇನ್ ಗುಡ್ ಶೇಪ್. ಅಂದರೆ ಚಲೋ ಪೊಸಿಷನು ಬರಲಿಲ್ಲ, ಭಾಳ ಮ್ಯಾಚಸ್ ಹೋದ್ವಿ. ಬಟ್ ಈ ಸೀಸನ್ ಟೂ ಆ್ಯಂಡ್ ಫ್ರೋ ಮಾಡ್ಕೊಂಡು ಲಾಸ್ಟ್ ಡೂ ಆರ್ ಡೈ ಮ್ಯಾಚ್ RCBಗೆ ಫ್ಯಾನ್ಸಿಗೆ ಯೂಜ್ವಲ್ ಅದ, ಡೂ ಆರ್ ಡೈ ಮಾಡೇ ಹೋಗ್ಬೇಕು ನಾವು ಮುಂದೆ, ಇಲ್ಲಾಂದ್ರೆ ನಮಗೆ ಅದೇನೋ ಇದು ನಮ್ಮ ಟೀಮ್ ಅಲ್ಲ ಅನ್ನಿಸ್ತೈತಿ. ಅದು ಲಾಸ್ಟ್ ಈಗ ಸ್ಟಾರ್ಟಿಂಗ್ ಎಲ್ಲ ಗೆಲ್ಕೊಂಡು ಹೊಂಟಾರ, ಇದು ಯಾವ ಟೀಮ್ ಅಂದೆ ನಾನು. ಆಮೇಲೆ ಡೂ ಆರ್ ಡೈ ಬಂತಲ್ಲ, ಓ ನಮ್ದ ಟೀಮ್ ಅಂತ ಪ್ಯಾರಲಲ್ ಯೂನಿವರ್ಸ್ ನೋಡತ್ತೇವೆ. ಬಟ್ ವೆನ್ ಯು ರೀಚ್ ದಟ್ ಫೈನಲ್, ಡೆಲ್ಲಿ ಕ್ಯಾಪಿಟಲ್ಸ್, ಮೆಗ್ ಲ್ಯಾನಿಂಗ್ ಇಸ್ ಅ ಕ್ಯಾಪ್ಟನ್. ಸೊ ಮೆಗ್ ಲ್ಯಾನಿಂಗ್ ಎಲ್ಲರಿಗೂ ಗೊತ್ತೈತಿ, ವೆರಿ ಸೀನಿಯರ್ ಜೀನಿಯಸ್ ಕ್ಯಾಪ್ಟನ್. ಆಸ್ಟ್ರೇಲಿಯಾಗೆ ಯಾವ ಕಪ್ ಗೆಲ್ಸಿಲ್ಲ ಅಂತಿಲ್ಲ, ಎಲ್ಲ ಕಪ್ ಗೆಲ್ಸಿದ್ದೆ ಆ ಟೀಮ್. ಆ್ಯಂಡ್ ಭಾಳ ಫಸ್ಟ್ ಪೊಸಿಷನ್ದಾಗ ಎಂಡ್ ಮಾಡಿದ್ರು ಅವರು, ಫಸ್ಟ್ ಕ್ವಾಲಿಫೈ ಆಗಿದ್ದ ಅವರು ಡೆಲ್ಲಿ ಅಲ್ಲ. ಎಸ್. ಸೊ RCB ರೀಚಸ್ ಟು ದ ಫೈನಲ್ಸ್. ಈಗ RCB ಫೈನಲ್ಸ್ ಹೋಗೋದಕ್ಕೆ ಎಕ್ಸ್ಟ್ರಾ ಪ್ರೆಷರ್ ಏನು ಬರ್ತೈತೆ, ಬರೀ ಫೈನಲ್ಸ್ ಅಲ್ಲ, ಅದು RCB ದ ಫೈನಲ್. ಸೊ ನಮ್ದು ಹೆಂಗಿರ್ತೈತೆ ಅಂದ್ರೆ, ನಾವು ಫಸ್ಟ್ ಈಗ IPL ಆಕ್ಷನ್ ಆದ ಕೂಡ ನಾವು ಕಪ್ ಅಂದ್ಬಿಡ್ತೇವೆ. ನೀವೇನೋ ಫೈನಲ್ಸ್ ಹೋಗಿರಂತ ಅನ್ನೋದು ದಟ್ ಎಕ್ಸ್ಪೆಕ್ಟೇಷನ್ ಪೀಕ್ಸ್. ಆ್ಯಂಡ್ ನೀವು ಹೇಳ್ದಂಗೆ ಡೆಲ್ಲಿದಾಗ RCB ಫ್ಯಾನ್ಸ್ ಇದ್ರು ಭಾಳ. ಸೊ ಹೌ ಈಸ್ ಇಟ್ ಟು ಮ್ಯಾನೇಜ್ ಸೋ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಫ್ಯಾನ್ಸ್? ಈಗ ನೀವು ಫೈನಲ್ಸ್ ಅದಿರಿ, 16 ವರ್ಷದಿಂದ ಬಂದಿಲ್ಲ, ನಿಮ್ಮ ಕೈಗೆ ಐತದ ಆಪರ್ಚುನಿಟಿ. ಈಗ ನಿಮ್ಮ ಕೈಯಾಗ ನಿಮ್ಮ ಕಡೆ ಒಂದು ತಾಕತ್ ಇರ್ತದ, ಒಂದು ಶಾಕಲ್ಸ್ ಬ್ರೇಕ್ ಮಾಡಿ ಕಪ್ ಗೆಲ್ಲಿಸ್ಬೋದಂತೆ. ಆ ಪ್ರೆಷರ್, ಅಷ್ಟು ಐ ಬಾಲ್ಸ್, ನೀವು ಸೋ ಮಚ್ ಆಫ್ ಪ್ರೆಷರ್, ಆ ಮ್ಯಾಚ್, ಬಿಗ್ ಟೀಮ್ ಪ್ರೆಷರ್ ಗೇಮ್. ಸೊ ಏನು ಮೈಂಡ್ಸೆಟ್ ಇತ್ತು ಫೈನಲ್ಸ್ಗಿಂತ ಮುಂಚೆ? ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದ ಡ್ರೆಸ್ಸಿಂಗ್ ರೂಮ್? ಐ ಥಿಂಕ್ ಡ್ರೆಸ್ಸಿಂಗ್ ರೂಮ್ ಎಲ್ಲ ನಾರ್ಮಲ್ ಆಗೇ ಇದ್ರು, ಯಾಕಂದ್ರೆ ನಾವು ಸೋಲೋ ಮ್ಯಾಚ್ ಗೆದ್ದಿದ್ವಿ MI ಮೇಲೆ, ಸೊ ಕ್ವಾಲಿಫೈ ಆಗಿದ್ವಿ. ಸೊ ಒಂದು ಸ್ಮಾಲ್ ಏನದು ಗೆಟ್ ಟುಗೆದರ್ ಮಾಡಿದ್ವಿ. ಸೊ ಎಲ್ಲ ಮಾತುಕತೆ ಅದು ಇದು ಸ್ವಲ್ಪ 1-2 hours ಅದಾಯಿತು. ಆಮೇಲೆ ಎಲ್ಲರೂ ಮಲ್ಗೋಕೆ ಹೋದರು. ಸೊ ಪ್ರಾಕ್ಟೀಸ್ ಸೆಷನ್ ಇತ್ತು. ಸೊ ಅಲ್ಲಿ ಎಲ್ಲರೂ ವಾಪಸ್ ಅವ್ರವ್ರದ್ದು ಬ್ಯಾಟಿಂಗ್ ಬೌಲಿಂಗ್ ಏನದ ಎಲ್ಲ ಮಾಡಿದ್ರು. ಒಂದು ಗೇಮ್ ಸೆಷನ್ ಆಡಿದ್ವಿ. ಸೊ ನಮ್ದು ಏನದ ಬೇಸಿಕೇ ಇಟ್ಟಿದ್ವಿ, ನಾವೇನು ಅಷ್ಟು ಓವರ್ ಎಕ್ಸೈಟೆಡ್ ಆಗಿರಲಿಲ್ಲ ಅಥವಾ ಫುಲ್ ಒಂದು ಶೆಲ್ಲಿಗೆ ಹೋಗಿರಲಿಲ್ಲ. ಸೊ ಏನಂದ್ರೆ ರೆಡಿ ಇರ್ತಿದ್ವಿ. ಸೊ ನೆಕ್ಸ್ಟ್ ಚಾಲೆಂಜಿಂಗ್ ಯಾವಾಗಲೂ ರೆಡಿ ಇರ್ತಿದ್ವಿ. ಸರಿ ಬಾಂಡಿಂಗ್ ಸೆಷನ್ಸ್ ಇತ್ತು. ಸೊ ಎಲ್ಲರೂ ಒಬ್ಬೊಬ್ರಿಗೆ ಮಾತಾಡ್ತಿದ್ರು. ಸೊ ಅದೊಂದು ಕಲ್ಚರ್ ಫಾರ್ಮ್ ಆಗಿತ್ತು. ಸೊ ಅದಾದಮೇಲೆ ಈ ಸರಿ ಇಂಟರ್ವ್ಯೂಸ್ ಎಲ್ಲ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಮಾಡಿದ್ವಿ, ವಿಜುವಲೈಸೇಷನ್ ಮಾಡ್ತಾನೆ ಇದ್ವಿ, ಗೆಲ್ಲಬೇಕು. ಸೊ ಈ ಸರಿ ಬರೀ ನಾವು ಅದೇ ಮಾಡ್ಕೊಂಬಂದೀವಿ. ಸೊ ಐ ಥಿಂಕ್ ಎಲ್ಲರ ಪ್ಲೇಯರ್ಸ್ದಾಗ ಇದಿತ್ತು, ಗೆಲ್ಲಬೇಕು, ಅದು ಬ್ಯಾಕ್ ಆಫ್ ದ ಹೆಡ್. ಈಗ ಗೆಲ್ಲಬೇಕು ಅಂದಿದ ತಕ್ಷಣ ಆಗಲ್ಲ ಅದು. ಸೊ ಪ್ರೊಸೆಸ್ ಒಂದು ಫಾಲೋ ಮಾಡ್ಕೊಂಬಂದ್ವಿ. ಎಲ್ಲರೂ ಆ ಮೈಂಡ್ಸೆಟ್ದಾಗಿದ್ರು, ನಾವು ಅಜಿತ್ ತೋರಿಸ್ಬೇಕು, ನಾವದು ಏನೇ ಆಗಲಿ ನಮ್ಮ ಬಾಡಿ ಕೊಡಮ್ಮಿ, ಎಷ್ಟೇ ಕಷ್ಟ ಬರಲಿ ಅದು ಒಂದು ದಾರಿ ಹುಡ್ಕಮ್ಮಿ, ನಾವು ಹೆಂಗೆ ವಾಪಸ್ ಬರ್ತೀವಿ ಅದ್ರಾಗ. ಸೊ ನಾಟ್ 1 not 2 ಬಟ್ ಫುಲ್ ಟೀಮ್. ನಾಟ್ ಇವಾಗ ಬರೀ ಆಡೋರಲ್ಲ, ಯಾರ್ಯಾರು ಆಡಲಾಗಿದ್ರು ಕೂಡ ಅದೊಂದು ವೈಬ್ ಕ್ರಿಯೇಟ್ ಆಗತ್ತಿತ್ತು. ಸೊ ಅದೇ ಫಸ್ಟ್ ಪಾಸಿಟಿವಿಟಿ ನಮ್ದು ಇದ್ದಿದ್ದು. ಸೊ ಅದಾದಮೇಲೆ ಓಕೆ, ಈಗ ನಾ ಚಂದ ಆಡಿಲ್ಲ ಅಂದರೆ ನನಗೆ ಬಂದುಬಿಟ್ಟು ಓಕೆ ಕಮಾನ್ ನೀ ಮಾಡ್ತೀನಿ, ನೀ ಮ್ಯಾಚ್ ಗೆದ್ದು ಕೊಡಿಸ್ತೀನಿ. ನನಗೆ ಸ್ಮೃತಿ ಹೇಳಿದ್ಲು, ನಾವು ಸೌತ್ ಝೋನ್ ಮ್ಯಾಚಸ್ ಆಡೋಕ್ಕೆ ಹೋದಾಗ ಬಿಫೋರ್ WPL, ಆವಾಗ ನಾವು ಸ್ವಲ್ಪ ಹಾಗೆ ಬೇಜಾರಾಗಿತ್ತು ಸ್ವಲ್ಪ. ಆಕಿನ ಹತ್ರ ಹೋಗಿ ಮಾತಾಡ್ತಿದ್ದೆ, ಬಿಕಾಸ್ ಶಿ ಈಸ್ ಲೈಕ್ ಗೋ ಟು ಪರ್ಸನ್ ಆಗಿಬಿಟ್ಟಾಳೆ. ಈಗ ನಮ್ಮ ದೊಡ್ಡ ಅಕ್ಕ ಥರನೇ ಆಗಿಬಿಟ್ಟಾಳೆ. ಸೊ ಆಕಿನ ಹತ್ರ ಏನೇ ಶೇರ್ ಮಾಡಿದ್ರು ಆಕೆ ಕೇಳಿ ಒಂದು ಫೀಡ್ಬ್ಯಾಕ್ ಕೊಡೋ ಇದ್ರಾಗಿರ್ತಾಳೆ. ಸೊ ಆಕೆ ಹೇಳಿದ್ಲು, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡ, March 17th ಯು ವಿಲ್ ವಿನ್ ಫಾರ್ ಅಸ್ ಅಂತ ಹೇಳಿದ್ಲು. ಅದು ಯಾವ ಇದ್ರಾಗ ಹೇಳಿದ್ಲೋ ಗೊತ್ತಿಲ್ಲ, ಬಟ್ ಆಕೆ ಹೇಳತ್ತಿದ್ಲು ಎವ್ರಿ ಡೇ ಈಗ ನೀ ಝೋನಲ್ಸ್ ಆದಮೇಲೆ ಓನ್ಲಿ ಥಿಂಗ್ ಯು ಶುಡ್ ಕೀಪ್ ಥಿಂಕಿಂಗ್ ಅಂದ್ರೆ WPL ಟ್ರೋಫಿ. ನೀ ಥಿಂಕ್ ಮಾಡ್ತಾನೆ ಇರು, ಲಾಸ್ಟ್ ಓವರ್ ಹಾಕತ್ತಿದ್ದಿ, ನೀ ಲಾಸ್ಟ್ ರನ್ಸ್ ಹೊಡಿಯತ್ತಿದ್ದಿ, ವಿನ್ನಿಂಗ್ ರನ್ಸ್ ನೀ ಹೊಡಿಯತ್ತಿದ್ದಿ ಅಂತ. ಸೊ ನನಗೆ ಅಲ್ಲೇ ಒಂದು
ಎಚ್ಚರಿಕೆ ಆಯಿತು. ಈಗ ಆಯ್ತು, ಆಗಿದ್ದ ಬಗ್ಗೆ ಏನು ಥಿಂಕ್ ಮಾಡೋಕ್ಕಾಗಲ್ಲ. ಮುಂದೆ ಏನು ಮಾಡ್ಬೋದು ಅದು ನಮ್ಮ ಕೈದಾಗದ. ಸೊ ಅಷ್ಟೇ, ಅವತ್ತಿಂದ ನಾ ಫುಲ್ ಥಿಂಕಿಂಗ್ ಪ್ರೊಸೆಸ್ ಹಾಗೆ ಇತ್ತು. ಮಲ್ಗ ಮುಂಚೆ ಆಗಲಿ ಎದ್ದಾಗಲಿ WPL, ಬಿಕಾಸ್ ದಟ್ ಈಸ್ ದ ನೆಕ್ಸ್ಟ್ ಟೂರ್ನಮೆಂಟ್. ಸೊ ವಾಟ್ ಯು ಪ್ಲೇಯಿಂಗ್ ಅದ್ರ ಮೇಲೆ ಫೋಕಸ್ ಇರಬೇಕು ಅಂತ ಕೇಳಿ. ಸೊ ಹಾಗೆ ಮಾಡ್ಕೊಂಬಂದ್ವಿ. ಈವನ್ ಕ್ಯಾಂಪ್ಸ್. ಸೊ ಲಾಸ್ಟ್ ಇಯರ್ WPL ಆಡಿದ್ವಿ. ಆಬ್ವಿಯಸ್ಲಿ ವಿ ಡಿಂಟ್ ಗೆಟ್ ದ ರಿಸಲ್ಟ್ ವಿ ವಾಂಟೆಡ್. ಬಟ್ ಅದಾಗಿದ ತಕ್ಷಣ ವಿ ಡಿಂಟ್ ಜಸ್ಟ್ ಗೋ ಬ್ಯಾಕ್ ಟು ಅವರ್ ಹೌಸಸ್. ನಾವು ಪ್ರಾಕ್ಟೀಸ್ ಇಲ್ಲ. ಸೊ RCB ಅವರು ಇದು ಮಾಡಿದ್ರು, ಕ್ಯಾಂಪ್ಸ್ ಎಲ್ಲ ಇದು ಮಾಡಿದ್ರು. ಸೊ ಅದೊಂದು ನಮಗೆ ಅಡ್ವಾಂಟೇಜ್ ಆಗಿತ್ತು. ಏನಂದ್ರೆ 3 ಜನ ಇದ್ರೂ ಒಂದು ಕ್ಯಾಂಪ್ ಇತ್ತು ಬೆಂಗಳೂರದಾಗ. ಸೊ ಆದಷ್ಟು ಯಾವಾಗ ಫ್ರೀ ಟೈಮ್ ಇತ್ತು ನಮಗೆ ಒಂದು ಕ್ಯಾಂಪ್ ಮಾಡಿಸ್ತಿದ್ರು. ಫಿಟ್ನೆಸ್ ಕ್ಯಾಂಪ್ ಆಗಲಿ, ಒಂದು 25 ಡೇಸ್ ಫಿಟ್ನೆಸ್ ಕ್ಯಾಂಪ್ ಮಾಡಿಸಿದ್ರು ಎಲ್ಲರಿಗೂ ಕರೆದು, ಡೊಮೆಸ್ಟಿಕ್ ಪ್ಲೇಯರ್ಸ್. ಆಮೇಲೆ ಒಂದು 20 ಡೇಸ್ ಸ್ಕಿಲ್ ಕ್ಯಾಂಪ್ ಮಾಡಿಸಿದ್ರು. ಸೊ ಕ್ವಾಂಟಿಟಿ ಪ್ಲಸ್ ಕ್ವಾಲಿಟಿ ಎರಡೂ ಸಿಗ್ತಿತ್ತು ಎಲ್ಲ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ ಯೂಶ್ವಲಿ. ಬಿಕಾಸ್ ಒನ್ಸ್ ಫುಲ್ ಟೀಮ್ ಸಿಗ್ತದ, ಕ್ವಾಂಟಿಟಿ ಅದು ಸಿಗಲ್ಲ. ಸೊ ಆದಷ್ಟು ನಾವು ಆ ಲಾಸ್ಟ್ 12 ಮಂತ್ಸ್ ಏನು ವರ್ಕ್ ಮಾಡೀವಿ ಈ ಒಂದು ಟೀಮ್ ಬೆಳ್ಸಕ್ಕೆ. ಸೊ ಅದೆಲ್ಲ ಆಲ್ ಟುಗೆದರ್ ಬಂದಾಗ ದಟ್ ಝೋನ್ ಇಸ್ ಡಿಫ್ರೆಂಟ್. ಸೊ ಅದೇ ಥರ ಇವಾಗ ನಾವು ಫೈನಲ್ಸ್ ಮುಂಚೆ ಏನೂ ಥಿಂಕ್ ಮಾಡಿಲ್ಲ. ನಾವು ಇಷ್ಟು ಫೈಟ್ ಮಾಡ್ಕೊಂಡೇ ಬಂದೀವಿ. ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಏನಾಗ್ತದೆ ವಿಲ್ ಸಿ, ಲೆಟ್ ಡೂ ವಾಟ್ ಈಸ್ ಇನ್ ಆರ್ ಕಂಟ್ರೋಲ್. ಈಗ ನಾವು ಒಳ್ಳೆ ಬಾಲಿಗೆ ಹೊಡಿದ್ಲು ಅಂದ್ರೆ ದಟ್ ಈಸ್ ನಾಟ್ ಇನ್ ಆರ್ ಕಂಟ್ರೋಲ್. ಬಟ್ ನೀ ಏನು ಮಾಡ್ಬೋದು ಅದಾದಮೇಲೆ. ಸೊ ಅಷ್ಟೇ ನಾರ್ಮಲಾಗೆ ಸಿಂಪಲಾಗೆ ಇದ್ವಿ. ಏನೂ ಓವರ್ ಥಿಂಕ್ ಮಾಡೋಕ್ಕೆ ಹೋಗಿಲ್ಲ, ಓವರ್ ಡೂ ಮಾಡೋಕ್ಕೆ ಹೋಗಿಲ್ಲ. ಹೌದು, ಪವರ್ ಪ್ಲೇಯಲ್ಲಿ ಅಷ್ಟು ರನ್ಸ್ ಹೊಡ್ಸ್ಕೊಂಡ್ವಿ, ಆಲ್ಮೋಸ್ಟ್ 60+ ರನ್ಸ್ ಹೊಡ್ಸ್ಕೊಂಡ್ವಿ. ಬಟ್ ಇಟ್ ಡಿಂಟ್ ಲುಕ್ ಲೈಕ್ ನಾವೆಲ್ಲ ಫುಲ್ ಪ್ಯಾನಿಕ್ ಆದ್ವಿ. ಓ ಶಿಟ್ ನೆಕ್ಸ್ಟ್ ಏನು. ಆಬ್ವಿಯಸ್ಲಿ ನೋಡೋರಿಗೆ ಅದು ಹಾಗೆ ಅನ್ನಿಸ್ತದೆ. ಯಾಕಂದರೆ ನಾ 2 ಮ್ಯಾಚ್ ಕೂತಂಗೆ ನನಗೂ ಅದು ಆಗ್ತಿತ್ತು ಹೊರಗೆ ಕೂತು ನೋಡೋಕ್ಕೆ. ಬಟ್ ಒಳಗೆ ನಾವೆಲ್ಲರೂ ಅದು ಕಾಣಿಸಲ್ಲ ಮೇ ಬಿ, ಬಟ್ ಒಬ್ಬೊಬ್ರಿಗೂ ಮಾತಾಡ್ಸಿದ್ವಿ. ಮೇ ಬಿ ಮಾತಾಡಲಿಲ್ಲ ಅಂದರೂ ನಮ್ಮ ಕಣ್ಣಾಗ ಅದು ಇದು ಇತ್ತು. ಅಂದರೆ ಓಕೆ ಹಿಂಗೆ ಆಗತ್ತದ. ಸೊ ನಮಗೆ ಗೊತ್ತು. ಸೊ 1 ಓವರ್ ಕ್ಯಾನ್ ಚೇಂಜ್ ಎನಿಥಿಂಗ್ ಈ T20 ಸೊ ಆಬ್ವಿಯಸ್ಲಿ ಒಬ್ಬೊಬ್ಬರ ಮೈಂಡಲ್ಲಿತ್ತು, 200 ಹೊಡಿಬೋದಾ, ಈಗ 180 ಹೊಡಿಬೋದಾ. ಅದು ಆಬ್ವಿಯಸ್ಲಿ ಸಡನ್ ಥಾಟ್ ಬಂದೇ ಬರ್ತದೆ. ಬಟ್ ದೆನ್ ಟು ಕೀಪ್ ದಟ್ ಕ್ವಯೆಟ್ ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ಬೇಕು. ಯಾಕಂದರೆ ನೆಕ್ಸ್ಟ್ ನೀ ಔಟ್ ಎತ್ತಿದ್ರೆ ಗೇಮ್ ಇಸ್ ಗೋನ ಚೇಂಜ್ ಕಂಪ್ಲೀಟ್ಲಿ. ಶೆಫಾಲಿ ಎಲ್ಲ ಬಾಲ್ ಆಲ್ಮೋಸ್ಟ್ ಹೊಡಿಯತ್ತಿದ್ಲಕ್ಕಿ. ಸೊ ಹೌ ಟು ಕೀಪ್ ಅ ಕ್ವಯೆಟ್. ಆಮೇಲೆ ಸೋಫಿ ಮಾಲಿನ್ಯೋ ಬಂದು 3 ವಿಕೆಟ್. ಸೊ ಅದು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಾ? ಯಾರು ಎಕ್ಸ್ಪೆಕ್ಟ್ ಮಾಡಿದ್ವಿ? ಜಸ್ಟ್ ಹ್ಯಾಪೆಂಡ್. ಸೊ ಅದಾದಮೇಲೆ ಎಲ್ಲರೂ ಫುಲ್ ಖುಷಿ ಆಗಿಬಿಟ್ರು. ಸೊ ಮತ್ತೆ ಬಂದು ಎಲ್ಲರೂ ಆಲ್ ಟುಗೆದರ್ ಬಂದು ಮ್ಯಾಚ್ ಇಸ್ ನಾಟ್ ಇಟ್ ಓವರ್. ಬಿಕಾಸ್ ಯಾವಾಗ ಯಾರು ಬಂದು ಹೊಡಿತಾರ ನಮಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗೆ ನಾವು ಎವ್ರಿ ವಿಕೆಟ್ಗೂ ನಾವು ಅದೇ ಥರ ಚಿಯರ್ ಮಾಡಿಕೊಂಡು ಅದೇ ಥರ ಬಿಲೀಫ್ ಇಟ್ಕೊಂಡು ಒಬ್ಬೊಬ್ಬರ ಮೇಲೆ. ಸೊ ಫಸ್ಟ್ ಇನ್ನಿಂಗ್ಸ್ ಆಯಿತು. ಸೊ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟರ್ಸ್ ಡೆಡ್ ದೇರ್ ಜಾಬ್. ಸೊ ಎಲ್ಲ ಸ್ಮೂದಾಗಿ ಹೋಯ್ತು. ಐ ಮೀನ್ ನಾಟ್ ಸ್ಮೂತ್, ಬ್ಯಾಟಿಂಗಲ್ಲೂ ಸ್ವಲ್ಪ ಹಿಕಪ್ಸ್ ಇತ್ತು. ಬಟ್ ಆ ವಿನ್ನಿಂಗ್ ರನ್ ಹೊಡೆದ್ಮೇಲೆ ರಿಚಾ ಘೋಷ್, ನಾ ಫುಲ್ ಪ್ಲ್ಯಾನ್ ಮಾಡಿದ್ದೆ, ಓಕೆ ಈ ಥರ ಸೆಲೆಬ್ರೇಟ್ ಮಾಡಬೇಕು, ಇವ್ರ ಮೇಲೆ ಹೋಗಿ ಹಿಂಗೆ ಜಂಪ್ ಮಾಡಬೇಕು. ಬಟ್ ಅವತ್ತು ಹೆಂಗಿತ್ತು ಅಂದ್ರೆ ನನಗೇನು ಬರ್ತದೆ ಮಾಡಿಬಿಟ್ಟೆ. ವಾಟ್ ಎವರ್ ಯು ಪ್ಲ್ಯಾನ್ ಡಿಂಟ್ ಗೋ ಅಕಾರ್ಡಿಂಗ್ಲಿ. ಬಟ್ ನನಗೇನಿತ್ತು ಆ ಮೂಮೆಂಟ್ನ ಲಿವ್ ಮಾಡಬೇಕು. ಯಾವಾಗ ನೆಕ್ಸ್ಟ್ ಬರ್ತದೆ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ಬಂದದ ಎಂಜಾಯ್ ಮಾಡಬೇಕು ಫುಲ್ಲಾಗಿ. ಸೊ ನಾ ಜಂಪ್ ಮಾಡೋದಾಗಲಿ, ಎಲ್ಲರ ಮೇಲೂ ಹೋಗಿ ಹೆಗ್ರೋದಾಗಲಿ ಅಥವಾ ಡಾನ್ಸ್ ಮಾಡೋದಾಗಲಿ ಫುಲ್ ಎಂಜಾಯ್ ಮಾಡಿದೆ. ಆ ಒಂದು ಮೂಮೆಂಟ್ ನನಗೋಸ್ಕರ ಮಾಡ್ದಂಗೆ ಅಂತ ಇರಬೇಕು ಅಂತ ಅಷ್ಟೇ. ಫುಲ್ ಅದೇ ಎಲ್ಲರೂ ಕಾಲ್ ಮಾಡಿ ಏನು ಸಣ್ಣ ಹುಡುಗಿ ಥರ ನೀವು ಜಂಪ್ ಡಾನ್ಸ್ ಮಾಡತ್ತಿದ್. ನಾ ಅಂದೆ ಐ ಜಸ್ಟ್ ವಾಂಟೆಡ್ ಟು ಬಿ ಮೈ ಸೆಲ್ಫ್. ಏನಾರು ಮಾಡ್ಲಿ, ಹಳ್ಳಿ ನಗಲಿ. ಕರೆಕ್ಟ್. ನೀವು ಹೇಳಿದ್ರಲ್ಲ ಹಿಕಪ್ಸ್ ಇತ್ತು. ಹಿಕಪ್ಸ್ ಇಲ್ಲಂದ್ರೆ ಅದೇ ನಾವು ಕುಂತೇವಿ ಫ್ರೆಂಡ್ಸ್ ಎಲ್ಲ ಮ್ಯಾಚ್ ನೋಡಿದ್ವಿ, ಗೆದ್ದ ಏನ್ ಮಾಡ್ಬೇಕೀಗ ಗೊತ್ತಿಲ್ಲ. RCB ಗೆದ್ರು, ಇದ್ರ ನಮಗೆ ಟೆರಿಟರಿನಲ್ಲಿ ನಮ್ದು ಏನು ಇದಾದ್ಮೇಲೆ ಏನು ಪ್ರೊಸೀಜರ ಗೊತ್ತಿಲ್ಲ. ಬಟ್ ಅದು ಪ್ರೊಸೆಸ್ ಆಗಕ್ಕೆ ಆಸ್ ಫ್ಯಾನ್ಸ್ ನಮಗೂ ಆ್ಯಂಡ್ ದ ಲವ್ ದಟ್ ಯು ಟೋಲ್ಡ್ ಬರೀ ಸ್ಟೇಡಿಯಮ್ದಾಗ ಅಷ್ಟೇ ಅಲ್ಲ, ರೋಡ್ಸ್ ಮೇಲೆ ಜನ ಬಂದ್ರೆ ಪಟಾಕ್ಷಿ ಹಾರಿಸಿದ್ರೆ. ನಮ್ಮ ಮನೆ ಮುಂದೆ ಫುಲ್ ಏರಿಯಾದವರೆಲ್ಲ ಅವ್ರವ್ರ ರೋಡ್ದಾಗ ಹೊಡೆದಿಲ್ಲ, ನಮ್ಮ ರೋಡಿಗೆ ಬಂದೆ ಫುಲ್ ಸೆಲೆಬ್ರೇಟ್ ಮಾಡತ್ತಿದ್ರು ನಮ್ಮ ಮನೆ ಮುಂದೆ ಕಸ ಆಗ್ಬೇಕು. ಸೊ ಬಟ್ ಆ್ಯಕ್ಚುಲಿ ಇನ್ನೂ ಒಂದು ಏನಂದ್ರೆ, ನಾವು ಫಸ್ಟ್ 6 ಮ್ಯಾಚಸ್ ನಾವು ಅಷ್ಟು ವಿಕೆಟ್ಸ್ ತೆಗಿಲ್ಲ, 1 or 2 ಇತ್ತು. ಬಟ್ ಸ್ಮೃತಿ ಮಂದನ ಆಗಲಿ ಅಥವಾ ನಮ್ಮ ಕೋಚಿಂಗ್ ಸ್ಟಾಫ್ ಆಗಲಿ ಆ ಬಿಲೀಫ್ ಕೊಟ್ರಲ್ಲ, ಏನೇ ಆಗಲಿ ಈಕಿ ನಮ್ಮ ವಿಕೆಟ್ ಟೇಕಿಂಗ್ ಬೌಲರ್. ಹೌದು, ನಾ 6 ಮ್ಯಾಚಸ್
ಮಾಡಲಿಲ್ಲ. ಈಸಿ ಏನಂದ್ರೆ ಓಕೆ ಡ್ರಾಪ್ ಮಾಡಮಿ, ನನಗೆ ಇಂಜುರಿನೂ ಬಂತು, 2 ಮ್ಯಾಚಸ್ ಆಯಿತು, ಓಕೆ ಮನೆಗೆ ಕಳ್ಸಮ್ಮಿ ಅಂತೆಲ್ಲ ಇರ್ತದೆ ತಲೆಯಾಗ. ಬಟ್ ಅವ್ರು ನನಗೆ ಬ್ಯಾಕ್ ಮಾಡಿದ್ರು. ಲಾಸ್ಟ್ ಇಯರ್ ನೋಡಿದ್ವಿ, ಅವರೇ ಬ್ಯಾಕ್ ಮಾಡಿದ್ರು. ಸೊ ಈ ಇಯರು ಅಷ್ಟೇ ಆಬ್ವಿಯಸ್ಲಿ ನಂದು ಥಾಟ್ಸ್ ಇತ್ತು, ಶಿಟ್ ನಾ ಏನೂ ಮಾಡಲಾಗಿನಲ್ಲ, ಈ ಟೀಮಿಗೆ ಅಂದ್ರೆ ನಾ ಮ್ಯಾಚ್ ಗೆಲ್ಸೋಕ್ಕಾಗಲ್ಲಾಗ್ಯದ ನನ್ನ ಕಡೆಯಿಂದ ನಾನು ಬೆಸ್ಟ್ ಕೊಡೋಕ್ಕಾಗಲ್ಲಾಗ್ಯದ. ಹೌದು ಮೇ ಬಿ ನಂದು ಅವಾಗ ರಿದಮ್ ಸಿಗ್ತಿರ್ಲಿಲ್ಲ ಏನೋ, ಬಟ್ ನಾನು ನಂದು ಎಫರ್ಟ್ಸ್ ಕೊಡತ್ತಿದ್ದೆ, ಅದು ರಿಸಲ್ಟ್ ಕನ್ವರ್ಟ್ ಆಗಲಾಗಿತ್ತು. ಸೊ ನನಗೆ ಬೇಜಾರಾಗಿತ್ತು. ಬಟ್ ಅವ್ರು ಯಾವತ್ತೂ ನನಗೆ ಕೆಳಗೆ ನೋಡೇ ಇಲ್ಲ. ಅಂದ್ರೆ ಯು ಕ್ಯಾನ್ ಡೂ ಇಟ್ ಶ್ರೇಯಾಂಕ, ನೀ ನಮಗೆ ಮಾಡಿಕೊಡ್ತಿ, ಆ ಒಂದು ಬಿಲೀಫ್ ಇತ್ತಲ್ಲ. ಐ ಡೋಂಟ್ ಥಿಂಕ್ ಸೊ ಅದು ನನಗೆ ಸಿಗ್ತದೆ ಬೇರೆ ಕಡೆ. ಬಂದ್ಬಿಟ್ಟು ಮಾತಾಡ್ಸೋದಾಗಲಿ, ಕೋಚಸ್ ಆಗಲಿ, ಇಟ್ಸ್ ಓಕೆ ಮೇಟ್, ಇಟ್ಸ್ ಓಕೆ, ಯು ಕ್ಯಾನ್ ಡೂ ಇಟ್. ಸೊ ಆ ಒಂದು ಪಾಸಿಟಿವಿಟಿ ಆ ಥರ ಹೇಳಿದ್ರೆ ಆಬ್ವಿಯಸ್ಲಿ ಯು ವಿಲ್ ಫೀಲ್ ಪಂಪ್ಡ್. ಓ ಕರೆಕ್ಟ್, ಈ ಥರ ನನಗೆ ಎಕ್ಸ್ಟ್ರಾ ಒಂದು ಸಪೋರ್ಟ್ ಸಿಗತ್ತದಂದರೆ ಯು ವಿಲ್ ವಾಂಟ್ ಟು ಗೆಟ್ ಬೆಟರ್, ಯು ವಿಲ್ ವಾಂಟ್ ಟು ವರ್ಕ್. ಪುಷ್ ಮಾಡ್ತೇವೆ ನಮ್ಮ. ಇವಾಗ ಪ್ರಾಕ್ಟೀಸಲ್ಲೂ ಅಷ್ಟೇ. ಅದಾದ್ಮೇಲೆ ಡೆಲ್ಲಿಗೆ ಹೋದ್ವಿ. ಡೆಲ್ಲಿದಾಗ ನಾ ಪ್ರಾಕ್ಟೀಸ್ ಮಾಡತ್ತಿದ್ದೆ, ನನ್ನ ಹತ್ರನೇ ಬಂದರು ಕೋಚಸ್. ಓಕೆ ವಿಲ್ ವರ್ಕ್ ವಿತ್ ಯು, ವಿಲ್ ಫಿಗರ್ ಇಟ್ ಔಟ್ ವಾಟ್ ಇಸ್ ನಾಟ್ ಹ್ಯಾಪನಿಂಗ್ ಟು ಯು, ವಾಟ್ಸ್ ನಾಟ್ ವರ್ಕಿಂಗ್ ಫಾರ್ ಯು, ಲೆಟ್ಸ್ ಮೇಕ್ ಶೋರ್ ಯು ಕಮ್ ಬ್ಯಾಕ್ ಟು ರಿದಮ್ ಅಂತೆಲ್ಲ ಹೇಳಿದ್ರು. ಸೊ ಅದೆಲ್ಲ ಪಾಸಿಟಿವ್ ಆಗಿ ಜನರು ಸರೌಂಡ್ ಆದಾಗ ರಿಸಲ್ಟ್ಸ್ ಬರ್ತದ. ಸೊ ನನಗೆ ಫುಲ್ ಖುಷಿ ಆಯ್ತು. ಯಾರಿಗೂ ಅದು ಜ್ಞಾಪಕ ಇಲ್ಲ, ಪರ್ಪಲ್ ಕ್ಯಾಪ್ ಗೆದ್ಲು ಹೌದು, ಬಟ್ ಫಸ್ಟ್ 6 ಮ್ಯಾಚಸ್ ವಾಟ್ ಐ ವೆಂಟ್ ಥ್ರೂ ಟು ನೆಕ್ಸ್ಟ್ 6 ಮ್ಯಾಚಸ್. ಹೌದು ಫಸ್ಟ್ 6 ಮ್ಯಾಚ್ ಬ್ಯಾಂಗ್ಳೂರ್ದಾಗ ಆಡಿದ್ವಿ. ಬ್ಯಾಂಗ್ಳೂರ್ದಾಗ ಶ್ರೇಯಾಂಕ ಪಾಟೀಲ್ ಕುಡಂಟ್ ಗೆಟ್ ವಿಕೆಟ್ಸ್. ಫ್ಯಾನ್ಸ್ ನನಗೆ ಅಂದ್ರೆ ಆ ಥರ ಫ್ಯಾನ್ಸ್ ಮುಂದೆ ನನಗೂ ವಿಕೆಟ್ಸ್ ತೆಗಿಯೋದಿತ್ತು, ನನಗೂ ಪರ್ಫಾರ್ಮ್ ಮಾಡೋದಿತ್ತು, ಬಟ್ ಐ ಕುಡಂಟ್. ನಾನು ಎಫರ್ಟ್ಸ್ ಕೊಟ್ಟೆ, ಐ ಜಸ್ಟ್ ಕುಡಂಟ್. ಬಟ್ ಅದಾದಮೇಲೆ ಡೆಲ್ಲಿಗೆ ಹೋದೆ, ಐ ಜಸ್ಟ್ ಡಿಂಟ್ ಲೆಟ್ ಮೈ ಸೆಲ್ಫ್ ಡೌನ್. ಅಂದರೆ ಈಗ ಏನಾಗ್ತದೆ, 6 ಮ್ಯಾಚಸ್ ಆಯ್ತಪ್ಪ, ಏನು ಮಾಡೋದು, ಹಾಗೆ ಆಗತ್ತದ, ನೋಡಮ್ಮ ಏನಾಗ್ತದೆ ಹಾಕಮ್ಮಿ ಅಂತ ಆ ಫೀಲಿಂಗ್ದಾಗ ಹೋಗ್ಬೋದಾಗಿತ್ತು. ಬಟ್ ದ ಸಪೋರ್ಟ್ ಐ ಗಾಟ್ ಫ್ರಮ್ ಮ್ಯಾನೇಜ್ಮೆಂಟ್, ಫ್ರಮ್ ಕೋಚಸ್ ಆಗಲಿ ಅಥವಾ ಕ್ಯಾಪ್ಟನ್ ಆಗಲಿ ಫಾರ್ ದ್ಯಾಟ್ ಮ್ಯಾಟರ್, ಆ ಬ್ಯಾಕಿಂಗ್ ಇತ್ತು ಥ್ರೂ ಔಟ್ ದ ಟೂರ್ನಮೆಂಟ್. ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾ. ಅಂದ್ರೆ ಇವೆಲ್ಲ ಎದಕ್ಕೆ ಕೇಳ್ಬೇಕಂದ್ರೆ ಈಗ ಹೊರಗೆ ಹೆಂಗಿರ್ತೈತಿ, ನೀವೇ ನೋಡಿರ್ತೀರಿ ಕಾಮೆಂಟ್ಸ್ದಾಗೆಲ್ಲ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಬೈತಾರೆ. ದೇರ್ ಆರ್ ಅಗ್ಲಿ ಪೀಪಲ್ ಆಲ್ಸೋ, ಏನು ಗೊತ್ತಿರ್ಲಾರ್ದು ಬೈತಾರೆ, ಕ್ರಿಟಿಸಿಸಮ್ ಇರ್ತೈತಿ. ಬಟ್ ವಾಟ್ ಹ್ಯಾಪನ್ಸ್ ಇನ್ಸೈಡ್ ಯಾರಿಗೂ ಗೊತ್ತಿಲ್ಲ. ನೀವೇನು ಮಾತಾಡ್ತೀರಿ, ನಿಮ್ದೇನು ಮೈಂಡ್ ಸೆಟ್ ಇರ್ತೈತಿ. ನನ್ನ ತಲೆಗಂತೂ ಏನು ಬರ್ತೈತಿ, ನಾ ಅಲ್ಲಿ ಹೋಗಿ ನಿಂತೆ ಅಂದ್ರೆ ನಾ ಬೇವಶಕ್ಕೆ ನೀವು ಬಾಲ್ ಹಾಕ್ಬೇಡ್ರಿ, ಬ್ಯಾಟು ಹಾಕ್ಬೇಡ್ರಿ. ಬಿಕಾಸ್ ಐ ನೋ ಟರ್ಫ್ ಕ್ರಿಕೆಟ್ದಾಗ ಒಂದು ಬಾಲ್ ಬ್ಯಾಟಿಂಗ್ ಮುಟ್ಟಂಗಿಲ್ಲ, ಮನೆ ಮುಂದೆ ಬಾಲ್ ಬ್ಯಾಟಿಂಗ್ ಮುಟ್ಟಂಗಿಲ್ಲ. ನಾ ವಿರಾಟ್ ಕೊಹ್ಲಿ ಹಿಂಗೆ ಆಡ್ಬೇಕು, ಶ್ರೇಯಾಂಕ ಬಾಲಿಂಗ್ ಹಾಕ್ಬೇಕಂದ್ರೆ ಡಸಂಟ್ ಮೇಕ್ ಸೆನ್ಸ್. ಬಟ್ ಅಸ್ ಫ್ಯಾನ್ಸ್ ಇರ್ತೈತದ ಬೇಜಾರಾದಾಗ ಇಲ್ಲ ಅಂದ್ರೆ ನಾವು ಯಾರಿಗೆ ಬೈತೀವಿ, ಕ್ಲೋಸ್ ಇದ್ದವರಿಗೆ ಬೈತಲ್ಲ, ಸುಮ್ಮನೆ ಯಾರಿಗೂ ಭಯಂಗಿಲ್ಲ. ಬಟ್ ಆ ಇಮೋಷನ್ಸ್ ಥ್ರೂನ ಎದಕ್ಕೆ ವೈ ಆಸ್ಟ್ ಅಬೌಟ್ ದ ಫೈನಲ್ಸ್ ಇಸ್ ಬಿಕಾಸ್ RCB ವಿನ್ನಿಂಗ್ ಅ ಫೈನಲ್. ಈ ಲೈನ ನಮಗೆ ಗೊತ್ತಿರಲಿಲ್ಲ, RCB ಒನ್ ದ ಫೈನಲ್, ಒನ್ ದ ಕಪ್ ಅಂತ. ಆ ಇಮೋಷನ್ ನಾವು ಫ್ಯಾನ್ಸ್ ಅಂತೂ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಆಸ್ ಅ ಟೀಮ್ ಥ್ರೂ ಔಟ್ ದ ಸೀಸನ್ ಇಟ್ ವಾಸ್ ನಾಟ್ ಜಸ್ಟ್ ಅ ಫೈನಲ್ಸ್, ಆಫ್ ಕೋರ್ಸ್ ಥ್ರೂ ಔಟ್ ಒಂದು ಪ್ರೊಸೆಸ್ ಇರ್ತೈತಿ. The role that Ellis Perry played. She just carried herself throughout the tournament. Batting ಆಗಲಿ ಬೌಲಿಂಗ್ ಆಗಲಿ ಅದೊಂದು ಸ್ಪಾರ್ಕ್ ಇತ್ತು ಅಕ್ಕಿದಾಗ. ಅಂದರೆ ಏನೇ ಮಾಡಿದ್ರು ಅಕ್ಕಿ ಟೀಮ್ಗೋಸ್ಕರ ಐ ಮೀನ್ ಎಲ್ಲರೂ ಟೀಮ್ಗೋಸ್ಕರ ಮಾಡ್ತಾರೆ, ಬಟ್ ಅಕ್ಕಿ ಒಂದು ಪುಷ್ ಕೊಡತ್ತಿದ್ಲು. ಎಲ್ಲರ ಹತ್ರನೂ ಬಂದು ಮಾತಾಡೋದಾಗಲಿ, ಅಕ್ಕಿಗೇನು ಮಾಡಬೇಕಾಗಿಲ್ಲ. ಬಟ್ ಡೊಮೆಸ್ಟಿಕ್ ಪ್ಲೇಯರ್ ಹತ್ರ ಮಿಂಗಲ್ ಆಗಿ ಮಾತಾಡ್ಸೋದಾಗಲಿ, ಎಲ್ಲ ಓವರ್ಸೀಸ್ ಪ್ಲೇಯರ್ ಆಗಲಿ, ಸೋಫಿ ಆಗಲಿ, ಎಲ್ಲರೂ ಬಂದು ಮಾತಾಡ್ಸೋದು, ಅದೊಂದು ಆ ಯೂನಿಟ್ ಕೋರ್ ಅದು ಚಂದ ಇದ್ದಾಗ ರಿಸಲ್ಟ್ಸ್ ಆಟೋಮ್ಯಾಟಿಕ್ಕಾಗಿ ಬರ್ತದೆ. ಸೊ ಅದೊಂದು ಬಿಗ್ ಪ್ಲಸ್ ಪಾಯಿಂಟ್ ನಮಗಿದ್ದಿದ್ದು. ಆ್ಯಂಡ್ ಇಂಟರ್ನ್ಯಾಷನಲಿ ಗೊತ್ತೈತಿಲ್ಲ, ಇಂಟರ್ನ್ಯಾಷನಲಿ ವಿಮೆನ್ಸ್ದಾಗ ಮೋಸ್ಟ್ ಸ್ಟ್ರಾಂಗೆಸ್ಟ್ ಟೀಮ್ ರೈಟ್ ನಾವು ಇಸ್ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಇಂಡಿಯಾ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್. ಕ್ರೊನಾಲಜಿಕಲ್ಲ, ಬಟ್ ದೀಸ್ 3 ಆರ್ ವೆರಿ ಕಾಂಪಿಟೇಟಿವ್. ಆ್ಯಂಡ್ ಆಸ್ಟ್ರೇಲಿಯಾದಂತೂ ನೋಡೇವು ನಾವು, ಅವ್ರದ್ದು ಮೈಂಡ್ ಸೆಟ್ ಹೆಂಗಿರ್ತೈತೆ ಅದು ಹೇಳ್ತಾರೆ, ನೆವರ್ ಗಿವ್ ಅಪ್ ಮೆಂಟಾಲಿಟಿ ಆ್ಯಂಡ್ ಎವ್ರಿಥಿಂಗ್. ಆ ಹ್ಯಾವಿಂಗ್ ದೋಸ್ ಸೀನಿಯರ್ಸ್, ಈಗ ನೀವು ಡೊಮೆಸ್ಟಿಕ್ ಆಡಿರಂತಂದ್ರೆ ಒಮ್ಮೆ ಎಲಿಸ್ ಪೆರಿ ಮುಂದೆ ನೋಡಿದಾಗ ನೀವು ಎಲಿಸ್ ಅಂತ ಅನ್ನಕ್ಕೆ ಹಂಗಿಲ್ಲ ಹೆಂಗದಿ ಅಂತೇಳಿ. ಆ ಫಸ್ಟ್ ಇಂಟ್ರಾಕ್ಷನ್ ಹೆಂಗಿತ್ತು ವಿತ್ ದೀಸ್ ಸ್ಟಾರ್ ಪ್ಲೇಯರ್ಸ್ ಸೆಲೆಕ್ಟಿಂಗ್ ಇನ್ ಟು RCB? ಫಸ್ಟ್ ಕ್ವೆಶನ್ ಇಸ್ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಗೆಟ್ಟಿಂಗ್ ಸೆಲೆಕ್ಟೆಡ್ ಟು RCB? ಅದು ಆಕ್ಷನ್ ಫಸ್ಟ್ ಆಫ್ ಆಲ್ WPL ಆಗತ್ತದ ಅಂತಂದಿದ ತಕ್ಷಣ ಅದೊಂದು ದೊಡ್ಡ ನಮಗೆ ಪ್ಲ್ಯಾಟ್ಫಾರ್ಮ್ ಇತ್ತು. ಸೊ ಎಲ್ಲರೂ ಮಾತಾಡತ್ತಿದ್ರು WPL ಸ್ಟಾರ್ಟ್ ಆಗತ್ತದ, ಈಗ ಬರ್ತದ, ಈ ವರ್ಷ ಬರ್ತದ. ಸೊ ನಾವು ಕಾಯತ್ತಿದ್ವಿ. ಅದು ಫೈನಲಿ ಅನೌನ್ಸ್ ಆದಾಗ ಆಕ್ಷನ್ ಬಂತು, ಎಲ್ಲರೂ ಕಾಯತ್ತಿದ್ವಿ. ನಂದು 317, ಅದು ನನ್ನ ಲಕ್ಕಿ ನಂಬರ್. 31st July ನಾ ಬಾರ್ನ್, ಸೊ 317 July 7. ಸೊ
ಫುಲ್ ಅದು ಆಕ್ಷನ್ ಡೇ ಅಂದರೆ ನನಗೆ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಥರ ಇತ್ತು. ಸ್ಟಾರ್ಟಿಂಗ್ ಹೇಲಿ ಮ್ಯಾಥ್ಯೂಸ್ ಫಸ್ಟ್ ನೇಮ್ ಇತ್ತು, ಅನ್ಸೋಲ್ಡ್ ಹೋಯ್ತು. ನಾನು ಹೇಲಿ ಮ್ಯಾಥ್ಯೂಸ್ ಮುಂದೆ ನಾ ಏನು ಅಕ್ಕಿ ಅನ್ಸೋಲ್ಡ್ ಆದರೆ ನನಗೆಲ್ಲಿ ಪಿಕ್ ಮಾಡ್ತಾರ? ಸೊ ಆಬ್ವಿಯಸ್ಲಿ ಆ ಥಾಟ್ ಬರ್ತದೆ, ಹೇಲಿ ಮ್ಯಾಥ್ಯೂಸ್ ಇಸ್ ಅ ಲೆಜೆಂಡ್. ಲೈಕ್ ಅವು ಅಕ್ಕಿಗೆ ತೊಗೊಳಲ್ಲ ಸರ್, ನನಗೆ ಯಾರು ತಗೋತಾರೆ? ನಾನು ಸರ್ ಜೊತೆನೇ ನೋಡತ್ತಿದ್ದೆ ಆಕ್ಷನ್. ನಾ ಹೇಳಿದೆ ಪ್ಲೀಸ್ ಸ್ವಿಚ್ ಇಟ್ ಆಫ್, ಯಾಕಂದ್ರೆ ಹೇಲಿ ಮ್ಯಾಥ್ಯೂಸ್ ಅನ್ಸೋಲ್ಡ್, ಶ್ರೇಯಾಂಕ ಪಾಟೀಲ್ ಸಮ್ಮನ್ ಹು ನೋಬಡಿ ನೋಸ್ ಶ್ರೇಯಾಂಕ ಪಾಟೀಲ್. ಆಮೇಲೆ ಸರಿ ಆಯ್ತು, ನೋಡತ್ತಿದ್ವಿ. ಒಂದು ದೊಡ್ಡ ಬ್ರೇಕ್ ಕೊಟ್ರಪ್ಪ, ಒಂದು 6 o'clock 5:30 6 o'clock ಒಂದು ಹಾಫ್ ಆನ್ ಅವರ್ ಬ್ರೇಕ್ ಕೊಟ್ಟರು. ನನಗೆ ಕೂಡೋಕ್ಕಾಗಲ್ಲ ಹಾಫ್ ಆನ್ ಅವರ್ ಎಲ್ಲ ಕೂತಿ, ಏನು ಥಾಟ್ಸ್ ಎಷ್ಟು ಬರ್ತಾ ಇರ್ತದ. ಸೊ ಅದಾದ್ಮೇಲೆ ನಾ ಹೇಳಿದೆ ಪಾನಿಪುರಿ ತಿನ್ನಕ್ಕೆ ಹೋಗಮ್ಮಿ, ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಬರಮ್ಮಿ. ಪಾನಿಪುರಿ ತಿಂದು ಮತ್ತೆ ಕೂತ್ವಿ ಐಪ್ಯಾಡ್ ಮುಂದೆ, ಕಾಯತ್ತೀವಿ. ನಂದು ಲೇಟ್. ಆಮೇಲೆ ಅದೆಲ್ಲ ಫಾಸ್ಟ್ ಫಾರ್ವರ್ಡ್ ಆಗತ್ತಿತ್ತು ಬೇಸಿಕ್ಲಿ, ಎಲ್ಲ ಜಲ್ದಿ ಮಾಡಮ್ಮಿ, ಒಂದು ಲಿಸ್ಟ್ ಕೊಡಮ್ಮಿ 15 ಜನದ್ದೆಲ್ಲ ಅಂತ. ಫೈನಲಿ ನನ್ನ ಹೆಸರು ಬಂತು. ನನಗೇನಂದ್ರೆ ಆಕಿ ಎತ್ತಿ ಅನ್ಸೋಲ್ಡ್ ಅಂತ ಹೊಡಿಬಾರ್ದು, ಅಟ್ಲೀಸ್ಟ್ ಒಂದು 5 ಸೆಕೆಂಡ್ 10 ಸೆಕೆಂಡ್ ಗ್ಯಾಪ್ ಕೊಡವ, ಯಾರು ನೋಡಮ್ಮಿ ಅಂತ. ಆಮೇಲೆ ಆಕಿ 317 ಶ್ರೇಯಾಂಕ ಪಾಟೀಲ್ ಅಂದಾಗ ನಾ ಕಣ್ಣು ಮುಚ್ಚಿದೆ. ಎಲ್ಲಿ ಈಗ ಅನ್ಸೋಲ್ಡ್ ಹೋದ್ರೆ ಏನು ಮಾಡಬೇಕು, ಸೋಲ್ಡ್ ಹೋದ್ರೆ ಅದಾದ್ಮೇಲೆ ಖುಷಿ ಪಡ್ಬೋದು. ನಾ ಹಂಗೆ ಹಿಂಗಿದ್ದೆ. 317 ಶ್ರೇಯಾಂಕ ಪಾಟೀಲ್, ಆಮೇಲೆ RCB ಅವ್ರು ಎತ್ತಿದ್ರು. ಆಮೇಲೆ ನಾ ಅಲ್ಲೇ ಸಾಕು, ಸ್ಟಾಪ್ ಮಾಡ್ರಿ ಸಾಕು ಅನ್ಕೊಂಡೆ. ಆಮೇಲೆ ಸೋಲ್ಡ್ ಫಾರ್ RCB ಅಂದಾಗ ಆ ಖುಷಿನೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಾ ಫುಲ್ ಬ್ಲ್ಯಾಂಕ್ ಆಗಿದ್ದೆ, ಆಲ್ಮೋಸ್ಟ್ ಕಣ್ಣಾಗ ನೀರಿತ್ತು. ಅದಾದ್ಮೇಲೆ ನಾವು ಅತ್ತೆ ಕೂಡ, ಯಾಕಂದ್ರೆ ಸಣ್ಣಕ್ಕಿದ್ದಾಗಿಂದ RCB ಅನ್ಕೊಂಬಂದೆ. ಒಂದು ದಿವಸ ಈಗ ಆಕ್ಷನ್ದಾಗ ನೋಡ್ತೀನಿ RCBದಾಗ ಸೆಲೆಕ್ಟ್ ಆಗೀನಿ, RCB ಟೀಮ್ದಾಗಿದ್ದೀನಿ, ಆ ಜರ್ಸಿ ಹಾಕೋತೀನಿ. ಅಷ್ಟೆಲ್ಲ ಥಿಂಕೇ ಮಾಡಿರಲಿಲ್ಲ. ಆ ಹಿಂದಿನ ದಿವಸ ನಾ ಒಂದು ಸಣ್ಣ ಹುಡುಗಿ ಥರ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾರಿಗೆ ಗೊತ್ತಿತ್ತು ಆ ಹುಡುಗಿ ಈಗ RCB ಟೀಮ್ದಾಗ ಸೆಲೆಕ್ಟ್ ಆಗ್ತಾರೆ? ಅಷ್ಟೇ ಚೇಂಜೇ ಆಯ್ತು ಆಲ್ಮೋಸ್ಟ್. ನನ್ನ ಡ್ರೀಮ್ಸ್ ಎಲ್ಲ ಅನ್ಕೊಂಡಂಗೆ ಆಗತ್ತಿತ್ತದು. ಸೊ ಲೈಕ್ ಏನಪ್ಪ ಆಯ್ತಿದು RCBದಾಗ. ಆಮೇಲೆ ಕಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾ ಒಂದು ಸ್ವಲ್ಪ ಫೋನ್ ಸ್ವಿಚ್ ಆಫ್ ಮಾಡಿದೆ, ಬಿಕಾಸ್ ಐ ವಾಂಟೆಡ್ ಟು ಫೀಲ್ ದಟ್. ಸೊ ನಾ ಫುಲ್ ಎಂಜಾಯ್ ಮಾಡಿದೆ. ಅದಾದಮೇಲೆ ಹೊರಗೆ ತಿನ್ನಕ್ಕೆ ಹೋದ್ವಿ. ಆಮೇಲೆ ಮನೆಗೆ ಹೋದ್ಮೇಲಂತರೂ ಅಮ್ಮ ಈಗ ಅವೆಲ್ಲ ಏನದು RCBದ ಫ್ಲ್ಯಾಗ್, RCBದ ಗಿರೀಟ ಎಲ್ಲ ಇರ್ತದಲ್ಲ, ಅಮ್ಮ ಇಟ್ಕೊಂಡಿದ್ರು. ನಾವೆಲ್ಲ ಇಟ್ಕೊಂಡಿರ್ತೀವಿ ಅದು ಮನ್ಯಾಗ. ಸೊ ನನಗೆ ವೆಲ್ಕಮ್ ಮಾಡೋಕೆ ಅಮ್ಮ ಅವೆಲ್ಲ ತಂದರು ಮನೆ ಒಳಗೆ ಹೋಗೋದೆ. ನಾ ಫುಲ್ ಒಂಥರ ಖುಷಿ ಆದೆ. ಪಪ್ಪ ಆ್ಯಸ್ ಯೂಶಲ್ ನೋ ಎಕ್ಸ್ಪ್ರೆಷನ್, ಬಟ್ ಪಪ್ಪಂದೇನಂದ್ರೆ ನನ್ನ ಕನೆಕ್ಷನ್ ಪಪ್ಪ ಥ್ರೂ ಐಸ್. ಅವ್ರಿಗೆ ಬೇಜಾರಾಗಲಿ ನನಗೆ ಗೊತ್ತಾಗ್ತದ, ಖುಷಿ ಆಗಲಿ ನನಗೆ ಗೊತ್ತಾಗ್ತದೆ. ಸೊ ಐ ನ್ಯೂ ಹೌ ಹ್ಯಾಪಿ ಈ ವಾಸ್, ಬಿಕಾಸ್ ಸಣ್ಣಕ್ಕಿದ್ದಾಗಿಂದ ನಮ್ಮ ತಮ್ಮಗೆ ಆಡಿಸ್ಬೇಕಂತಿತ್ತು. ಅವನು ಆಡತಾನೆ ಈಗ ಕ್ರಿಕೆಟ, ಬಟ್ ಹಿ ನೆವರ್ ಥಾಟ್ ದಟ್ ನಾ ಇಷ್ಟು ಜಲ್ದಿ ಗ್ರೋ ಆಗ್ತೀನಿ ಅಂತ. ಸೊ ಅಪ್ಪ ಫುಲ್ ಕಣ್ಣಾಗ ಆ ಖುಷಿ ತುಂಬ್ಕೊಂಡಿತ್ತು, ಬಟ್ ಹಿ ಡಿಂಟ್ ಎಕ್ಸ್ಪ್ರೆಸ್. ಒಂದು ಹಕ್ ಕೊಟ್ಟೆ. ಆಮೇಲೆ ಫುಲ್ ಎಲ್ಲರೂ ಖುಷಿಯಾಗಿ ಮಾತಾಡಿದ್ವಿ. ಆಮೇಲೆ ಆಯಿತು, ಫಸ್ಟ್ ಸೀಸನ್ ಡಿಂಟ್ ಗೋ ಆರ್ ವೇ, ಬಟ್ ಆ ಒಂದು ಫೀಲಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತು. ಆಕ್ಷನ್ ಫಸ್ಟ್ ಸೀಸನ್ ಗೆಲ್ಲಿಸ್ಬಿಡ್ತಿದ್ರು ನಾವು, ಏನು ಇರ್ತಿರ್ಲಿಲ್ವ ನಾವು ಯಾರು. ಇದು ಕನಸು. ಬಟ್ ಫಸ್ಟ್ ಸೀಸನ್ ಆದಮೇಲೆ ಒಂದೊಂದು ರೆಕಗ್ನಿಷನ್ ಸಿಕ್ತು ಸ್ವಲ್ಪ. ಓಕೆ, ಒಂದು ಶ್ರೇಯಾಂಕ ಪಾಟೀಲ್ ಎಲ್ಲರೂ ಓಕೆ ಬೆಂಗಳೂರದಾಗ ಗೊತ್ತಾಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಫೋಟೋ ಕೇಳ. ಸೊ ಐಸ್ ಲೈಕ್ ವಾವ್ ಎಷ್ಟು ಚಂದದ. ಜಸ್ಟ್ ಇಮ್ಯಾಜಿನ್ ನಾವು ಕಪ್ ಗೆದ್ದು ನಾವು ಸೆಲೆಬ್ರೇಟ್ ಬೆಂಗಳೂರು ಫ್ಯಾನ್ಸ್ ಮುಂದಿದ್ದಾಗ ಹೆಂಗಿರ್ತದ ಅಂತ ಅವಾಗಿಂದ ಸ್ಟಾರ್ಟ್ ಮಾಡಿದ್ದ ಆ ಜರ್ನಿ. ಓಕೆ, ಥಿಂಕ್ ಮಾಡಬೇಕು ಅಂತ. ಬಟ್ ಅದು ಇನ್ನೊಂದು ಹೆಂಗಿರ್ತದೆ, RCB ಫ್ಯಾನ್ಸ್ ಕನ್ನಡದವ್ರು ಯಾರ ಟೀಮ್ದಾಗಿದ್ರೆ ಅದ ಖುಷಿ. ಕರೆಕ್ಟ್. ಅಲ್ಲೇ ನಾವು ಸೋಲ್ಡ್ ಆಗ್ಬಿಡ್ತೇವೆ. ಕನ್ನಡದವ್ರು ನೀವು ಹೆಂಗಾರ ಆಡ್ರಿ, ನೀವು ಕನ್ನಡತಿ ಟಗರ್ ಪುಟ್ಟಿ ಎಲ್ಲ ಹೆಸರು ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿ ಎಲ್ಲ ನಿಮಗೆಲ್ಲ ನೀವು ಏನ್ ಮಾಡ್ತೀರಿ ಸರಿ, ನೀವು ಮಾಡಿದ್ದೆಲ್ಲ ಸರಿ, ನೀವು ಆಡ್ರಿ ಸಾಕು. ನಮಗೆ ಅದೊಂದು ಕನ್ನಡದವ್ರು ಆಡ್ಬೇಕು RCBದಾಗ ಅಂತ. ಆ್ಯಂಡ್ ಯು ಪ್ಲೇಡ್ ಪರ್ಪಲ್ ಕ್ಯಾಪ್, ಎಮರ್ಜಿಂಗ್ ಪ್ಲೇಯರ್. ಆ್ಯಂಡ್ ಅದೇನೋ ಒಂದು ರೆಕಾರ್ಡ್ ಐತೆ, ಆರೆಂಜ್ ಕ್ಯಾಪ್ ಗೆದ್ದಿದ್ದ ಟೀಮ್ ಎಂದು ಕಪ್ ಗೆದ್ದಿಲ್ಲ ಅಂತ IPLದಾಗ. ಆರೆಂಜ್ ಕ್ಯಾಪ್ ಗೆದ್ದಿದ್ದ ಟೀಮ್ ಒಮ್ಮೆ ಕಪ್ ಗೆದ್ದಿಲ್ಲ. ಈ ಸರ್ತಿ ಆರೆಂಜ್ ಕ್ಯಾಪ್ ನಮ್ದು, ಪರ್ಪಲ್ ಕ್ಯಾಪ್ ನಮ್ದು, ಎಮರ್ಜಿಂಗ್ ಪ್ಲೇಯರ್ ನಮ್ದು, ಕಪ್ ನಮ್ದು. ಮಸ್ತ್. ಇನ್ನೇನು ಬೇಕು? ಇನ್ನೂ ಮೆನ್ಸ್ ಐತಿ ಅದು ಅವರು ಹೋಪ್ಫುಲಿ ನಮ್ದು ಎವ್ರಿ ಇಯರ್ ಬರೀ ಹೋಪ್ ಆದಮೇಲೆನ ಇದೆ. ಬಟ್ ಟಾಕಿಂಗ್ ಆಸ್ ಅ ಫ್ಯಾನ್, ಬಟ್ ನೀವು ಆಸ್ ಅ ಪ್ಲೇಯರ್, ಬಟ್ ಈಗ ನೀವು ಪ್ಲೇಯರ್ ಆಗಿ RCBಗೆ ಆಡಿರಿ. ನಾವು ಆರ್ ಯು ಏಬಲ್ ಟು ವಾಚ್ RCB ಮ್ಯಾಚಸ್ ಆಸ್ ಅ ಫ್ಯಾನ್ ಆರ್? ಐ ಸ್ಟಿಲ್ ವಾಚ್ RCB ಮ್ಯಾಚಸ್ ಆಸ್ ಅ ಫ್ಯಾನ್. ಸೊ ಅದಂತರೂ ಚೇಂಜ್ ಆಗಲ್ಲ. ನೀ ಎಷ್ಟೇ ಏನೇ ಮಾಡು, ಯು ಕಾಂಟ್ ಬಿ ಲೈಕ್ ಇಟ್ಸ್ ಓಕೆ ಥರ. RCB ಆಡತ್ತಾರ ಅಂದ್ರೆ
ಅದೊಂದು ಉಸಿರಂತೂ ನಾರ್ಮಲ್ ಆಗಿರಲ್ಲ ನಂದು. ಅಯ್ಯೋ ಏನು ಮಾಡತ್ತೀರಿ, ಹಿಂಗೆ ಮಾಡ್ಬೇಕಲ್ಲ, ಅದು ಆಬ್ವಿಯಸ್ಲಿ ಬಂದೇ ಬರ್ತದ. ನಾವು ಆಡೋತಿಗೆ ಓಕೆ ಏನೋ ಅಷ್ಟು ಅನ್ಸಲ್ಲ, ಬಟ್ RCB ಆಡೋತಿಗೆ ಹಿಂಗೆ ಮಾಡ್ರು ಓಕೆ ಹಿಂಗೆ ಆ ಮ್ಯಾಕ್ಸ್ವೆಲ್ ಔಟ್ ಆದಾಗಂತೂ ನನ್ನ ಫುಲ್ ಬಾಯ್ಲ್ ಆಗ್ತಿರ್ತದಲ್ವ. ನಾನು ನಮ್ಮ ತಮ್ಮ ಕಾಲ್ ಮಾಡ್ತಾನೆ, ನೋಡ್ದು ಹೆಂಗೆ ಔಟ್ ಆದ, ನೋಡಿದೆ ಅಷ್ಟೇ ಅದ್ರಾಗ. ಬಟ್ ಅವರು ಗೆದ್ರ ಆಲ್ ಟುಗೆದರ್ ಇಲ್ ಬಿ ಅಮೇಜಿಂಗ್. 2024 ಮದುವೆನ ಆಗ್ಬಿಡ್ತಾನೆ. ಮದ್ವೆಗೆ ನನಗೆ ಕರೀರಿ, ಬರ್ರಿ ನೀವು ಬರ್ರಿ, ಒಟ್ಟೆ ಎಲ್ಲಾರು ಬರ್ರಿ, ಎಲ್ಲ ಯಾರು ಬರ್ತಿರ್ ಬರ್ರಿ. ಓಪನ್ ಇನ್ವಿಟೇಷನ್, ಫುಲ್ ಕರ್ನಾಟಕ ಓಪನ್ ಇನ್ವಿಟೇಷನ್ ಹಾಕಿ ಸಾಲ ಮಾಡಿ ಊಟ ಮಾಡ್ಸೋಣ. ಬಟ್ ದಿಸ್ ಈಸ್ ದ ಇಮೋಷನ್ ವಿತ್ ದ RCB ದಟ್ ಎವ್ರಿ ಫ್ಯಾನ್ ಹ್ಯಾಸ್. ಆ್ಯಂಡ್ ನೀವು ಅದು ಕ್ಯಾರಿ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಆನ್ ವಿನ್ನಿಂಗ್ ದಟ್ ಪರ್ಪಲ್ ಕ್ಯಾಪ್. ನೀವು ಪರ್ಪಲ್ ಕ್ಯಾಪ್ ಎದಕ್ಕೆ ಗೊತ್ತಿಲ್ಲ ಅನ್ಕೊಂತೇನಂತಂದ್ರೆ, ಅದಕ್ಕಿಂತ ಮುಂಚೆ ನೀವು 4 ವಿಕೆಟ್ ತೊಗೊಂಡಿದ್ದಕ್ಕೆ 1 ವಿಕೆಟ್ಲೆ ನೀವು ಪರ್ಪಲ್ ಕ್ಯಾಪ್ ಗೆದ್ದಿರಿ. ಹಾಂ ಕರೆಕ್ಟ್. ಯು ಕ್ರಾಸ್ ದ ಲೀಡರ್ ವಿತ್ 1 ವಿಕೆಟ್. ಅವ್ರು 3 ಜನ ನಮ್ಮ ಟೀಮ್ದಾಗೆ ಎದ್ದಿದ್ದು, ನಾನು ಆಶಾ ಮತ್ತು ಸೋಫಿ ಮಾಲಿನಿ 3 ಜನ ನಾವು ಟಾಪ್ 3ದಾಗೆ ಇದ್ವಿ. ಕರೆಕ್ಟ್. ಅವ್ರು 3 ತೊಗೊಂಡ್ರೆ, ಮಾಲಿನಿ ಅವ್ರೆ ನೀವು 4 ತೊಗೊಂಡು ಲಾಸ್ಟಿಗೆ ತಗೊಂಡೆ. ಕರೆಕ್ಟ್. ಆಶಾಗೂ ಇನ್ನೊಂದು ಸಿಕ್ಕಿದ್ರೆ ಆಕಿ ನನ್ನ ಮೇಲೆ ಹೋಗಿರಕ್ಕೆ. ಬಟ್ ಮನ್ಯಾಗ ಬಟ್ ಗುಡ್ ನಮ್ದ್ರಾಗೆ ಅದ ಅಂತ ಮನ್ಯಾಗ ಉಳಿತಿತ್ತು. ಹಾಂ RCB ದವ್ರು ಪರ್ಪಲ್ ಕ್ಯಾಪ್ದಾಗ ಎಷ್ಟು ಕಾಂಪಿಟೇಷನ್ ಇತ್ತ. ಒಳ್ಳೇದದು, ಗುಡ್ ಸೈನ್. ಯಾಕಂದ್ರೆ ನೋಡ್ರಿ, ಈಗ RCB ಆಸ್ ಫ್ಯಾನ್ಸ್ ನಮ್ಮ ಬಾಲಿಂಗ್ ಯಾವಾಗಲೂ ವೀಕ್ ಅಂತಂತಾರೆ. ಕರೆಕ್ಟ್. ಯಾವಾಗಲೂ ಇಟ್ ಈಸ್ ಅ ಫ್ಯಾಕ್ಟ್. ಚಲೋ ಪ್ಲೇಯರ್ಸ್ ಇದು ಬೇಜಾರದಕ್ಕಾಕತ್ತಂದ್ರೆ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್. ಏನೋ ಒಟ್ಟು ನಮ್ದು IPL ಟೈಮ್ದಾಗ ಏನೋ ವರ್ಕೌಟ್ ಆಗಿಲ್ಲ, ಫಾರ್ಮ್ ಡಿಪ್ ಆಕೈತಿ. ಸಿರಾಜ್ ಇಸ್ ಸಚ್ ಅ ವಂಡರ್ಫುಲ್ ಬೌಲರ್. ಬಟ್ ಹಿ ಈಸ್ ಡೂಯಿಂಗ್ ವೆಲ್. ಈ ವರ್ಷ ಸ್ಟಾರ್ಟ್ ಅದು ಸಿಕ್ಕಿಲ್ಲ. ಸೊ ಏನಾಗ್ತದೆ, ಈಗ ನಾವು ಒಂದು ಪರ್ಫಾರ್ಮೆನ್ಸಿಂದ ಅದು ಹೇಳ್ಕೊಂಡು ಬರ್ತೀವಿ, ಇವ ಚಂದ ಮಾಡ್ಯಾನ, ಎಲ್ಲ ಮ್ಯಾಚು ಚಂದ ಮಾಡಬೇಕು. ಅದು ಎವ್ರಿ ಪ್ಲೇಯರಿಗೆ ಇರ್ತದೆ. ಐಮ್ ನಾಟ್ ಈಗ ಹೆಂಗಂದ್ರೆ, ಈಗ ನಾ ಆಡಿನಿ ಅಂತ ಹೇಳ್ಬೋದು. ಇದು ನಾನು ಫ್ರಮ್ ಯೋರ್ ಪರ್ಸ್ಪೆಕ್ಟಿವ್ ನಾನು ಮ್ಯಾಚ್ ನೋಡಿದ್ರೆ ಆಬ್ವಿಯಸ್ಲಿ ಇವನ್ ಐ ಕೀಪ್ ಟಾಕಿಂಗ್ ಲೈಕ್ ದ್ಯಾಟ್. ಬಟ್ ಇದೇನು ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಜನರು, ಆಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಯಾವ ಪ್ರೆಷರ್, ಯಾವ ಥರ ಸಿಚುವೇಶನ್ ಇರ್ತದ. ಈಗ ನೀವು ಒಳ್ಳೆ ಬಾಲ್ಗೂ 6 ಹೊಡ್ಸ್ಕೊಬೋದು, ಒಂದೊಂದು ಸರಿ ಈಗ ನೀ ರಬ್ಬಿಶ್ ಬ್ಯಾಡ್ ಬಾಲ್ ಹಾಕು, ಆ ಬಾಲಿಗೆ ವಿಕೆಟ್ ಸಿಗ್ತದ. ಸೊ ಸ್ವಲ್ಪ ಲಕ್ ಫ್ಯಾಕ್ಟರು ಇರ್ತದೆ. ನಂಬ್ತಿರೋ ಬಿಡ್ತಿರೋ ಸ್ವಲ್ಪ ಅಟ್ಲೀಸ್ಟ್ ಒಂದು 5-10% ಲಕ್ ಅಂತೂ ಇದ್ದೇ ಇರ್ತದ. ಅದೇ ಒಬ್ಬೊಬ್ರು ಫಾರ್ಮ್ದಾಗಿಲ್ಲ, ಫಾರ್ಮ್ದಾಗರ ಅಂತೆಲ್ಲ ಇರ್ತವೆ. ಬಟ್ ಆಲ್ಸೋ ಅವರು ಭಾಳ ಎಫರ್ಟ್ಸ್ ಹಾಕ್ತಾರೆ ಇದ್ರಾಗ. ಈಗ ನಾವು ಏನಾರೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಆ ಎಫರ್ಟ್ಸ್ ಇಲ್ಲದೆ ಕೆಲಸ ಆಗಲ್ಲ. ಸೊ ಒಬ್ಬೊಬ್ರಿಗೆ ಮೇ ಬಿ 2-3 ಇಯರ್ಸ್ ಟೈಮ್ಸ್ ರಿಸಲ್ಟ್ ಸಿಗ್ತದೆ, ಅಥವಾ 5 ವರ್ಷ. ಸೊ ಅವ್ರದ್ದು ರೀತಿಯಾಗಿರ್ತವೆ. ಎಲ್ಲ ವರ್ಷ ಮಾಡಬೇಕು ಅಂದ್ರೆ ಎಲ್ಲರಿಗೂ ಮಾಡೋಕೆ ಇಷ್ಟ, ಬಟ್ ಐ ಡೋಂಟ್ ಥಿಂಕ್ ಸೊ ದಟ್ ಈಸ್ 100%. ನಮಗೆ 16 ವರ್ಷ ಒಂದು ಕಪ್ ಸಿಕ್ಕಾದ್ರಿ. ಅದ್ರ ಬಗ್ಗೆ ಇಲ್ಲ, ಅದೇ 16 ವರ್ಷಕ್ಕೆ ಎಂಡ್ ಮಾಡಿದಾನ. ಅದಕ್ಕೆ ಇನ್ನೂ ಗೋಯಿಂಗ್ ಆನ್ ಅಂದಿಲ್ಲ. ಅದಕ್ಕೆ ಕಪ್ ಗೆದ್ದಿಲ್ಲ ಅಂದ್ರೆ WPL ಫೋಟೋ ಇಟ್ಕೊಂಡ್ಬಿಟ್ಟನ ಗೂಗಲ್ದಾಗಿಂದ ಡೌನ್ಲೋಡ್ ಮಾಡಿ ಐತ್ ನೋಡಂತ. ಸೆಲೆಬ್ರೇಷನ್ ಏನಿತ್ತು ಆಫ್ಟರ್ ವಿನ್ನಿಂಗ್ ದಟ್ ಕಪ್? ಅದೇ ನಾ ಹೇಳ್ದೆ ಅಲ್ರಿ, ನನಗೆ ಆಫ್ಟರ್ ದಟ್ ಸೆಲೆಬ್ರೇಷನ್ ಆನ್ ದ ಗ್ರೌಂಡ್ ವಾಪಸ್ ಬಂದೆ ಡ್ರೆಸ್ಸಿಂಗ್ ರೂಮಿಗೂ ಬಂದ್ರಿ. ಡ್ರೆಸ್ಸಿಂಗ್ ರೂಮ್ ಬರೋಷ್ಟಿಗೆ ನಮ್ದು ಅವತ್ತು ಎನರ್ಜಿ ಖಾಲಿನೇ ಆಗಿಲ್ಲ ಯಾರ್ದು. ನಮ್ಮದು 16 ವರ್ಷದ ಎನರ್ಜಿನ ಇತ್ತು, ಹಂಗಿತ್ತು. ಸೊ ಫುಲ್ ಹೋದ್ವಿ, ಡಾನ್ಸ್ ಮಾಡೋದಾಗಲಿ, ಫುಲ್ TT ಆಡೋದಾಗಲಿ. ಬೇಸಿಕ್ಲಿ ನಮ್ಮ ಟೀಮ್ ರೂಮ್ ಏನೇನೆಲ್ಲ ಇತ್ತು ಎಲ್ಲ ಬಿಸಾಕಿದ್ವಿ. ಅಲ್ಲಿ ಇಲ್ಲಿ ಏನೇನು ಮಾಡ್ಬೇಕು ಎಲ್ಲ ಮಾಡಿಬಿಟ್ವಿ ಅವತ್ತು. ಡಾನ್ಸ್ ಮಾಡೋದಾಗಲಿ, ಒಬ್ಬೊಬ್ಬರು ಹೊಡೆಯೋದಾಗಲಿ, ಕಿತ್ತಾಪತಿ ಮಾಡೋದಾಗಲಿ, TT ಆಡೋದಾಗಲಿ. ಸೊ ಫುಲ್ ಅವತ್ತು ಯಾರೂ ಸ್ಟಾಪ್ ಮಾಡಿಲ್ಲ ನಮಗೆ. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡಿದ್ವಿ, ಎಂಜಾಯ್ ಮಾಡೋ ಟೈಮ್ ಎಂಜಾಯ್ ಮಾಡಬೇಕೀಗ. ಸೊ ಆ ಎಂಜಾಯ್ಮೆಂಟ್ ಯಾರೂ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಸೊ ಕೋಚಸ್ ಆಗಲಿ, ಪ್ಲೇಯರ್ಸ್ ಆಗಲಿ ಫುಲ್ ಎಂಜಾಯ್ ಮಾಡಿದ್ವಿ. ನಾನಂತೂ ಡಾನ್ಸಿಂಗ್ ಫ್ಲೋರ್ ಮೇಲೆ ಹೋದ್ರೆ ಗೊತ್ತೇ ಆಗಲ್ಲ. 5 ಗಂಟೆವರೆಗೂ ನಾವು ಬೆಳಗ್ಗೆ ಇದ್ವಿ. ನೋಡಿದ್ರೆ 10 o'clock ಏನೋ ಪ್ರೆಸ್ ಕಾನ್ಫರೆನ್ಸ್ ಅದ ಅಂದರು, 10 or 12 o'clock. ನಾನು ಫುಲ್ ಬೆಳಗ್ಗೆ ಹಿಂಗೆ ಹೇಳ್ತೀನಿ, ಯಾರು ಎಲ್ಲರೂ ಮೈಕ್ಸ್ದಾಗರನಾ, ಅಯ್ಯೋ ಏನು ಮಾತಾಡಲಿ, ನನಗೇನು ನಾಪ್ಕನೇ ಬರಲ್ಲ ಆಗ್ಯೋದಲ್ಲ. ಅಷ್ಟು ಫುಲ್ ನಿದ್ದೆ ಗಂಡ್ದಾಗಿದ್ದೆ ನಾನಂತರೂ. ಬಟ್ ಆ ಒಂದು ನೈಟ್ ಸೂಪರ್ಬ್ ನೈಟ್. ಅಂದ್ರೆ ಎಷ್ಟು ವರ್ಷ ಆದಮೇಲೆ ಅಷ್ಟು ನಾ ಫುಲ್ಲೆಸ್ಟಾಗಿ ಎಂಜಾಯ್ ಮಾಡೀನಿ ಅನ್ಸ್ತಪ್ಪ. ಅದೇನಿತ್ತು ಅದು ವಿನ್ನಿಂಗ್ ಸ್ಪೀಚ್ ಏನಾರು ಇತ್ತು ಫ್ರಮ್ ದ ಕೋಚ್? ಯಾರು ಮಾತಾಡಿಲ್ಲ ಅವತ್ತು. ಅವತ್ತು ಟೀಮ್ ಮೀಟಿಂಗೇ ಇಲ್ಲ. ನಾವು ಫುಲ್ ಕೇಳತ್ತಿದ್ವಿ, ಲೂಕ್ ಟೀಮ್ ಮೀಟಿಂಗ್ ಪ್ಲೀಸ್ ಅಂದ್ರೆ, ನೋ ಟೀಮ್ ಮೀಟಿಂಗ್, ಲೆಟ್ಸ್ ಗೋ ಟು ದ ಟೀಮ್ ರೂಮ್ ಆ್ಯಂಡ್ ಐ ವಿಲ್ ಡೂ ಟೀಮ್ ಮೀಟಿಂಗ್. ಅಂದ್ರೆ
ಕಮ್ ಆನ್ ಲೋಕ್, ಯು ಕಾಂಟ್ ಡೂ ದಿಸ್. ಯಾಕಂದ್ರೆ ಎಲ್ಲ ಮ್ಯಾಚ್ ಸೋತಾಗೆಲ್ಲ ಟೀಮ್ ಮೀಟಿಂಗ್ ಫಸ್ಟ್. ನಾ ಹೇಳ್ದೆ ಈಗ ಸರಿ ಕಪ್ ಗೆದ್ದೀವಿ, ಟೀಮ್ ಮೀಟಿಂಗ್ ಮಾಡ್ರಿ, ಏನಿರ್ತದ ನಾನು ಕೇಳಿಸ್ಕೊತೀನಿ. ಬಟ್ ಟೀಮ್ ಮೀಟಿಂಗ್ ಏನೂ ಇಲ್ಲ, ಗೆದ್ದಿರಿ, ಫುಲ್ ಎಂಜಾಯ್ ಮಾಡ್ರಿ ಅಂತ ಹೇಳಿದ್ರು. ಸೊ ನಾವು ಆಯ್ತಪ್ಪ ಎದ್ರ ಮೇಲೆ ಏನು ಹೇಳೋದು, ಅಷ್ಟೇ ಮಾಡೋದು ಅದಕ್ಕಲ್ಲ. ಸೊ ಮಾತುಕತೆ ಏನೂ ಇಲ್ಲ ಅಲ್ಲಿ, ಬರೀ ಕುಣಿಯೋದು, ಡಾನ್ಸ್ ಮಾಡೋದು, ಅದೇ ಆಯ್ತು ನಮ್ದು. ಬರೀ ಎಂಜಾಯ್ ಮಾಡಿ ಇದು ಮಾಡೋದು. ಈಗ ನಿಮಗೆ ಒಂದು ಇಫ್ ಗಿವನ್ ಅ ಚಾಯ್ಸ್, ವುಡ್ ಯು ಪ್ಲೇ ಅಂಡರ್ ದ ಕ್ಯಾಪ್ಟನ್ಸಿ ಆಫ್ ಸ್ಮೃತಿ ಮಂದನ ಆರ್ ವಿರಾಟ್ ಕೊಹ್ಲಿ? WPL ಆದ್ಮೇಲೆ ತಾನೆ IPL. ಸೊ ಸ್ಮೃತಿ ಆಡಿ ಆಮೇಲೆ ಅಂಡರ್ ವಿರಾಟ್ ಜೊತೆಗೆ ಮಿಕ್ಸ್ಡ್ ಇದು ಪ್ಲೇಯಿಂಗ್ ಇಲ್ಲಿ ಬಂದಾಗ 5 ಹುಡುಗರು 5 ಹುಡುಗಿಯರು ಇಬ್ರು. ಬಟ್ ಈಗ ನಂಗೆ ಸ್ಮೃತಿ ಮಂದನ ಟೇಸ್ಟ್ ಬಂದದ. ಸೊ ವಿರಾಟ್ ಕೊಹ್ಲಿ ತಳಗಾಡ್ ನೋಡಮ್ ಹಿಂಗಿರ್ತದ. ಕೆಲವು ದಿಮಾಕ್ಸಿ. ಬಟ್ ಅದು ಹೋದ ವರ್ಷ ವಿರಾಟ್ ಕೊಹ್ಲಿ ಅವ್ರು ಬಂದ ಟೀಮ್ ಜೊತೆ ಮಾತಾಡಿದ್ದೆ. ಹೌ ಡಿಡ್ ದ್ಯಾಟ್ ಇಂಪ್ಯಾಕ್ಟ್ ಟು ದ ಟೀಮ್? ಅಂದ್ರೆ ಆಬ್ವಿಯಸ್ಲಿ ಖುಷಿಯಾಗಿರ್ತೈತಿ. ಲೆಜೆಂಡ್ ಬಂದಿದ್ 5 minutes ನಾ ಅವ್ರ ಮುಖ ನೋಡತ್ತಿದ್ದೆ, ಅವ್ರು ಏನ್ ನಿಮ್ದು ಅದು ವಿಡಿಯೋ ಐತಿ ಹಿಂಗ್ ನೋಡ್ಕೊಂಡ್. ಬಿಕಾಸ್ ನಮಗ್ ಯಾರು ಫಸ್ಟ್ ಹೇಳೇ ಇಲ್ಲ. 5 match ಸೋತೀವಿ ನಾವು, ಓಕೆ ಅಪ್ಪ ನಮ್ಮ ಪಾಡಿಗೆ ನಾವು ಟೀಮ್ ಮೀಟಿಂಗ್ ಅಂತ ಕೂತೀವಿ. ಅವ್ರು ಹೊಂಟಾರಂದ್ರೆ ನಾವೆಲ್ಲ ರೆಡಿಯಾಗಿ ಬರ್ತಿದ್ವಪ್ಪ. ನಾವು ಶಾರ್ಟ್ಸ್ದಾಗ ನಾರ್ಮಲ್ ಶರ್ಟ್ದಾಗ ಹೋಗಿವಿ. ಆಮೇಲೆ ಟೀಮ್ ಮೀಟಿಂಗ್ ಸ್ಟಾರ್ಟೇ ಮಾಡಲಾಗಿದ್ರು ಅವತ್ತು. ಓಕೆ ಬಿಡು, ಏನೋ ಟೆಕ್ನಿಕಲ್ ಇಶ್ಯೂಸ್ ಇರ್ತದೆ, ಎಲ್ಲರೂ ಫುಲ್ ಕೂತಿದ್ವಿ. ಮ್ಯಾಚ್ ಡೇನೇ ಇತ್ತು. ಸಡನ್ನಾಗಿ ವಿರಾಟ್ ಕೊಹ್ಲಿ, ನಾ ಯಾರಪ್ಪ ಇದು ಅಂತ ಸುಮ್ಮನೆ ನೋಡಿದೆ, ಗ್ಲಾನ್ಸ್ ಮಾಡಿದೆ, ನೋಡಿದ್ರೆ ವಿರಾಟ್ ಕೊಹ್ಲಿ. ಏನು ಹೇಳಿ, ಮಾತೇ ಬರಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಹೌದು ಅವ್ರ ಜೊತೆ ಫೋಟೋ ತಗೊಂಡಿನಿ, ಡಸನ್ ಮೀನ್ ಅವ್ರ ಗುರಾಯ್ಸಿಂಗ್ ನೋಡೇ ಇರಲಿಲ್ಲ ನಾ. ಸೊ ಒಂದು 5 minutes ನಾ ಹಂಗೆ ನೋಡತ್ತಿದ್ದೆ. ಆಮೇಲೆ ಓಕೆ ಫೈನ್, ಅವ್ರು ಒಂದು ಚಂದ ಮಾತು ಹೇಳಿದ್ರು, ಆಲ್ವೇಸ್ ಗಿವ್ 120% ಅದು ಇದು ಅಂತ. ಸೊ ಮೋಟಿವೇಟ್ ಮಾಡಿದ್ರು, ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದ. ಸೊ ಹೌ ಮೆಂಟಲಿ ಯು ಗೆಟ್ ಸ್ಟ್ರಾಂಗ್ ಇಸ್ ವಾಟ್ ಮ್ಯಾಟರ್ಸ್. ಸೊ ಈ ಒಂದು ಟೀಮಿಗೆ ಆಡೋದು ಇಟ್ಸ್ ನಾಟ್ ಈಸಿ. RCB ಒಂದು ಟೀಮಿಗೆ ಆಡಬೇಕಂದ್ರೆ ಇಟ್ಸ್ ಟೂ ಮಚ್. ಸೊ ಹೆವಿ ಇಟ್ ಈಸ್. ಸೊ ಆ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗ್ತದೆ ನಮಗೆ. ಆ ಟೀಮಿಗೆ ಆಡಬೇಕು ಅಂದ್ರೆ, ಆ ಟೀಮಿಗೆ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇಟ್ಸ್ ಅ ಬಿಗ್ ಥಿಂಗ್. ಸೊ ಅವರ ಫ್ರ್ಯಾಂಚೈಸ್ ಬಗ್ಗೆ ಮಾತಾಡಿದ್ರು. ಆಮೇಲೆ ಅವ್ರ ಮ್ಯಾಚಸ್ ಬ್ಯಾಕ್ ಇನ್ ಯಾವಾಗ ಅವರು ಸ್ವಲ್ಪ ಮ್ಯಾಚಸ್ ಸೋತಾಗ ಅವ್ರು ಹೆಂಗೆ ಕಮ್ ಬ್ಯಾಕ್ ಮಾಡಿದ್ರು 2016. ಹಾಂ, ಸೊ ಎಲ್ಲ ಬಗ್ಗೆ ಮಾತಾಡೋರು. ಸೊ ನಮ್ಗೆ ಅದೇನಂದ್ರೆ ಒಂದು ಇನ್ನೊಬ್ರು ಲೀಡರ್ ಬಂದು ಮಾತಾಡಿದಾಗ ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ. ಬಿಕಾಸ್ ಆ ಟೈಮ್ದಾಗ ನಮಗೆ 5 match ಸೋತಿದ್ದು ಬಿಕಾಸ್ ವಿ ಡಿಂಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್. ಬಿಕಾಸ್ ಈಗ ಅಷ್ಟೇ ಪೆರಿ ತಗೋರಿ, ಆಕಿ 5 match ಸೋತೇ ಇಲ್ಲ ಅನ್ಸ್ತದ ಇನ್ ಅ ರೋ. ಸೊ ಫಾರ್ ದೆಮ್ ಇಟ್ ಈಸ್ ಲೈಕ್ ಅ ನ್ಯೂ ಥಿಂಗ್. ಸೊ ಅವ್ರು ಬಂದು ಮಾತಾಡಿದಾಗ ಇಟ್ ಮೇಡ್ ಸೆನ್ಸ್. ಓಕೆ, ಈ ಥರ ಆದಾಗ ಇಟ್ ವಿಲ್ ಹ್ಯಾಪನ್, ಇಟ್ಸ್ ಹೌ ಯು ಟೇಕ್ ಇಟ್. ಸೊ ಅದೊಂದು ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟರು ಅವರು. ಸೊ ಒಬ್ಬ ಮೋಟಿವೇಟ್ ಆದ್ವಿ, ಆ ಮ್ಯಾಚ್ ಗೆದ್ವಿ. ಸೊ ಫೆಲ್ಟ್ ಗುಡ್. ಸೊ ಫಸ್ಟ್ ವಿನ್ ಸಿಗಾಕ ಅದೊಂದು ಬಿಗ್ ಥಿಂಗ್. ಸೊ ಎಲ್ಲರೂ ಖುಷಿ ಆದ್ವಿ. ಸೊ ಈ ಸರಿ ಕಪ್ ತೊಗೊಂಡು ಹೋದಾಗ ಅವರು ಅನ್ಬಾಕ್ಸ್ ದಿವಸ, ಸೊ ಎಲ್ಲರೂ ಡ್ರೆಸ್ಸಿಂಗ್ ರೂಮಿಂದ ಬರ್ಬೇಕಾದ್ರೆ ಹಿ ಕಂಗ್ರ್ಯಾಚುಲೇಟೆಡ್ ಎವ್ರಿ ಒನ್. ಆಮೇಲೆ ನನ್ನ ಟರ್ನ್ ಬಂದಾಗ ಹಾಯ್ ಶ್ರೇಯಾಂಕಾ, ವೆಲ್ ಬೋಲ್ಡ್ ಅಂದರು. ಇವ್ರಿಗೆ ನನ್ನ ಹೆಸರು ಗೊತ್ತು. ನಾವೊಂದು 5 ನಿಮಿಷ ಎಲ್ಲರಿಗೂ ಹೇಳ್ಕೊಂಬಂದೆ, ವಿರಾಟ್ ಓಲ್ಡ್, ಹಾಯ್ ಶ್ರೇಯಾಂಕಾ, ಹಾಯ್ ಶ್ರೇಯಾಂಕಾ, ವೆಲ್ ಬೋಲ್ಡ್ ಓಕೆ ಅದು ನೆಕ್ಸ್ಟ್. ಬಟ್ ಶ್ರೇಯಾಂಕಾ ಅಂತ ನನ್ನ ಹೆಸರು ಹೇಳಿದ್ರಲ್ಲ, ಅಷ್ಟೇ ನಾ ಅಲ್ಲೇ ಹಾರಾಡ್ತಿದ್ದೆ. ನನ್ನ ಡೇ ಆಯ್ತು, ವಾಪಸ್ ಕರ್ಕೊಂಡು ಹೋಗ್ರಿ. ವಿಡಿಯೋ ಕಾಲ್ ಮಾಡಿದ್ರಲ್ಲ ಅವ್ರಿಗೆ ಅವ ವಿಡಿಯೋ ಕಾಲ್ ಮಾಡಿದ್ದು ನನಗೆ ಗೊತ್ತಿರ್ಲಿಲ್ಲ ರೀ. ಏನಾಯ್ತು, ನಾ ಫುಲ್ ಗ್ರೌಂಡ್ದಾಗ ಎಲ್ಲ ಕಡೆ ಓಡಾಡುತ್ತಿದ್ದೆ. ಹಂಗೆ ನೋಡಿದೆ ಆ ಕಡೆ ನಿಖಿಲ್ ಸರ್ ಫೋನ್ದಾಗ ಸೆಲೆಬ್ರೇಷನ್ ಮಾಡೋ ಥರ ಅಂದ್ಕೊಂಡು ನಾನು ಜಾಯ್ನ್ ಆಗ್ತೀನಪ್ಪ, ನನಗೆ ಯಾಕೆ ಬಿಡ್ತೀರಿ ಅಂತ ಹೋದೆನಾ. ನೋಡ್ತೀನಿ ಫೋನ್ದಾಗ ಯಾರಂತ ಗೊತ್ತಾಗಿಲ್ಲ. ಆಮೇಲೆ ನೋಡಿದ್ರೆ ವಿರಾಟ್ ಕೊಹ್ಲಿ. ನಾ ಫುಲ್ ಕಿರ್ಚಾಡತ್ತೀನಿ, ಏನು ಬಾರಿ ಅವ್ರಿಗೆ ಕೇಳಿಸ್ತದ ನಾ ಏನು ಹೇಳ್ತೀನಿ ಅಂತ. ಆಮೇಲೆ ಫೋನ್ ನನ್ನ ಕ್ಲೋಸಾಗಿ ತಂದರು. ನಾ ಅಂದೆ ಈ ಸಲ ಕಪ್ ನಮ್ಮದೇ ಆಯ್ತು ನೋಡ್ರಿ ಅಂತಾರ. ಸೊ ಆ ಒಂದು ಏನದು ಸಕ್ಸಸ್ ದಿವಸ ಮಾರ್ಚ್ 17 ಅವರು ಆ ಪಾಠದಾಗಿದ್ರು ಅಂತ ಅನ್ಸ್ತ ಅವತ್ತ. ಸೊ ಎಲ್ಲರಿಗೂ ಫುಲ್ ಖುಷಿ ಆಗಿತ್ತು. ಅವ್ರೇನಂದ್ರೆ ವಿರಾಟ್ ಅವ್ರೇನಂದ್ರು 1 second 2 seconds ಇತ್ತದ ಅಷ್ಟೇ. ಸೊ ಅವ್ರ ಮುಖ ನೋಡ್ದೇನಾ ಅಷ್ಟೇ ಸಾಕು. ಇಲ್ಲ ಅದಾದ್ಮೇಲೆ ಏನು ಕೇಳಿಸ್ತಿರ್ಲಿಲ್ಲ. ಸೊ ಸ್ಟೇಡಿಯಂದಾಗ ಅಷ್ಟು ಕ್ರೌಡ್ ಇತ್ತಲ್ಲ, ಫುಲ್ ಕಪ್ ಸೆಲೆಬ್ರೇಷನ್ಸ್ ಇರುತ್ತಲ್ಲ, ಫುಲ್ ಫ್ಯಾಮಿಲಿ ಅವರೆಲ್ಲ ಗ್ರೌಂಡ್ದಾಗ ಬಂದಿದ್ರು. ಸೊ ಇಟ್ ವಾಸ್ ವೆರಿ ಸ್ಪೆಷಲ್. ಎಸ್ಪೆಷಲಿ ಅರ್ಜುನ್ ಸರ್ ನನಗೆ 5 ವರ್ಷದಿಂದ ನೋಡ್ಕೊಂಡು ಬಂದಾರ. ಸೊ ನಾಟ್ ಜಸ್ಟ್ ಕ್ರಿಕೆಟ್ ಬಟ್ ಆಲ್ಸೋ ಮೆಂಟಲಿ ಹೆಂಗೆ ನೀ ಸ್ಟ್ರಾಂಗ್ ಆಗಬೇಕು. ಈಗ ನಾ ಇಂಜುರಿಯಿಂದ ಬಂದೆ 3-4 years ಬ್ಯಾಕ್. ಸೊ ಅದಾದಮೇಲೆ ಇಟ್ಸ್
ನಾಟ್ ಈಸಿ ಫಾರ್ ಅ ಕೋಚ್ ಟು ಟೇಕ್ ಅಪ್ ಓಕೆ ಐ ವಿಲ್ ಟೇಕ್ ಹರ್ ಆಸ್ ಅ ಚಾಲೆಂಜ್ ಥರ. ಬಟ್ ಅವ್ರು ಅದು ಮಾಡಿದ್ರು. ನನ್ನ ಬ್ಯಾಟಿಂಗ್ ಸ್ವಲ್ಪ ಅಂದ್ರೆ ಸ್ಟ್ರೆಂಥನ್ ಮಾಡಬೇಕಾಗಿತ್ತು ನನ್ನ ಬ್ಯಾಟಿಂಗ್. ಸೊ ಅವ್ರು ಒಂದೊಂದು ಚಾಲೆಂಜಾಗಿ ತೊಗೊಂಡ್ರು. ಸೊ ಆಲ್ ಟುಗೆದರ್ ಹೀಸ್ ಬೀನ್ ಆ್ಯಸ್ ಅ ಬ್ಯಾಕ್ ಬೋನ್ ನನಗೆ. ಸೊ ಆ ಥರ ಒಂದು ಕಾನ್ಫಿಡೆನ್ಸ್ ಸಿಕ್ಕಿದ್ರೆ ಕೋಚಿಂದ ಇಟ್ಸ್ ಸಮಥಿಂಗ್ ಎಲ್ಸ್. ಸೊ ಯು ಕ್ಯಾನ್ ಆಲ್ವೇಸ್ ಪುಷ್ ಯುವರ್ ಬಾರ್ಸ್ ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಜಸ್ಟ್ ಓಕೆ ಈಗ ನಾವು ಒಂದು ಸಕ್ಸಸ್ ಸಿಕ್ತು ಅಲ್ಲಿಗೆ ವಾವ್ ವೆಲ್ ಡನ್ ಅನ್ನಲ್ಲ. ಸೊ ಯಾವಾಗಲೂ ಪುಷ್ ಮಾಡ್ತಾನೆ ಇರ್ತಾರೆ. ಸೊ ಆ ಥರ ಕೋಚ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಯು ವಿಲ್ ವಾಂಟ್ ಟು ಅಚೀವ್ ಮೋರ್. ಸೊ ಅವತ್ತು ಅವರು ಇದ್ದರು. ಆ ಒಂದು ಸಕ್ಸಸ್ ಆ ಒಂದು ಸೆಲೆಬ್ರೇಷನ್ ಟೈಮ್ದಾಗ ಅವ್ರು ಕರ್ಕೊಂಬಂದೆ. ಪಪ್ಪ ಅಮ್ಮ ಬರೋಕ್ಕಾಗಿಲ್ಲ ಬಿಕಾಸ್ ಫ್ಲೈಟ್ ಸಿಕ್ಕಲಿಲ್ಲ. ಆಮೇಲೆ ಪಪ್ಪ ಬ್ಯುಸಿ ಇದ್ದರು. ಸೊ ನಾನು ಅಂದೆ ಇವ್ರು ಇಷ್ಟೆಲ್ಲ ಮಾಡ್ಯಾರ. ಸೊ ಇಟ್ ವೋಂಟ್ ಬಿ ಫೇರ್ ಆನ್ ಮೀ ಇಫ್ ಐ ಡೋಂಟ್ ಕಾಲ್ ಹಿಮ್ ಇನ್ ಟು ದ ಗ್ರೌಂಡ್. ಸೊ ಅವ್ರಿಗೆ ಕರೆದೆ. ಸೊ ಅವರು ಅದೆಲ್ಲ ಎಂಜಾಯ್ ಮಾಡಲಿ. ಬಿಕಾಸ್ ಇಫ್ ನಾಟ್ ಫಾರ್ ಹಿಸ್ ಟೈಮ್ ಆ್ಯಂಡ್ ಹಿಸ್ ಮೈಂಡ್ಸೆಟ್ ಅದು ನನಗೆ ಕೊಟ್ಟಿದ್ದು ಐ ಡೋಂಟ್ ಥಿಂಕ್ ಸೊ ಐ ವುಡ್ ಹ್ಯಾವ್ ಬೀನ್ ಹಿಯರ್. ಸೊ ಅದೊಂದು ಸ್ಪೆಷಲ್ ಕ್ರೆಡಿಟ್ಸ್ ಅವ್ರಿಗೆ ಕೊಡ್ತೀನಿ. ಯಾಕಂದ್ರೆ ಡೇ ಇನ್ ಆ್ಯಂಡ್ ಡೇ ಔಟ್ ಇಟ್ಸ್ ನಾಟ್ ಈಸಿ ಬಂದು ಸೆಷನ್ ಪ್ಲ್ಯಾನ್ ಮಾಡೋದಾಗಲಿ. ಸೊ ಇಟ್ಸ್ ನಾಟ್ ಎಟ್ ಆಲ್ ಅ ಈಸಿ ಜಾಬ್. ಸೊ ಅವತ್ತು ಐ ಡಿಂಟ್ ವಾಂಟೆಡ್ ಎನಿ ಒನ್ ಟು ಬಿ ಮಿಸ್ಸಿಂಗ್ ಆನ್ ದ್ಯಾಟ್. ಸೊ ಯಾರ್ಯಾರಿದ್ರು ನನ್ನ ಕಡೆಯಿಂದ ಗ್ರೌಂಡಿಗೆ ಕರ್ಕೊಂಬಂದೆ, ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದೆ. ಸೊ ಯು ಆ್ಯಸ್ ಯು ಟೋಲ್ಡ್ ಇನ್ ಯರ್ ಜರ್ನಿ ಯುವರ್ ಫಾದರ್ಸ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ಬೀನ್ ಇಮೆನ್ಸ್. ಬಿಕಾಸ್ ನಾ ಎಲ್ಲೋ ಕೇಳ್ಪಟ್ಟೆ ನಿಮ್ಮದು ದ ಡೆಡಿಕೇಶನ್ ದ್ಯಾಟ್ ಯು ಹ್ಯಾವ್ ಶೋನ್. ಶ್ರೇಯಾಂಕ ಅವಾರ್ಡ್ ಕ್ರಿಕೆಟ್ ಆಡಬೇಕು, ವಾಟ್ ಎವರ್ ಗೋಸ್ ಸೈಡಿಗೆ ಏನಕ್ಕೆ ನಾನು ನೋಡ್ಕೊತೀನಿ, ಶ್ರೇಯಾಂಕ ಹ್ಯಾಸ್ ಟು ಪ್ಲೇ ಕ್ರಿಕೆಟ್. ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ಇದಾಗ ಹೈಲೈಟ್ ಅದಕ್ಕೆ ಮಾಡ್ಬೇಕಂತಂದ್ರೆ ಸ್ಯಾಡ್ಲಿ ಬಟ್ ಇಟ್ ಇಸ್ ಅ ಫ್ಯಾಕ್ಟ್ ದಟ್ ಹುಡುಗಿಯರಿಗೆ ಸ್ಪೋರ್ಟ್ಸ್ದಾಗ ಅಷ್ಟು ಪುಷ್ ಮಾಡಂಗಿಲ್ಲ. ಕರೆಕ್ಟ್. ಕಳಿಸ್ತಾರೆ, ಪುಷ್ ಮಾಡಂಗಿಲ್ಲ. ಹುಡುಗರಿಗೆ ಇನ್ನೂ ಸ್ವಲ್ಪ ಪುಷ್ ಮಾಡ್ತಾರೆ, ಇದು ಮಾಡಿ ಏನಾರಾದರೂ ಕಷ್ಟಪಟ್ಟು ನಾವು ನೋಡಿರ್ತೇವೆ ಏನೋ ಸಾಲಾಗೆಲ್ಲ ಮಾಡ್ರೆ ಕಳಿಸ್ತಾರೆ. ಬಟ್ ದ್ಯಾಟ್ ಈಸ್ ಫಾರ್ ಹಿಮ್ ಆ್ಯಂಡ್ ಯು ಟೋಲ್ಡ್ ನಿಮ್ಮ ತಮ್ಮಗೆ ಫಸ್ಟ್ ಕ್ರಿಕೆಟ್ ಹಚ್ಚಿ ಆ್ಯಂಡ್ ದ್ಯಾಟ್ ಡೆಡಿಕೇಶನ್ ಟು ಶೋ ಟುವರ್ಡ್ಸ್ ಯುವರ್ ಪ್ರಾಕ್ಟೀಸ್. ಎಲ್ಲ ಅಂಕ ತನ ಬಂತು, ನಿಮ್ಮ ಪ್ರಾಕ್ಟೀಸ್ ಎಲ್ಲ ಮುಗಿಯುತ್ತಾನ ಅಲ್ಲಿ ನಿಂತು ನಿಮಗೆ ವಾಪಸ್ ಕರ್ಕೊಂಡು ಮನೆಗೆ ಬರೋದು, ಅಷ್ಟೆಲ್ಲ ಡೆಡಿಕೇಶನ್ ಇಟ್ಕೊಂಡು ಲೈಕ್ ಹೌ ಹ್ಯಾಸ್ ದ್ಯಾಟ್ ಸಪೋರ್ಟ್ ಬೀನ್ ಥ್ರೂ ಔಟ್? ಬಿಕಾಸ್ ನೀವು ಹೇಳ್ದಂಗೆ ಫ್ಯಾಮ್ಲಿ ಬಿಫೋರ್ ಯು ಆರ್ ಎ ಸೂಪರ್ ಸ್ಟಾರ್ ಫ್ಯಾಮ್ಲಿ, ಯಾ ಕರೆಕ್ಟ್. ಅವ್ರು ನಿಮಗೆ ಅಷ್ಟೆಲ್ಲ ನಂಬಿ ನೀವೇನು ಪರ್ಫಾರ್ಮ್ ಮಾಡಿ ಪರ್ಪಲ್ ಕ್ಯಾಪ್ ತಂದಿರಲಿಲ್ಲ ಅವ್ರು ಸಪೋರ್ಟ್ ಮಾಡೋಕ್ಕೆ. ದ್ಯಾಟ್ ಸಪೋರ್ಟ್ ಹೌ ಡಿಡ್ ದ್ಯಾಟ್ ಇಂಪ್ಯಾಕ್ಟ್ ಯು ಆ್ಯಸ್ ವೆರಿ ಯಂಗ್ ಗರ್ಲ್? ಫಸ್ಟ್ಲಿ ಪಪ್ಪಾಗೆ ಗೊತ್ತಿರಲಿಲ್ಲ ವಿಮೆನ್ಸ್ ಕ್ರಿಕೆಟ್ ಅಷ್ಟು ದೊಡ್ಡ ಇದ್ರಾಗ ಬರ್ತದ ಅಂತ. ಸೊ ಅವಾಗ ಸ್ಟಾರ್ಟಿಂಗ್ ನನಗೆ ಅಷ್ಟೇನು ಪುಷ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ನನಗೆ ಸ್ಟಾಪ್ ಮಾಡಿಲ್ಲ. ಇಟ್ ಡಸಂಟ್ ಮೀನ್ ಆಡಬೇಡ ಅಂತೆಲ್ಲ ಏನೂ ಹೇಳಿಲ್ಲ. ಪಪ್ಪ ಅಮ್ಮ ಯಾವಾಗಲೂ ನನಗೆ ಬಿಂದಾಸಿದ್ರು. ಸ್ಟಡೀಸ್ ಆಗಲಿ, ನೀನು ಎಷ್ಟು 99 ತೆಗಿಬೇಕು, 90 ತೆಗಿಬೇಕು, ಯಾವತ್ತೂ ನನಗೆ ಲೈಫ್ದಾಗ ಪ್ರೆಷರೈಸ್ ಮಾಡೇ ಇಲ್ಲ. ಆಬ್ವಿಯಸ್ಲಿ ಎಕ್ಸಾಮ್ ಟೈಮ್ ಓದಮ್ಮ ಪಾಸ್ ಆಗು ಅಷ್ಟು ಹೇಳ್ತಾರೆ. ಸೊ ನನಗೆ ಆ ಒಂದು ಫ್ರೀಡಮ್ ಸಣ್ಣಕ್ಕಿದ್ದಾಗಿಂದ ಕೊಟ್ಬಿಟ್ರು. ಸೊ ನಾ ಎಲ್ಲ ಸ್ಪೋರ್ಟ್ಸು ಆಡ್ತಿದ್ದೆ ಅವಾಗ, ಸ್ಕೂಲ್ ಆಗಲಿ ಅಥವಾ ಎಲ್ಲೇ ಆಗಲಿ ಆಡ್ತಿದ್ದೆ. ಬಟ್ ಕ್ರಿಕೆಟ್ ಏನೋ ನನಗೊಂದು ಇಂಟ್ರೆಸ್ಟ್ ಬಂತು. ಯಾಕಂದ್ರೆ ನಮ್ಮ ತಮ್ಮ ಆಡತ್ತಾನ. ಸೊ ನಮ್ಮ ಪಪ್ಪ ಆಡ್ತಿದ್ರು ಅವಾಗ. ಪಪ್ಪನೇ ಒಂದು ಕೋಚ್ ಅಕಾಡೆಮಿ ರನ್ ಮಾಡ್ತಿದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ನಾ ಹುಡುಗರ ಜೊತೆ ಆಡ್ತಿದ್ದೆ. ಅಲ್ಲಿ ಹುಡುಗಿರು ಬರ್ತಿದ್ರು. ಸೊ ಅವಾಗ ನಾನು ನೋಡಿಬಿಟ್ಟು ಓಕೆ ಹುಡುಗಿರು ಆಡತ್ತ, ನಾನು ಒಂದು ಟ್ರೈ ಕೊಡ್ತೀನಿ. ಸೊ ಏನು ನಾಳೆಗೇನು ಇಂಡಿಯಾ ಆಡಲ್ಲ, ಬಟ್ ಎಂಜಾಯ್ ಮಾಡಮ್ ಈ ಸ್ಪೋರ್ಟ್ ಕೂಡ. ಆಮೇಲೆ ಫೀಲ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಪಪ್ಪಾಗೆ ಗೊತ್ತಿರಲಿಲ್ಲ ನಾ ಈ ಸ್ಟೇಜಿಗೆ ಬರ್ತೀನಿ ಅಥವಾ ನಾವು ಸ್ಟೇಟ್ ಲೆವೆಲ್ ಆಡ್ತೀನಿ ಅಂತ ಪಪ್ಪಾಗ ನಂಬಿಕೆ ಇರಲಿಲ್ಲ. ಬಟ್ ಸ್ಪೆಷಲ್ ಮೆನ್ಷನ್ ಅಗೇನ್ ವಿಶ್ವನಾಥ್. ಸೊ ಅವರವತ್ತು ಅವ್ರು ಶಿವಮೊಗ್ಗದವರು. ಬಟ್ ಅವಾಗ ಬೆಂಗಳೂರಿಗೆ ಬಂದಿದ್ರು 1 ವೀಕಿಗೇನೋ ಪ್ರಾಕ್ಟೀಸ್ ಇದು ಮಾಡೋಕ್ಕೆ. ಅವಾಗ ಮೀಟ್ ಮಾಡಿದ್ರು. ಪಪ್ಪನ ಕ್ಲೋಸ್ ಫ್ರೆಂಡ್ ಇದ್ದರು. ಸೊ ಅವ್ರು ಹೇಳಿದ್ರು ಈಕಿಗೆ ಸೆಲೆಕ್ಷನ್ ಅವತ್ತೇ ಸೆಲೆಕ್ಷನ್ ಇತ್ತು. ಸೊ ನಾನು ಸ್ವಲ್ಪ ವರ್ಕ್ ಮಾಡಿದ್ರು ಬೌಲಿಂಗ್ ಮೇಲೆ. ಸೆಲೆಕ್ಷನಿಗೆ ಕಳಿಸು ಪಾಟೀಲ, ನೋಡಮ್ಮ ಏನಾಗ್ತದ. ಪ್ರಾಬಬಲ್ಸ್ದಾಗ ಬಂದೆ, ಅಂಡರ್-16 ಟೀಮ್ದಾಗ ಬಂದೆ. ಸೊ ಇಫ್ ನಾಟ್ ವಿಶ್ವ ಸರ್ ಪುಷ್ ಸಿಕ್ಕಿರಲಿಲ್ಲ ಅಂದರೆ ಮೇ ಬಿ ಅಪ್ಪ ವುಡ್ ಹ್ಯಾವ್ ವೇಟೆಡ್ ಫಾರ್ ಮಚ್ ಲಾಂಗರ್. ಬಟ್ ಅದಾದಮೇಲೆ ವಿಶ್ವ ಸರ್ ಬೆಂಗಳೂರಿಗೆ ಬಂದು ನನಗೆ ಕೋಚಿಂಗ್ ಆಗಲಿ, ಪಪ್ಪ ಮತ್ತು ವಿಶ್ವನಾಥ್ ಸರ್ ನನಗೆ ಕೋಚಿಂಗ್ ಕೊಟ್ಟರು. ಹಿ ಈಸ್ ನೋ ಮೋರ್ ನೌ, ಹಿ ಜಸ್ಟ್ ಪಾಸ್ಡ್ ಅವೇ ರೀಸೆಂಟ್ಲಿ. ಬಟ್ ಐ ಥಿಂಕ್ ಅವರಿಬ್ಬರು ನನಗೆ ತುಂಬಾ ಹೆಲ್ಪ್ ಮಾಡ್ಯಾರ. ಪಪ್ಪ ಬೀಯಿಂಗ್ ಮೈ ಫಸ್ಟ್ ಕೋಚ್ ಆ್ಯಂಡ್ ದೆನ್ ಹೆಲ್ಪ್ ಬೈ ವಿಶ್ವ ಸರ್. ಆ ಜರ್ನಿ ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ಅವ್ರು ನನಗೆ ಆಫ್ ಸ್ಪಿನ್ನರಾಗಿ ಚೇಂಜ್ ಮಾಡೋದಾಗಲಿ ಅಥವಾ ಅದೊಂದು ಧೈರ್ಯ ಕೊಡೋದಾಗಲಿ ನಮ್ಮ ಅಪ್ಪಗೆ, ಇಲ್ಲ ಕಳಿಸ್ರಿಕೀಗ ನಾವು ನೋಡ್ಕೋತೀವಿ, ಪ್ರಾಕ್ಟೀಸ್ ಎಲ್ಲ ನಾವು ನೋಡ್ಕೊಳ್ಳಮ್ಮಿ, ಬಟ್ ಆಕಿಗೆ ಜಸ್ಟ್ ನೀವು ಫ್ರೀಯಾಗಿ ಕಳಿಸ್ರಿ, ಏನಾಗ್ತದೆ ನೋಡಮ್ಮಿ. ಆಮೇಲೆ ಸ್ಟೇಟ್ ಆಡಿದೆ. ಪಪ್ಪಾಗೆ ಅದೊಂದು ಖುಷಿ ಆಯಿತು, ಸ್ಟೇಟ್ ಆಡಿದ್ಲಪ್ಪ ನಮ್ಮ ಮಗಳು. ಸೊ ಮೇ ಬಿ ದೇ ಸಮಥಿಂಗ್ ಇನ್ ಹರ್.
ಸೊ ಅವಾಗಿಂದ ಪಪ್ಪ ನನಗೆ ಸ್ಟಾಪೇ ಮಾಡಿಲ್ಲ ಎಲ್ಲೂ. ನಾ ಎಲ್ಲಿ ಪ್ರಾಕ್ಟೀಸಿಗೆ ಹಾಕಲಿ, ಎಲ್ಲೇ ಆಗಲಿ, ನನಗೆ ಪಿಕಪ್ ಆಗಲಿ ಡ್ರಾಪ್, ಅವ್ರ ಕೆಲ್ಸದ ಬಗ್ಗೆ ಟೆನ್ಷನೇ ತೊಗೊಂಡಿಲ್ಲ. ಕೆಲಸ ಹೋದ್ರೆ ಹೋಗಲಿ, ಏನು ಸಾಲ ಮಾಡ್ತೀವ, ಏನಾಗ್ತೀವ ನೋಡಮ್ಮ ಅದು. ಸೊ ನೀವು ಹೇಳ್ದಂಗೆ ಹುಡುಗರಿಗೆ ಅದು ಮಾಡ್ತಿದ್ರು. ಬಟ್ ನನಗೆ ಯಾವತ್ತೂ ಪಪ್ಪ ಹುಡುಗಿ ಥರ ನೋಡೇ ಇಲ್ಲ. ಈಕಿನೂ ನಮ್ಮ ಮಗಳು ಮಗ ಥರನೇ ಬೆಳ್ಸಮ್ಮಿ, ಹುಡುಗಗೆ ಯಾಕೆ ಅಷ್ಟು ಇದು ಮಾಡಬೇಕು, ಈಕೆ ಕ್ರಿಕೆಟ್ ಇಷ್ಟ, ಆಕೆಗೆ ಸ್ಟಾಪ್ ಮಾಡೋದು ಬೇಡ. ಸೊ ಎಲ್ಲೇ ಪ್ರಾಕ್ಟೀಸ್ ಆಗಲಿ, ಏನೇನ ಮಾಡ್ತೀನಿ ಅಂದರೂ ನನಗೆ ಸೊ ಅದೊಂದು ಟ್ರಸ್ಟ್ ಬಂದುಬಿಡ್ತು. ನಾ 12-13 ವರ್ಷ ಇದ್ದಾಗ ನಾವು ಬೆಳಗ್ಗೆ 5:30 KSAಗೆ ಹೋಗ್ತಿದ್ದೆ ಆಟೋದಾಗ. ಸೊ ಈಗೆಲ್ಲರೂ ಹೇಳ್ತಾರೆ, ಓ ಮೈ ಗಾಡ್, 13 year old ಗರ್ಲ್ ಟ್ರಾವೆಲಿಂಗ್ ಇನ್ ಆಟೋ, ಐ ವಾಂಟ್ ಲೆಟ್ ಹರ್, ಸೆಕ್ಯೂರಿಟಿ, ಸೇಫ್ಟಿ ಪರ್ಪಸ್. ಬಟ್ ಅದೊಂದು ಧೈರ್ಯ ಬರಬೇಕು ಅಂದರೆ ಬಿಡಬೇಕು ಮಕ್ಕಳಿಗೆ. ಅವರೇ ಒಂದು ಲೈಫ್ ನೋಡಬೇಕು. ದೇ ವಿಲ್ ಫೈಂಡ್ ವೇಸ್. ಈಗ ಆಟೋ ಕೆಡ್ತು ಅಂದರೆ ನಾ ಆಟೋದಾಗೆ ಕೂಡ್ತೀನಿ, ನಾ ಪ್ರಾಕ್ಟೀಸ್ ಮಿಸ್ ಮಾಡ್ತೀನಿ ಅಂತಿಲ್ಲ. ಸೊ ಯು ವಿಲ್ ಹ್ಯಾವ್ ಟು ಫೈಂಡ್ ವೇಸ್. ಸೊ ನಂಗೆ ಪಪ್ಪ ಅವಾಗ ಫ್ರೀಯಾಗಿ ಬಿಟ್ಟಿದ್ರು, ನೀ ಏನು ಮಾಡ್ತಿ ಮಾಡು, ಐ ವಿಲ್ ಸಪೋರ್ಟ್ ಯು. ಸ್ಕೂಲ್ ಸ್ವಲ್ಪ ಮಿಸ್ ಮಾಡಬೇಕಾಗಿತ್ತು, ಬಟ್ ಸ್ಟಿಲ್ ಅಪ್ಪ ಆ್ಯಂಡ್ ಅಮ್ಮ ವರ್ ಟೋಟಲಿ ಫೈನ್ ವಿತ್ ಇಟ್. ಅದು ವಿಲ್ ಟಾಕ್, ಬಟ್ ಇಟ್ಸ್ ನಾಟ್ ಲೈಕ್ ಕಂಪ್ಲೀಟಾಗಿ ಯು ಶುಡ್ ನೆಗ್ಲೆಕ್ಟ್ ಸ್ಟಡೀಸ್. 10th ದೇ ವರ್ ಬಿಹೈಂಡ್ ಮೀ. ಇಲ್ಲ ನೀ 10th ಮುಗಿಸು, ಆಮೇಲೆ 12th ಮುಗಿಸು. ಈಗ ಡಿಗ್ರಿ ಮುಗಿಸು ಅನ್ನತ್ತಾರೆ. ಡಿಗ್ರಿ ಮುಗ್ಸೋಕ್ಕಾಗಲ್ಲಾಗ್ಯದ ನಂದು, ಯಾಕಂದರೆ ಮ್ಯಾಚಸ್ ಮೇಲೆ ಮ್ಯಾಚಸ್. ಸೊ ಬೆಂಗಳೂರ್ದಾಗೆ ಇಲ್ಲ ಸೊ ಅದೇ ನಾ ಹೇಳ್ತೀನಿ ಎಲ್ಲ ಇಂಟರ್ವ್ಯೂ. ನಮ್ಮ ಟೀಚರ್ಸ್ ಏನಾರ ಕಾಲೇಜ್ ಟೀಚರ್ಸ್ ನೋಡತ್ತಿದ್ರೆ ಹಾಗೆ ಪಾಸ್ ಮಾಡ್ರಿ ನಡೀತದ. ಎಕ್ಸಾಮ್ ಯಾಕೆ ಬರಲಿಲ್ಲ, ಫೈನಲ್ಸ್ ಆಡಕ್ಕೆ ಹೋಗಿದ್ದೆ. ಸೊ ಅಪ್ಪನ ಕಾಂಟ್ರಿಬ್ಯೂಷನ್ 100% ಇತ್ತು ಯಾವಾಗ್ಲೂ. ಅಂದ್ರೆ ಸಾಕು ಬಿಡು, ನೀ ಯಾಕೆ ಆಡ್ತಿ ಅಂತ ಯಾವತ್ತೂ ಅಂದಿಲ್ಲ. ಯಾರೇ ನಮ್ಮ 3 ಜನ ಮಕ್ಕಳು, ಅಕ್ಕಗೂ ಏನು ಸ್ಟಾಪ್ ಮಾಡಿಲ್ಲ. ಅಕ್ಕ ಖೋಖೋ ಆಡ್ತಿದ್ಲು, ಬಾಸ್ಕೆಟ್ಬಾಲ್ ಆಡ್ತಿದ್ಲು. ಆಕಿಗೆ ಓದೋಕೆ ಇಂಟ್ರೆಸ್ಟ್ ಆಯಿತು, ಓದು, ನೀ ಇದೇ ಆಡಬೇಕು, ಅದೇ ಮಾಡಬೇಕು ಅಂತ ಯಾವತ್ತೂ ನಮಗೇನು ಹೇಳಿಲ್ರಿ. ಸೊ ಅದೊಂದು ಕಾನ್ಫಿಡೆನ್ಸ್, ಅದೊಂದು ಟ್ರಸ್ಟ್ ಅವಾಗೇ ಬೆಳೀತು. ಅದಾದಮೇಲೆ 5 ವರ್ಷದಿಂದ ಅರ್ಜುನ್ ಸರ್ ಸಿಕ್ಕಿದ್ರು. ಸೊ ಅವಾಗ ಪಪ್ಪ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು. ಆಯ್ತಪ್ಪ, ನನ್ನ ಡ್ಯೂಟಿ ಆಯಿತು, ನನ್ನ ಡ್ಯೂಟಿ ಈಗ ಸರಿಗೆ ಕೊಡಮ್ಮಿ ಅಷ್ಟೇ ಹಂಗೆ ಹೇಳಿ ಬಿಟ್ಬಿಟ್ರು. ಈಗ ನನ್ನ ಮಗಳು ನಿಮ್ಮ ಕೈದಾಗಡ, ನೀವು ಆಕಿಗೆ ಏನು ಮಾಡ್ತೀರಿ ಮಾಡಿಸ್ರಿ, ನನಗೆ ಸ್ವಲ್ಪ ಆರಾಮಾಗಿ ಸ್ವಲ್ಪ ಇವಾಗ. ಸೊ ಅವತ್ತಿಂದ ನಾನು ಅದೇ ಸರಿಗೆ ಹೇಳ್ತೀನಿ, ಮೈ ಡ್ಯಾಡ್ ಹಸ್ ಗಿವನ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಟು ಯು, ನೌ ಯು ಟೇಕ್ ಕೇರ್ ಆಫ್ ಮೀ. ಆಯಿತು, ಐ ಆಮ್ ಲೈಕ್ ದಿಸ್ ಅಂತ ಹೇಳಿದೆ. ಸೊ ಪಪ್ಪಾಗ ಅದೊಂದು ಈಗ ಟೆನ್ಷನ್, ಸರ್ ನೋಡ್ಕೊಳ್ಳಿ ಸರ್, ನನಗೇನು ಆ ಟೆನ್ಷನೇ ಬೇಡ ಸರ್, ನೀವೇ ನೋಡ್ಕೊಳ್ಳಿ ಅಂದ್ಬಿಡ್ತಾರ. ಸೊ ಈಗ ನಾನು ಸ್ವಲ್ಪ ಟೆನ್ಷನ್ ಕೊಡ್ತಾ ಇರ್ತೀನಿ ಅವಾಗ. ನನಗೆ ಯಾರಿಗೂ ಈಸಿ ಲೈಫ್ ಮಾಡಲ್ಲ, ಎಲ್ಲರಿಗೂ ಸ್ವಲ್ಪ ಕಷ್ಟನೇ ಮಾಡ್ತೀನಿ. ಸೊ ಅಪ್ಪನ ಕಾಂಟ್ರಿಬ್ಯೂಷನ್ ಅದಕ್ಕೆ RCB ಸೆಲೆಕ್ಟ್ ಆಗಿದ್ದೆ. ಎಲ್ಲ ಈಸಿ ಲೈಫ್ ಕೊಡಂಗಿಲ್ಲ, ಕಷ್ಟ ಅಷ್ಟ ಕೊಡ್ತೇನೆ. ಓಕೆ, RCB ಮ್ಯಾನೇಜ್ಮೆಂಟ್ ಕೇಳಿದ್ರೆ ಶ್ರೇಯಾಂಕ್ ಹಂಗದ ಕಷ್ಟ ಕೊಡ್ತಾಳ್ರ, ಕ್ವಾಲಿಟೀಸ್ ಇರ್ಬೇಕಲ್ಲ. ಇದು ಫಸ್ಟ್ ಟೈಮ್ RCB ಪ್ಲೇಯರಿಗೆ ಮಾತಾಡೋದ, ಎಲ್ಲ ಮನಸ್ಸಿಂದ ಇದ್ದಿದ್ದು ಹೊರಗೆ ಬರತೈತೆ ನಮ್ದು. ಇದು ಅರ್ಧ ಕೆಂಪು ಅಕ್ಕೆತ್ತಿಗೆ, ಫುಲ್ ಜರ್ಸಿ ಕೆಂಪು ಅಕ್ಕೆತ್ತಿಗೆ. ನಿನ್ನದು ಮ್ಯಾಚ್ ನೆನಪು ಮಾಡಬೇಡ್ರಿ, ನೆನಪು ಹರಾತಿದ್ದೆ ನಾನು. ಬಟ್ ಆಬ್ವಿಯಸ್ಲಿ ಪ್ಲೇಯಿಂಗ್ ಫಾರ್ ಅ ಫ್ರಾಂಚೈಸ್, RCB ಫ್ಯಾನ್ ಬೇಸ್ ಇನ್ನೂ ಯಾಕೆ ಇಷ್ಟು ಸ್ಟ್ರಾಂಗ್ ಆಯ್ತು ಅಂತಂದ್ರೆ, ನಾವು ಟೀಮ್ ನಮಗೆ ಸೆಲೆಬ್ರೇಟ್ ಮಾಡೋಕೆ ಅದು ಒಂದು ವಿನ್ನಿಂಗ್ ಟ್ರಾಫಿ ಬಂದಿರಲಿಲ್ಲ. ಈಗ ಒಂದು ಫ್ಲೆಕ್ಸ್ ಮಾಡ್ತಾರೆ, ನಮ್ಮದು ಟೀಮ್ 5 ಟ್ರಾಫಿ ಚಾಂಪಿಯನ್ ಟೀಮ್ಸ್ ಫಾರ್ ಶೋರ್ ಗೆದ್ದಾರ, ಆಫ್ಕೋರ್ಸ್ ಚಲೋ ಟೀಮ್ ಅಂತ ಗೆದ್ದಾರ. ಬಟ್ ನಮ್ಮ ಕಡೆ ಹಿಂಗೆ ಸೆಲೆಬ್ರೇಟ್ ಮಾಡೋಕೆ ನಮಗೆ ಒಂದು ಟ್ರಾಫಿ, ನಾವು WPL ಗೆದ್ದಾಗ ನಾವಂತೂ ಲೈಕ್ ದುನಿಯಾ ಅಲ್ಗಾಡಿಸ್ಬಿಟ್ವಿ. WPL ಗೆದ್ದಾಗ ಫಾರ್ ಅಸ್ ಇಟ್ ಇಸ್ ಅನ್ RCB ಜರ್ಸಿ, RCB ಟೀಮ್. ಯಾರ ಬಂದು ಆಡಲಿ, ಸಣ್ಣ ಹುಡುಗರು ಬಂದು ಆಡಿ ಗೆಲ್ಸಿದ್ರು ನಾವು ಅಷ್ಟೇ ಖುಷಿ ಇರ್ತಿದ್ವಿ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಓವರ್ ನೈಟ್ ಅದು ಮಾಡೀವಿ, ಅದು ಗ್ರೋ ಮಾಡ್ಕೊಂಡು ಬಂದಾರ. ಈಗ ಮೆನ್ಸ್ ಟೀಮ್ ಆಗಲಿ, ವಿರಾಟ್ ಆಗಲಿ, ಬೇಸಿಕ್ಲಿ ಎಷ್ಟು ಫ್ಯಾನ್, ಆ ಟೀಮ್ ಎಷ್ಟು ಫ್ಯಾನ್ಸಿಗೆ ಖುಷಿ ಪಟ್ಟದು. ಈಗ RCB ಅಂತ ಹೇಳಿದ್ರೆ ಎಲ್ಲರ ಮುಖದಾಗ ಒಂದು ನಗು ಇರ್ತದ. ಈಗ ನಾವು ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬೆಂಗಳೂರದಾಗ ಪ್ರಾಕ್ಟೀಸ್ ಇತ್ತು ಒಂದು 3-4 months ಬ್ಯಾಕ್ ಇಲ್ಲಿದ್ದಾಗ. ಸೊ ನಮ್ಮದು ಬಸ್ ಫುಲ್ ಆಬ್ವಿಯಸ್ಲಿ ಸ್ವಲ್ಪ ರೆಡಿ ಮಾಡಿದ್ದು ನಾ ಈ WPL ಮುಂಚೆನೇ. ಸೊ ನಮ್ಮ ಬಸ್ ಫುಲ್ ಬ್ರ್ಯಾಂಡಿಂಗ್ ಕೊಟ್ಟಿದ್ರು. ಸೊ ಬರೋತ್ತೀಗ ಹೆಬ್ಬಾಳ್ದಾಗೆಲ್ಲೋ ಫುಲ್ ಯಾರೋ ವಿ ಕ್ಯಾನ್ ಸಿ ದೆಮ್ ಬಟ್ ದೇ ಕಾಂಟ್ ಸಿ ಅಸ್. ಓಕೆ, ಸೊ ಈ ಬಸ್ಸು RCB ಕೊಂಡ್ರೋ, ಸೊ ಒಂದು ಖುಷಿ, ಬಸ್ ನೋಡಿ, ಇಟ್ ಇಸ್ ಸೋ ನೈಸ್. ನಾ ಫುಲ್ ಖುಷಿ ಆದ. ಇಟ್ಸ್ ಸೋ ನೈಸ್ ಇಫ್ ವಿ ಕ್ಯಾನ್ ಮೇಕ್ ಸಮನ್ ಸ್ಮೈಲ್. ಜಸ್ಟ್ ಇಮ್ಯಾಜಿನ್ ಆಲ್ 16 years ವಾಟ್ ವಿರಾಟ್ ಆ್ಯಂಡ್ ಹಿಸ್ ಟೀಮ್
ಆ ಒಂದು ಫ್ಯಾನ್ಸಿಗೆ ಆ ಖುಷಿ ಕೊಟ್ಟಾರ, ಇಟ್ಸ್ ನಾಟ್ ಎಟ್ ಆಲ್ ಅ ಜೋಕ್. ಅನ್ರಿಯಲ್. ಸೊ ಇಟ್ ವಾಸ್ ಆ ಮೆಷರೇ ಮಾಡೋಕ್ಕಾಗಲ್ಲ. ಈಗ ಇಟ್ಸ್ ನಾಟ್ ಲೈಕ್ ಇವತ್ತು ಟೀಮ್ ಬಂತು ನಾಳೆಗೆ ಫ್ಯಾನ್ಸ್ ಬಂದದ ಅಂತ. ಅದೊಂದು ಕ್ರಿಯೇಟ್ ಮಾಡಿರೋದು ಫ್ಯಾನ್ ಬೇಸ್ ಆಗಲಿ, ಇಷ್ಟು ಜೆನ್ಯನ್ ಲವ್ ಅದು. ಇಟ್ಸ್ ನಾಟ್ ಲೈಕ್ ಗೆದ್ದಾಗೆಲ್ಲ ಕ್ಲ್ಯಾಪ್ ಮಾಡ್ತೀವಿ. ಈಗ ಟ್ರೋಫಿ ಸಿಕ್ಕಿಲ್ಲ ಅಂದಿದ್ದಕ್ಕೂ ಪೀಪಲ್ ಆರ್ ಲಿಟ್ರಲಿ ಸಪೋರ್ಟಿಂಗ್ ಅಸ್. ಇಟ್ಸ್ ನಾಟ್ ಲೈಕ್ ಇವ್ರು ಸಿಗಲ್ಲ ಟ್ರೋಫಿ, ವೈ ಶುಡ್ ಬಿ ಸಪೋರ್ಟ್. ಸೊ ದೇರ್ ಬೀನ್ ಸಪೋರ್ಟಿಂಗ್ ಗೆಲ್ಲಿ ಸೋಲಿ, ದಟ್ ಇಟ್ ಸೆಲ್ಫ್ ಇಸ್ ಅ ಪಾಸಿಟಿವ್ ಥಿಂಗ್. ವೆರಿ ಹ್ಯೂಜ್ ಪಾಸಿಟಿವ್ ಥಿಂಗ್. ಯಾಕಂದ್ರೆ 16 years ಇಸ್ ನಾಟ್ ಅ ಸ್ಮಾಲ್ ಡ್ಯೂರೇಷನ್. ಎಷ್ಟೋ ಮಂದಿ ಚೈಲ್ಡ್ಹುಡ್ ಟು ಅಡಲ್ಟ್ ಆಗ್ಯಾರ. ಲೈಕ್ ನಮ್ದು ಮೋಲ್ಡಿಂಗ್ ಇಯರ್ಸ್ ನಾವು RCB ನೋಡ್ಕೊಂತಾನೆ ಬೆಳೆದೇವಿ. ಸಣ್ಣ ಹುಡುಗದ್ದಾಗ ಏನು ಗೊತ್ತಿಲ್ಲಾರ್ದೆ ಬೇಜಾರಾಗಿದ್ದೈತಿ. ದೊಡ್ಡವರ 2016 ಬಿಗ್ಗೆಸ್ಟ್ ಹಾರ್ಟ್ ಬ್ರೇಕ್. RCB SRH ಫೈನಲ್ಸ್, ಪೀಕ್ ಫಾರ್ಮ್ ಎಲ್ಲ ನಮ್ಮ ಪ್ರಕಾರ ಹೊಂಟೈತಿ. 15 ಓವರ್ದಾಗ ಸೆಂಚುರಿ ಹೊಡ್ಯಾತಾರೆ, 200 ರನ್ ಹಂಗೆ ಟೈಮ್ ಪಾಸಿಗೆ ಹೊಡ್ಯಾತಾರೆ. ಸೆಂಚುರಿ ಇರ್ಲಾರ್ದು ವಿರಾಟ್ ಕೊಹ್ಲಿ ಒಮ್ಮೆ ಬಂದು 4 ಸೆಂಚುರಿ ಹೊಡಿತಾರೆ. ಎಲ್ಲ ನಡೆದೈತೆ ಅಂದಾಗೂ ಮತ್ತೆ ಹಾರ್ಟ್ ಬ್ರೇಕ್ ಆದ. ಮತ್ತೆ ಮುಂದಿನ ವರ್ಷ ಬರೋದು, ಮತ್ತೆ ಇದು ಮಾಡೋದು. ವಿ ಹ್ಯಾವ್ ಪರ್ಫಾರ್ಮ್ಡ್ ವರ್ಸ್ ಆಸ್ ವೆಲ್, ಬಟ್ ಪ್ಲೇಯಿಂಗ್ ವಿತ್ ದಟ್ ಜರ್ಸಿ, ವೇರಿಂಗ್ ದಟ್ ಜರ್ಸಿ, ಪ್ಯೂರ್ ಲವ್. ಇನ್ನೊಂದು, ಈಗ ಇಫ್ ಇನ್ ಕೇಸ್ ನೀವು ಬೇರೆ ಟೀಮ್ದಾಗ ಇದ್ದು RCB ಗೆಲ್ತಿದ್ರೆ ನೀವು ಇಷ್ಟ ಖುಷಿ ಆಗ್ತಿದ್ರನ? ಐ ಮೀನ್ RCB ಗೆದ್ರೆ ಖುಷಿನೇ ಆಗ್ತದೆ. ಯಾಕಂದ್ರೆ ಪರ್ಸ್ನಲಿ ನನಗೆ ಆ ಟೀಮ್ ಭಾಳ ಕನೆಕ್ಷನ್ಸ್ ಕೊಟ್ಟದ. ಅಂದ್ರೆ ನಂಗೆ ಆ ಟೀಮ್ ನೋಡಿದ್ರೆ ಏನೋ, ಈಗ ಹೆಂಗೆ ನನ್ನ ಬ್ರ್ಯಾಂಡಿಂಗ್ ಬಗ್ಗೆ ಹೇಳಿದೆ, ಮೇ ಬಿ ಇಫ್ ಐ ವಾಸ್ ಇನ್ ದಟ್ ಪೊಸಿಷನ್ ಇವನ್ ಐ ವುಡ್ ಹ್ಯಾವ್ ಫೆಲ್ಟ್ ದಟ್ ಹ್ಯಾಪಿ. ಸೊ ಫಾರ್ ಮೀ RCB ಇಸ್ RCB. ನೀವು ಅಪೋನೆಂಟ್ ಟೀಮ್ದಾಗ ಇರ್ತಿದ್ರೆ ನಿಮ್ಮ ಅಪೋಸಿಟ್ ಐ ಮೀನ್ ನಾವು ಆಬ್ವಿಯಸ್ಲಿ ಗೆಲ್ಲಕ್ ನೋಡ್ತೀವಿ, ಬಟ್ ಇಫ್ ಅದು RCB ವುಡ್ ಹ್ಯಾವ್ ಗೆದ್ರೆ ನಮ್ ಖುಷಿ, ಸ್ವಲ್ಪ ಖುಷಿ ಇರ್ತದೆ. ಒಂದು ವಾರ ಆದ್ಮೇಲೆ ಖುಷಿ ಪಡೋಣ ಅಂತ ಅದೊಂದು ಇರ್ತೈತಲ್ಲ. ಆ್ಯಂಡ್ ಆಸ್ ಪ್ಲೇಯರ್ಸ್ ಇನ್ನೊಂದು ಏನು ಕೇಳೋದಿತ್ತಂದ್ರೆ, ಯಾವಾಗಲೂ ಎವ್ರಿ ಆಪ್ಷನ್ ನಂಗೆ ಏನು ಅನಿಸ್ತೈತಿ, ಪ್ಲೇಯರ್ಸ್ ತಲೆಗೂ ಇರ್ತೈತೆ ನಂಗೆ ಇದೇ ಟೀಮಿಗೆ ಹೋಗೋದಿರ್ತೈತಂತೆ. ಅದು ಇರ್ತದ, ಬಟ್ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ನಾಟ್ ಇನ್ ಆರ್ ಹ್ಯಾಂಡ್ಸ್. ಸೊ ಒಂದು ಆಪರ್ಚುನಿಟಿ ಸಿಗ್ತದ, ಅದು ಗ್ಯಾರಂಟಿ. ಸೊ ಸೆಲೆಕ್ಟ್ ಆದಮೇಲೆ ಯಾವ ಟೀಮಿಗಾರು ಇರಲಿ, ಒಂದು ಆಪರ್ಚುನಿಟಿ ಸಿಗಕ್ಕೆ ವಿ ಪುಷ್. ಸೊ ಯಾವುದೇ ಟೀಮಿಗೆ ಆಡಿದ್ರೂ ಯು ವಾಂಟ್ ಟು ವಿನ್. ಆಬ್ವಿಯಸ್ಲಿ ಅದೊಂದು ಸಾಫ್ಟ್ ಕಾರ್ನರ್, ಅದು ಒಂದು ಲವ್ ಇರ್ತದೆ ಒಂದೊಂದು ಟೀಮ್ ಮೇಲೆ. ಒಬ್ಬೊಬ್ರಿಗೆ ಇರಲ್ಲ. ಸೊ ನನಗೆ ಹೆಂಗೆ RCB ನನ್ನ ಲಕ್ ಅದು. ನನಗೆ ನೋಡಿದ್ರು RCB ಅವ್ರು, ನನಗೆ ರೆಕಗ್ನೈಸ್ ಮಾಡಿದ್ರು. ಸೊ ಐ ಆಮ್ ಇನ್ ದೇರ್ ಟೀಮ್. ಸೊ ಇಟ್ಸ್ ಎವ್ರಿಥಿಂಗ್ ಇಸ್ ಫಾಲನ್ ಇನ್ ಟು ಪ್ಲೇಸ್ ನನಗೆ. ಸೊ ಮೇ ಬಿ ಇಫ್ ಐ ವಾಸ್ ಇನ್ ಅದರ್ ಟೀಮ್, I obviously would have been happy because getting that opportunity itself is a big thing. So opportunity ಸಿಗ WPL ಫಸ್ಟ್ ಎಡಿಷನ್ ಆಫ್ WPL ನೀ ಸೆಲೆಕ್ಟ್ ಆಗಿದ್ದಿ, ಯಾವುದೇ ಫ್ರಾಂಚೈಸ್ಗಾಗಲಿ ನೀ ಆಡತ್ತಿದ್ದಿ. ಸೊ ಅದು ಖುಷಿನೇ. ಮೇ ಬಿ RCBದಾಗಿದ್ದಿದ್ರೆ ವಾವ್ ಇನ್ನೂ ಐಸಿಂಗ್ ಆನ್ ದ ಕೇಕ್. ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪಾಸಿಟಿವಿಟಿ. ಆ್ಯಂಡ್ ಆಲ್ಸೋ ನೀವು ಯಾವ ಟೀಮಿಗೆ ಆಡಿದ್ರು ನಾಳೆ ಇಂಡಿಯನ್ ಟೀಮ್ ಸೆಲೆಕ್ಷನ್ಗೂ ಒಂದು ಕ್ರೈಟೇರಿಯಾ. ಕರೆಕ್ಟ್, ಇದೊಂದು ಪ್ಲಾಟ್ಫಾರ್ಮ್ ಅದು. ಈಗ ಇಂಡಿಯನ್ ಟೀಮ್ ಈಗ ಬೇಸ್ಡ್ ಆನ್ ಸ್ಟೇಟ್ ಎಲ್ಲರೂ ನೋಡ್ತಿದ್ರು, ಓಕೆ ಇಷ್ಟು ಹೊಡೆಯತ್ತಾಳ, ನೆಕ್ಸ್ಟ್ ಚಾಲೆಂಜರ್ಸ್ ಆಡಬೇಕು. ಇಟ್ ವಾಸ್ ಅ ಪಾತ್. ಈಗೇನಂದ್ರೆ ನೀಡ್ ನಾಟ್ ಬಿ ನೀ ಸ್ಟೇಟ್ ಆಡಿದ್ರೇ ನೀ WPL ಸಿಗ್ತದ. ಸೊ ಸ್ಟೇಟ್ದಾಗ ಎಷ್ಟು ಜನ ಆರ. ಸೊ ಆ ರೆಕಗ್ನೇಷನ್ ಸಿಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ WPL ಈಗ ಸಜನಾ ನೋಡಿದ್ರೆ, ಶಿ ಒನ್ ದ ಮ್ಯಾಚ್, ಫಸ್ಟ್ ಮ್ಯಾಚ್ ನೋ ಒನ್ ನ್ಯೂ ಹೂ ಸಜನಾ ವಾಸ್. ಫಸ್ಟ್ ಐ ಮೀನ್ 1 ball 6 runs to win, 6 ಹೊಡೆದ್ಲು. ಸೊ ಸಜನಾ ಇಸ್ ಆಲ್ ಓವರ್ ದ ಪ್ಲೇಸ್ ನಾವು. ಸೊ ಆ ಥರ ಇಫ್ ಇಂಡಿಯನ್ಸ್ ಈಗ ಸ್ಟೆಪ್ ಮಾಡಿದ್ರೆ, ಈ ವರ್ಷ ಭಾಳ ಏನದು ಡೊಮೆಸ್ಟಿಕ್ ಪ್ಲೇಯರ್ಸ್ ಹ್ಯಾವ್ ಟೇಕನ್ ದಟ್ ರೋಲ್. ವಿನ್ನಿಂಗ್ ಟೀಮ್ ಗೆಲ್ಸೋ ರೋಲ್ ಆಗಲಿ ಅದು ತೊಗೊಂಡಾರ. ಸೊ ಇಟ್ಸ್ ಸೋ ನೈಸ್ ಟು ಸಿ. ಸೊ 1 year only if there's so much change, just imagine 5-6 years. So Indian team will build. So then we'll start winning championship, then we'll start winning games. So I think this is the best platform for Indians. ಕರೆಕ್ಟ್. ಇದು ಇನ್ನೊಂದು ಈಗ ಆವಾಗ ಕೇಳ್ಬೇಕಿತ್ತು, ಈಗ ನೆನಪಾತ್ ನಂಗೊಮ್ಮೆ. ದ್ಯಾಟ್ ಮ್ಯಾಚ್ ವೆನ್ ರಿಚಾ ಘೋಷ್ ಆ್ಯಂಡ್ ಯು ವರ್ ಬ್ಯಾಟಿಂಗ್. I wasn't batting, I was in ನಾನ್ ಸ್ಟ್ರೈಕರ್. 2ನೇ ರನ್ನಿಗೆ ಓಡಕ್ಕೆ ಬಂದಿದ್ರಿ, ರನ್ಔಟ್ ಆತ. ಅದು ಅವ್ರಿಗೆ ಓಡಲಿಲ್ಲ, ರನ್ಔಟ್ ಆತ್ಲ. ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್. ಓ ವಾಟ್ ಐಸಿಂಗ್ ಆನ್ ದ ಕೇಕ್. ಅವ್ರ ಜೊತೆ 1 ball 2 runs ನೀವು ಹತ್ರಿ, ಇಬ್ಬರು ಅಳಾತಿದ್ರಿ. ಸೊ ಫ್ರಮ್ ದ್ಯಾಟ್ ಟು ದಿಸ್, ವಾಟ್ ವಾಸ್ ದ ಕಾನ್ವರ್ಸೇಷನ್? ಅದಕ್ಕೆ ಅಪೋನೆಂಟ್ ಟೀಮ್ ಬಂದು ನಿಮ್ಗೆ ಕನ್ಸೋಲ್ ಮಾಡತ್ತಿದ್ರೆ ಅವ್ರು ಏನು ಹೇಳತ್ತಿದ್ರು ನಿಮಗೆ? ಬಿಕಾಸ್ ಆ ಮ್ಯಾಚ್ ಗೆದ್ದಿದ್ರೆ ಒಳಗೆ ಇರ್ತಿದ್ವಿ. ಆ್ಯಂಡ್ ಒನ್ ಮೋರ್ ಮ್ಯಾಚ್ ದೆನ್ ವಿ ವುಡ್ ಹ್ಯಾವ್ ಮೇ ಬಿ ಟಾಪ್. that was something. But ಆ ಮ್ಯಾಚ್ ಗೆದ್ದಿದ್ರೆ we knew that we are going to go to the playoffs. Yeah, ಆ ಮ್ಯಾಚ್. ಬಟ್ ಎಲ್ಲರೂ ಹೇಳ್ತಾರ, ನೀ 1 ball 1 run ಹೊಡೆದಿಲ್ಲ, ಬಟ್ why were you crying? ಬಟ್ ಆ
ಟೀಮ್ ಸೋತ್ವಿ ಮೋರ್ ದೆನ್ ಎನಿಥಿಂಗ್ ಟೀಮ್ ಲಾಸ್ಟ್ ಇಟ್ ನಾವು ಅಷ್ಟು ಕ್ಲೋಸ್ ರಿಚಾರ್ಡೆಡ್ ಆಲ್ ದ ಹಾರ್ಡ್ ವರ್ಕ್ ಎಲ್ಲ Unexpected ಐ ಮೀನ್ ಆ ಮ್ಯಾಚ್ ಗೆಲ್ಲದೇ ಇರೋ ಮ್ಯಾಚ್ ಶಿ ಟರ್ನ್ಡ್ ಇಟ್ ಇಂಟು ಸಮಥಿಂಗ್ ಶಿ ಬಿಕೇಮ್ ಅ ಡಿಫ್ರೆಂಟ್ ಬೀಸ್ಟ್ ಎಲ್ಲ ಕಡೆ ಹೊಡೆದ್ಲು ಬಟ್ ಪಾಪಕ್ಕೆ ಇನ್ನೊಂದು ರನ್ ಕ್ರಾಸ್ ಮಾಡೋಕ್ಕಾಗಿಲ್ಲ ನನಗೆ ದುಃಖ ಆಯ್ತು ನನಗೆ ಪಾಪಕ್ಕೆ ಅಷ್ಟೆಲ್ಲ ಮಾಡಿ ಹಾರ್ಡ್ ವರ್ಕ್ ವಿ ಕುಡಂಟ್ ಕ್ರಾಸ್ ದಟ್ ಲೈನ್ ಅನ್ನೋದು ನನಗೊಂದು ಬೇಜಾರಾಯಿತು ಆ್ಯಂಡ್ ಫಾರ್ ಮೀ ಐ ಸಾ ಬಿಹೈಂಡ್ ಐ ಡೆಂಟ್ ನೋ ಇಟ್ ವಾಸ್ ಅ ರನ್ಔಟ್ ಬಿಕಾಸ್ ನಾ ಈ ಕಡೆ ರನ್ ಓಡತ್ತಿದ್ದೆ ಸೊ ಅಲ್ಲಿ ನೋಡ್ಬಿಟ್ಟು ಆಕಿ ತಲೆ ತಳಗೆ ಹಾಕಿದ್ಲಾ ನನಗೆ ಐ ಗಾಟ್ ಅ ವೆರಿ ನೆಗೆಟಿವ್ ಸೈನ್ ದಟ್ ಮೇ ಬಿ ಔಟ್ ಇಫ್ ಆ ರನ್ ಕ್ಲಿಯರ್ ಮಾಡಿದ್ರೆ ಅಟ್ಲೀಸ್ಟ್ ಸೂಪರ್ ಓವರ್ ಸಮ್ ಚಾನ್ಸ್ ಸೊ ಅದು ನೋಡ್ಬಿಟ್ಟು ಐ ಕುಡಂಟ್ ಜಸ್ಟ್ ಕಂಟ್ರೋಲ್ ಫುಲ್ ಹತ್ಬಿಟ್ಟೆ ನನಗೆ ತಡ್ಕೊಳಕ್ಕೆ ಆಗಿಲ್ಲ ಶಿಟ್ ಮ್ಯಾನ್ ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ನಾವು ಗೆಲ್ಲಕ್ಕಾಗಲಿಲ್ಲಲ್ಲ ಗೆದ್ದಿದ್ರೆ ಒಂದು ಪೀಸ್ ಆಫ್ ಮೈಂಡ್ ಸಿಕ್ಕಿರೋದು ಆಮೇಲೆ ಆಯಿತು ಎಲ್ಲರೂ ಬಂದು ಎಲ್ಲರೂ ಅಂದ್ಕೊಂಡು ನನ್ನ ಕೈ ಬ್ಯಾನಿಯಿಂದ ಅಳತಳ ಅಂತ ಬಟ್ ಆ್ಯಕ್ಚುಲಿ ಏನಂದ್ರೆ ನಾವು ಸೋತ್ವಿ ಅಲ್ಲ ಅಷ್ಟು ಕ್ಲೋಸ್ ಬಂದು ಸೊ ಅದೊಂದು ಬೇಜಾರಿತ್ತು ಬಟ್ ಅದಾದಮೇಲೆ ಎಲ್ಲ ಬಂದು ಕನ್ಸೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಐ ವಾಸ್ ಲೈಕ್ ಈಗ ಆಯಿತು ಏನೂ ಮಾಡೋಕ್ಕಾಗಲ್ಲ ಅದೊಂದು ಫ್ರೇಮ್ ಐತದ ಎಲ್ಲ ಅದೊಂದು ಯಾ ಬಟ್ ಟು ದ್ಯಾಟ್ ಟು ವಿನ್ನಿಂಗ್ ಅಗೇನ್ಸ್ಟ್ ಸೇಮ್ ಟೀಮ್ ಅದ ಇಟ್ ವಾಸ್ ಅವ್ರಿಗಂತ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್ ಸಿಕ್ಕಿತ್ತೆ ಎಕ್ಸಾಕ್ಟ್ಲಿ ನೋ ಒನ್ ಇವನ್ ಥಾಟ್ ಎಲ್ಲರೂ ಅನ್ಕೊಳ್ಳೋದು ಅದೇ ನಾ ಹೇಳ್ದಂಗೆ 200 ರನ್ಸ್ ಈಸಿ 180 200 ಸೊ ಬಟ್ ನಾವು ಆರಾಮಾಗಿದ್ವಿ ವಿ ವರ್ ಜಸ್ಟ್ ಲುಕಿಂಗ್ ಫಾರ್ ವಿಕೆಟ್ಸ್ ಆ ವಿಕೆಟ್ಸ್ ಸ್ಟಾರ್ಟ್ ಆದ್ಮೇಲೆ ಒನ್ಸ್ ಇಟ್ ಸ್ಟಾರ್ಟೆಡ್ ಇಟ್ ಜಸ್ಟ್ ಆಪತ್ ಬಾಂಧವ ಸೋಫಿ ಮಾಲಿನ್ಯೂ ಬಾಂಧವರ್ ಓವರ್ ಆಕ್ಚುಲಿ ಇಟ್ಸ್ ಅ ಮ್ಯಾಚ್ ಟರ್ನ್ ದಟ್ ಯಾಕಂದ್ರೆ ಒಮ್ಮೆ 3 ಐ ವಿಕೆಟ್ ವುಡ್ ಹ್ಯಾವ್ ಗಾಟ್ 4 ವಿಕೆಟ್ಸ್ ಬಟ್ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಹರ್ ದ ವೇ ಶಿ ಬೋಲ್ಡ್ ಪವರ್ ಪ್ಲೇ ಅಲ್ಲಿ ಬೌಲಿಂಗ್ ಹಾಕೋದು ಇಟ್ಸ್ ನಾಟ್ ಎಟ್ ಆಲ್ ಅ ಜೋಕ್ ಆ್ಯಂಡ್ ಅದು ಶೆಫು ಆ ಥರ ಹೊಡಿಯೋತ್ತೀಗ ಅಕ್ಕಿ ಬಂದುಬಿಟ್ಟು ವಿಕೆಟ್ ಎತ್ತೋದು ಫಾಲೋಡ್ ಬೈ ಜೆಮಿ ಆ್ಯಂಡ್ ಆಲಿಸ್ ಕ್ಯಾಪ್ಸಿ ಆ ಒಂದು ಓವರ್ ಚೇಂಜ್ ದ ಹೋಲ್ ಸಿನಾರಿಯೋ ಫಾರ್ ಅಸ್ ಯಾಕಂದ್ರೆ ಜೆಮಿಮಾ ರಾಡ್ರಿಕ್ಸ್ ಇಸ್ ಅಮೇಜಿಂಗ್ ಫಾರ್ಮ್ ಆಲಿಸ್ ಕ್ಯಾಪ್ಸಿ ಶಿ ಕ್ಯಾನ್ ಆಲ್ಸೋ ಹಿಟ್ ಬಿಗ್ ಅದೆಲ್ಲ RCB ನಮ್ಮ ಫ್ಯಾನ್ಸ್ ಹೆಂಗೈತಂದ್ರೆ ಒಂದು ಬಾಲ್ ಸಿಕ್ಸೋದು ಮುಗೈತಿ 360 ರನ್ ಹೊಡಿತಾರೆ ಫುಲ್ ನೆಗೆಟಿವ್ ಕಡೆ ಹೋಗ್ಬಿಡ್ತೈತೆ ಆಮೇಲೆ ಸ್ವಲ್ಪ ಪಾಸಿಟಿವ್ ಕನ್ವಿನ್ಸ್ ಮಾಡ್ಕೊಳೋದು ಥಿಂಕ್ ಆಫ್ ದ ವರ್ಸ್ಟ್ ಅದಕ್ಕೇನು ಒಳಗೆ ಬಂದ್ಬಿಟ್ರೆ ಹಾಂ ಇಷ್ಟ ಆಗಿಲ್ಲಲ್ಲ ಅಂತೇಳಿ ಅಷ್ಟ್ರಾಗ ಕನ್ವಿನ್ಸ್ ಮಾಡೋದು ಬಟ್ ಟಾಕಿಂಗ್ ಅಬೌಟ್ ಈಗ ಅಫ್ಕೋರ್ಸ್ ಈಗ WPL ಸಕ್ಸಸ್ಫುಲ್ ಆಗಿದ್ದಕ್ಕೆ ಲಾಟ್ ಆಫ್ ಪೀಪಲ್ ನಾವು ಆ್ಯಸ್ ಆಡಿಯನ್ಸ್ ನಾವು ಅಬ್ಸರ್ವ್ ಮಾಡಿದಾಗ WPL ಈ ವರ್ಷ ಜಾಸ್ತಿ ಪ್ರಮೋಟ್ ಆಗೈತೆ ಸೋ ಮೆನಿ ಆ್ಯಡ್ಸ್ ಕೇಮ್ ಮೆನ್ ಕ್ರಿಕೆಟ್ ಟೀಮ್ದವರು ಎಲ್ಲ ಪ್ರಮೋಟ್ ಮಾಡಿ ಇಟ್ ವಾಸ್ ಮೇಡ್ ಶ್ಯೂರ್ ದಟ್ ಮಂದಿಗೆ ರೀಚ್ ಆಗಬೇಕು ಸೊ ಈಗ ನಿಮ್ಮ ಫಾದರ್ ಹ್ಯಾಡ್ ದ ವಿಷನ್ ಆ್ಯಂಡ್ ಗೇವ್ ದ ಫ್ರೀಡಮ್ ಬಟ್ ಡೂ ಯು ಥಿಂಕ್ WPL ಹ್ಯಾಸ್ ದಟ್ ಇಂಪ್ಯಾಕ್ಟ್ can have that impact or already is having an impact over women's sports, women cricket to be promoted in a large scale? I mean ಫಸ್ಟ್ ಎಡಿಷನ್ WPL ನೋಡ್ಬಿಟ್ಟೆ ಎಷ್ಟೊಂದು ಜನ ಓಕೆ ಸ್ಟಾರ್ಟೆಡ್ ಪಿಕಿಂಗ್ ಅಪ್ ಸ್ಪೋರ್ಟ್ ಅಂದರೆ ಈಗ ಒಬ್ಬೊಬ್ಬರು ಗಿವ್ ಅಪ್ ಮಾಡೋ ರೇಂಜಿಗೆ ಹೋಗಿದ್ರು ಓಕೆ ನಂದು ಆಲ್ಮೋಸ್ಟ್ ಒಂದು 26-27 ಆಯ್ತಪ್ಪ ಈಗ ನನಗೇನು ಪುಷ್ ಸಿಗಲ್ಲಾಗ್ಯದಾಗ ಏನು ಮಾಡಬೇಕು ಬಟ್ ಅವ್ರಿಗೆಲ್ಲ ಈಗ ಒಂದು ಅಲರ್ಟ್ ಸೈನ್ ಬಂತು ಓಕೆ WPL ಪ್ಲ್ಯಾಟ್ಫಾರ್ಮ್ ಕೊಡೋದಾರ ಸೊ ಇಫ್ ಸಮ್ವನ್ ಸ್ಕೌಟ್ ನನಗೆ ನೋಡಿಬಿಟ್ಟು ಇಫ್ ಐ ಸ್ಟಾರ್ಟ್ ಈಗೆಲ್ಲ ಇಟ್ಸ್ ನಾಟ್ ಲೈಕ್ ಹುಡುಗಿರು 6 ಹೊಡೆಯೋ ಎಬಿಲಿಟಿ ಇಲ್ಲ ಎವ್ರಿ ಒನ್ ಇಸ್ ಡೂಯಿಂಗ್ ಪವರ್ ಹಿಟ್ಟಿಂಗ್ ಒನ್ಸ್ WPL ಈಗ ನೋಡಿದಾಗಿಂದ ಲಾಸ್ಟ್ ಇಯರ್ ಟು ಇಯರ್ ಇಂಡಿಯನ್ಸ್ ಆರ್ ಸ್ಟಾರ್ಟೆಡ್ ಹಿಟ್ಟಿಂಗ್ ಬಿಗ್ ಸಿಕ್ಸಸ್ ದಟ್ಸ್ ಅ ಬಿಗ್ ಪ್ಲಸ್ ಪಾಯಿಂಟ್ ಫಾರ್ ಅಸ್ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಇಯರ್ ಆದಮೇಲೆ ದ ರೆಸ್ಪಾನ್ಸ್ ಇಡೀ ಇಂಡಿಯಾಲಿ ಇಟ್ ವಾಸ್ ಅಮೇಝಿಂಗ್ ಯಾಕಂದ್ರೆ ಒಳ್ಳೆ ಸಕ್ಸಸ್ ಸಿಕ್ತು ನಮಗೆ ಫಸ್ಟ್ ಇಯರ್ ಸೊ ಅದಾದಮೇಲಿಂದ ಎಲ್ಲರಿಗೂ ಒಂದು ನಂಬಿಕೆ ಆಗಕ್ಕೆ ಸ್ಟಾರ್ಟ್ ಆಯಿತು ಓಕೆ ನಾ ಈ ಸ್ಪೋರ್ಟ್ ತೊಗೋಬೋದು ಅಟ್ ಎನಿ ಗಿವನ್ ಏಜ್ ಇಫ್ ಐ ಆಮ್ ಪರ್ಫಾರ್ಮಿಂಗ್ ಇಫ್ ಸಮ್ವನ್ ನೋಟಿಸಸ್ ಮೀ ಐ ಥಿಂಕ್ ಐ ಆಮ್ ಗೋನ್ ಟು ಮೇಕ್ ಇಟ್ ಆಮೇಲೆ ಅಗೇನ್ ಫಾಲೋಡ್ ಬೈ ದಿಸ್ ಇಯರ್ ಏನದು ಕಾಂಪಿಟೇಷನ್ ಆಗಲಿ ಕ್ಲೋಸ್ ಮ್ಯಾಚಸ್ ಎಲ್ಲ ಮ್ಯಾಚು ಇಟ್ ವಾಸ್ ಲೈಕ್ ಮೈ ಗಾಡ್ ಯಾರು ಗೆಲ್ತಾರೆ ವಿ ಡೋಂಟ್ ನೋ ಎಲ್ಲ ಮ್ಯಾಚ್ ಆಗಲಿ ವಿ ವರ್ ನಾಟ್ ಶ್ಯೂರ್ ಓಕೆ ಒನ್ ಸೈಡೆಡ್ ಮ್ಯಾಚ್ ಅಂತ ಯಾವುದೂ ಇರಲಿಲ್ಲ ಎವ್ರಿಥಿಂಗ್ ವಾಸ್ ಲೈಕ್ ಎಕ್ಸೈಟಿಂಗ್ ಆಗಿತ್ತು ಎಲ್ಲ ಮ್ಯಾಚ್ ನೋಡೋಕೆ ಸೊ ಲಾಸ್ಟ್ ಇಯರ್ ಮೇ ಬಿ ಅದು ಮಿಸ್ಸಿಂಗ್ ಇತ್ತು ಒಂದೊಂದು ಮ್ಯಾಚ್ ಆಗ್ತಿತ್ತು ಒಂದೊಂದು ಮ್ಯಾಚ್ ಆಗ್ತಿರ್ಲಿಲ್ಲ ಬಟ್ ಈ ವರ್ಷ ಐ ಥಿಂಕ್ 80% ಆ ಮ್ಯಾಚಸ್ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಎಲ್ಲರೂ ನೋಡೋ ಥರ ನಾಟ್ ಜಸ್ಟ್ ದೇ ಪಿಕ್ಕಿಂಗ್ ಅಪ್ ದ ಸ್ಪೋರ್ಟ್ ಪೀಪಲ್ ಆರ್ ವಾಚಿಂಗ್ ಯಂಗ್ಸ್ಟರ್ಸ್ ಆರ್ ವಾಚಿಂಗ್ ಸಣ್ಣ ಹುಡುಗಿರು ನೋಡಿಬಿಟ್ಟು ದೇ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಸೊ ಐ ಥಿಂಕ್ ಇದೊಂದು ಒಳ್ಳೆ ಸೈನ್ ದಟ್ ವಿಮೆನ್ಸ್ ಕ್ರಿಕೆಟ್ ವಿಲ್ ಗ್ರೋ ಆಲ್ರೆಡಿ ಇಟ್ ಸ್ಟಾರ್ಟೆಡ್ ಈಗ ಇದೇ ಥರ ನಾವು ಪರ್ಫಾರ್ಮ್ ಮಾಡ್ಕೊಂಬಂದು ಈಗ 2 ವರ್ಷಕ್ಕೆ ನಮಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕ್ಯದಂದ್ರೆ ನಾ ಹೇಳ್ದಂಗೆ ಈಗ ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ದಾಗ ಇಲ್ ಬಿ ಲೈಕ್ ಬಸ್ಸಿಂಗ್ ಇಲ್ ಬಿ ಹ್ಯೂಜ್ ಸೊ ಟೀಮ್ಸ್ ಆ್ಯಡ್ ಆನ್ ಆಗ್ತದ ದಟ್ ಸೆಕೆಂಡ್ ಅಡ್ವಾಂಟೇಜ್ ಸೊ ಬೇರೆಯವರು ಅನ್ಕೋತಿರ ಓಕೆ ನಂಗೆ ಈಗ ಚಾನ್ಸ್ ಅದ ಜಾಸ್ತಿ ಪ್ಲೇಯರ್ಸ್ ಆಗ್ತಾರೆ ಕರೆಕ್ಟ್ ಎಷ್ಟೊಂದು ಜನ ಥಾಟ್ ಆಫ್ ಕ್ವಿಟಿಂಗ್ ದಿಸ್ ಗೇಮ್ ದೇರ್ ಇಸ್ ನಥಿಂಗ್ ಫಾರ್ ಮೀ ಈಗ ಸ್ಟೇಟ್ ಆಡ್ತೀನಿ ಸ್ಟೇಟ್ ಆದಮೇಲೆ ಏನು
ಇಂಡಿಯನ್ ಟೀಮ್ದಾಗ ಇಷ್ಟು ಜನ ಅರ ಈಗ ಸ್ಟೇಟ್ ಆದಮೇಲೆ ಏನು ಮಾಡಲಿ. ಸೊ ಎಲ್ಲರೂ ಮದುವೆ ಆಗೋಕ್ಕೆ ನೋಡ್ತಾರ, ಅಥವಾ ಬೇರೆ ಫೀಲ್ಡಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈಗ ಎಲ್ಲ ಆಪ್ಷನ್ಸ್ ನೋಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈಗ WPL ಆ ಪ್ಲ್ಯಾಟ್ಫಾರ್ಮ್ ಕೊಟ್ಟಾರ ಅಂದಿದ ತಕ್ಷಣ ದೆ ಟ್ರೈಂಗ್ ಟು ವರ್ಕ್ ಎಕ್ಸ್ಟ್ರಾ ಹಾರ್ಡ್ ಆ್ಯಂಡ್ ಗೆಟ್ ಇನ್ ಟು ದ್ಯಾಟ್ ಪ್ಲ್ಯಾಟ್ಫಾರ್ಮ್. ಕರೆಕ್ಟ್. ಆ್ಯಂಡ್ ಆಲ್ಸೋ ಈ ಕ್ರಿಕೆಟ್ ಟು ಟೇಕ್ ಅಪ್ ಕ್ರಿಕೆಟ್, ಯು ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನೀವು ಹೇಳಿದ್ರಿ ನಿಮ್ಮ ಫಾದರ್ ಸ್ಯಾಕ್ರಿಫೈಸಸ್ ಎಲ್ಲ ಮಾಡಿ ಕಲಿಸಿದ್ದು ಹೇಳಿ. ಸೊ ಅದೊಂದು ಬ್ಯಾರಿಯರ್ ಆಗ್ತೈತೆ ಅಂತೀರಿ ನೀವು, ಲೈಕ್ ಪರ್ಚೇಸಿಂಗ್ ದ ಕಿಟ್. ಯಾಕಂದ್ರೆ ಕಿಟ್ ಆರ್ ಎಕ್ಸ್ಪೆನ್ಸಿವ್ ಅನ್ಕೊಂತಾರೆ. ಬ್ಯಾಟ್ಸ್ಮನರ್ ಆಗಲಿ ಬೌಲಿಂಗರ್ ಆಗಲಿ, ಒಂದು ಬಾಲ್ ಇಸ್ ಒಂದು 15,000-20,000 ಏನೋ ಬರ್ತದೆ, ಒಂದು ಗುಡ್ ಬಾಲ್. ಬಾಲ್ ಇಸ್ 15,000 ಲೈಕ್ ಗುಡ್ ಕ್ವಾಲಿಟಿ ಬಾಲ್. ಸೊ ಅದು ಆ ಒಂದು ಫೈನಾನ್ಷಿಯಲಿ ಅದೊಂದು ಬ್ಯಾರಿಯರ್ ಆಗಿಬಿಡ್ತೈತೆ. ಆಕೆ ನಾ ಸಪೋರ್ಟ್ ಮಾಡೋಕೆ ರೆಡಿ ಅದೇ ನನ್ನ ಮಗಂಗೆ. ಬಟ್ ಡೂ ಯು ಥಿಂಕ್ ದಟ್ ಬ್ಯಾರಿಯರ್ ಕ್ಯಾನ್ ಬಿ ಅ ರೀಸನ್ ಫಾರ್ ಸಮನ್ ಟು? ಖಂಡಿತ. ಈಗ ಏನಂದ್ರೆ ಏನಾರೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಇನ್ವೆಸ್ಟ್ ಮಾಡಬೇಕು. ಮೇ ಬಿ ಫಸ್ಟ್ ಕಪಲ್ ಆಫ್ ಇಯರ್ಸ್ ವಿಲ್ ಬಿ ಹಾರ್ಡ್. ಎಲ್ಲರಿಗೂ ಅದು ಕಷ್ಟ ಪಡಲೇಬೇಕು. ಒಬ್ಬೊಬ್ರಿಗೆ ಈಸಿಯಾಗಿ ಸಿಗ್ತದೆ, ಒಬ್ಬೊಬ್ರು ಕಷ್ಟಪಟ್ಟು ತೊಗೋಬೇಕು. ಬಟ್ ಐ ಯು ವಿಲ್ಲಿಂಗ್ ಟು ಟೇಕ್ ದಟ್ ರಿಸ್ಕ್? ಅದು ಫಸ್ಟ್ ಕ್ವೆಶನ್ ನೀವೇ ಆನ್ಸರ್ ಮಾಡಬೇಕು. ಈಗ ನಮ್ಮ ಪಪ್ಪ ಓಕೆ ಇದ್ದರು, ಇಟ್ಸ್ ಓಕೆ, ಏನೇ ಕಷ್ಟ ಇರಲಿ ಇಟ್ಸ್ ಓಕೆ, ಐ ವಿಲ್ ಡೂ ಇಟ್. ಆಕಿ ಇಂಪ್ರೂವ್ ಆಗಿ ಮುಂದೆ ಆಡಿದ್ರೆ ಗುಡ್ ಫಾರ್ ಅಸ್, ವಾಪಸ್ ನಮಗೆ ರಿಟರ್ನ್ ಸಿಗ್ತದ. ಮಾಡಲಿಲ್ಲ ಅಂದರೆ ಓಕೆ ಎಫರ್ಟ್ ಕೊಟ್ಟಿನಪ್ಪ, ಆಗಲಿಲ್ಲ, ಸೊ ಡಿಫ್ರೆಂಟ್ ಫೀಲ್ಡ್. ಸೊ ಐ ಥಿಂಕ್ ಒಬ್ಬೊಬ್ಬರು ಫ್ಯಾಮ್ಲಿದಾಗ ಇರ್ತದ, ಇಷ್ಟೆಲ್ಲ ಕೊಟ್ಬಿಟ್ಟು ಆಗಲಿಲ್ಲ ಆ ಡೌಟ್ ಇರ್ತದ. ಬಟ್ ಐ ಥಿಂಕ್ ಈ ಜನ್ರೇಷನ್ದಾಗ ಅವು ಆ ಸ್ಟೇಜ್ದಾಗ ಯಾರು ಅವರು ವಾಪಸ್ ಮಾತಾಡೋಕೆ ರೆಡಿಯಾರ. ಇಲ್ಲಪ್ಪ ನಾ ಮಾಡ್ತೀನಿ, ಹಿಂಗೆ ಪ್ಲೀಸ್ ನನಗೆ ಇಷ್ಟು ಹೆಲ್ಪ್ ಮಾಡು. ಸೊ ಆಬ್ವಿಯಸ್ಲಿ ಅದೊಂದು ಮಾತಾಡಿದಾಗ ಅದು ಕಾನ್ಫಿಡೆನ್ಸ್ ಸಿಗ್ತದ. ಯಾರೇನು ಮಾಡೋ ಕಾನ್ಫಿಡೆನ್ಸ್. ಈಗ ಭಾಳ ಜನ ಹೆಲ್ಪ್ ಮಾಡೋಕ್ಕೂ ಅರ, ಓಕೆ ನಾವು ಸ್ಪಾನ್ಸರ್ ಮಾಡ್ತೀವಪ್ಪ, ನಿಮ್ದು ಏನದ ನಾನು ಖರ್ಚು ನೋಡ್ಕೋತೀನಿ ಸ್ಟಾರ್ಟಿಂಗ. ಸೊ ಆ ಥರ ಈಗ ಜನರು ಆ ಒಂದು ಇಂಟ್ರೆಸ್ಟ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಸೊ ಅವೆಲ್ಲ ಇಂಟ್ರೆಸ್ಟ್ ಈಗ ಓಕೆ ಅದೊಂದು ಟೆನ್ಷನ್ ಆಯ್ತು ನನಗೆ. ಈಗ ನನಗೆ ಸ್ಪಾನ್ಸರ್ ಮಾಡತ್ತೀರಿ, ನಂಗೊಂದು ಟೆನ್ಷನ್ ಆಯಿತು. ಸೊ ಈಗ ನಾ ಕ್ರಿಕೆಟ್ ಮೇಲೆ ಫೋಕಸ್ ಮಾಡ್ಬೋದು. ಸೊ ಆಬ್ವಿಯಸ್ಲಿ ಕಷ್ಟ ಇರ್ತದೆ. ಓಕೆ ಈಗ ಒಳ್ಳೆ ಬ್ಯಾಟ್ ತೊಗೋಬೇಕಪ್ಪ, ಈಗ ಸ್ಟೇಟ್ ಆಡಿದ್ರೆ ಈಗ ದುಡ್ಡು ಸಿಗ್ತದ. ಸೊ ಆಬ್ವಿಯಸ್ಲಿ ಯು ಆರ್ ಪ್ಲೇಯಿಂಗ್ ಆ್ಯಂಡ್ ದೆನ್ ಯು ಅರ್ನಿಂಗ್ ಇನ್ ದಟ್ ಸ್ಪೋರ್ಟ್, ದೆನ್ ಯು ಇನ್ವೆಸ್ಟ್. ಅದೇ ಥರ ಇನ್ವೆಸ್ಟ್ ಮಾಡಿರಿ. ಈಗ ನೀವು ಅರ್ನ್ ಮಾಡತ್ತಿದ್ರೆ ಇನ್ವೆಸ್ಟ್ ಮಾಡಿರಿ. ಸೊ ಐ ಥಿಂಕ್ ಫಸ್ಟ್ ಥಿಂಗ್ ಏನಂದ್ರೆ ಸ್ಪೀಕಪ್. ನಿಮಗೊಂದು ಏನಾರೇ ಬೇಕೇ ಬೇಕಾ, ಅದಕ್ಕೆ ನೀವು ಎದ್ದು ನಿಂತು ಮಾತಾಡ್ರಿ. ಹೌದು, ಕೇಳಲಾರ್ದ ಕೊಡಂಗಿಲ್ಲ. ಎಷ್ಟು ಏನೇ ಅಂದ್ಕೊಳ್ಳಿ, ಬಟ್ ನೀವು ಕೇಳಲಿಲ್ಲ ಅಂದ್ರೆ ನೀವು ಅದನ್ನು ಮಾಡೋದು ಇಲ್ಲ, ಡ್ರೀಮ್ ಫುಲ್ಫಿಲ್ಲು ಆಗಲ್ಲ. ಸೊ ಆ ಫಸ್ಟ್ ಪುಷ್ ಯಾವಾಗಲೂ ಸ್ವಲ್ಪ ಕಷ್ಟ ಇರ್ತದ. ಬಟ್ ಪೇರೆಂಟ್ಸ್, ನನ್ನ ಥರ ಪೇರೆಂಟ್ಸ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಈಗ ಎಲ್ಲರೂ ಅದು ಅರ್ಥ ಮಾಡ್ಕೊಳತ್ತಾರೆ. ಎವ್ರಿ ಒನ್ ಇಸ್ ರೆಡಿ ಟು ಗಿವ್ ದಟ್ ಪುಷ್, ಎವ್ರಿ ಒನ್ ಇಸ್ ವಾಂಟಿಂಗ್ ಟು. ಸೊ ಐ ಥಿಂಕ್ ಇವೆಲ್ಲ WPL ಎಲ್ಲ ಪ್ಲ್ಯಾಟ್ಫಾರ್ಮಿಗೆ ಒಳ್ಳೆ ನೋಡತ್ತಾರೆ ಎಲ್ಲರೂ. ಸೊ ಹೌದಪ್ಪ, ನನ್ನ ಮಗಳಿಗೂ ಒಂದು ಫ್ಯೂಚರ್ ಅದ ಇದ್ರಾಗ ಅಂತ ಹೇಳಿ ಮೇ ಬಿ ಅದ್ರಾಗ ಪುಷ್ ಮಾಡ್ತಾರೆ. ಎದಕ್ಕಂತಂದ್ರೆ ನಾ ಮೊನ್ನೆ ವೈ ಐ ಆಸ್ಕ್ಡ್ ಇಸ್ ಇಫ್ ಇಟ್ ಈಸ್ ಅ ಬ್ಯಾರಿಯರ್ ಇಸ್ ಬಿಕಾಸ್ ನಾ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ನ ನೋಡ ಫ್ರೆಂಡ್ಸು ಅಂತ ಒಂದು ಬ್ರ್ಯಾಂಡ್ ದೇ ರೆಂಟ್ ಔಟ್ ಕಿಟ್ಸ್. ಓಕೆ. ಸೊ ಇದು ಟರ್ಫ್ ಕ್ರಿಕೆಟಿಗಾರು ಆಗಲಿ ಅವ್ರು ಆ್ಯಸ್ ಅ ಪ್ರಾಪರ್ ಪ್ರೊಫೆಷ್ನಲ್ ಹೈ ಕ್ವಾಲಿಟಿ ಕಿಟ್ಸ್ ರೆಂಟ್ ಔಟ್ ಮಾಡ್ತಾರೆ. ದಟ್ಸ್ ಅ ನೈಸ್ ಇನಿಷಿಯೇಟಿವ್ ಅಗೇನ್. ಸೊ ಮೇ ಬಿ ಒಬ್ಬೊಬ್ರಿಗೆ ಪೇರೆಂಟ್ಸೇ ಅಲೌ ಮಾಡಲ್ಲ. ಓಕೆ ನಾ ಕೊಡೋದಿಲ್ಲ, ನೀ ಏನು ಮಾಡ್ತೀವಿ ಮಾಡು, ನೀ ಆಡ್ದಾಗ ನೋಡಮ್ಮಿ ಅಂತ ಒಬ್ಬೊಬ್ಬರು ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಇದು ಯೂಸ್ಫುಲ್. ಈಗ ಒನ್ ಟೈಮ್ ತೊಗೊಂಡ್ಬಿಟ್ಟು ಓಕೆ ಅವ್ರ ಅಪ್ಪ ಅಮ್ಮ ಮ್ಯಾಚ್ ನೋಡಿಬಿಟ್ರು, ಅಪ್ಪ ನಮ್ಮ ಮಗಳು ಎಷ್ಟು ಚಂದಳಲ್ಲ, ಏನಾರೇ ಮಾಡಬೇಕು, ಆಕಿನ ಖುಷಿಗೋಸ್ಕರ ಮಾಡಮ್ಮಿ ಅಂತ ಮೇ ಬಿ ಆ ಥಾಟ್ಸ್ ಚೇಂಜ್ ಆಗ್ಬೋದು. ಸೊ ಐ ಥಿಂಕ್ ಈಗ ಏನೇ ಮಾಡಿದ್ರು ಇಟ್ಸ್ ಟರ್ನಿಂಗ್ ಅಪ್ ಟು ಬಿ ಅ ಗುಡ್ ಥಿಂಗ್. ಯಾ, ಬಿಕಾಸ್ ಈಗ ಐ ಡೋಂಟ್ ಪ್ಲೇ ಕ್ರಿಕೆಟ್, ಸೊ ನನಗೆ ಅದರ ಎಕ್ಸ್ಪೆನ್ಸು ಗೊತ್ತಿಲ್ಲ, ದ ಪ್ರೊಸೆಸ್ ಐ ಡೋಂಟ್ ನೋ. ನಾ ಅದು ವೆನ್ ಐ ಸಾ ದ್ಯಾಟ್ ಐ ವಾಸ್ ಲೈಕ್ ಕಿಟ್ಸ್ ಅಷ್ಟು ಎಕ್ಸ್ಪೆನ್ಸಿವ್ ಅದಾವ ದ್ಯಾಟ್ ದೇ ಹ್ಯಾವ್ ಟು ರೆಂಟ್ ಇಟ್ ಔಟ್. ಓಕೆ, ನೌ ಯು ಟೋಲ್ಡ್ ಇಟ್ ಇಸ್ ಅ ಗುಡ್ ಇನಿಷಿಯೇಟಿವ್. ಆ್ಯಂಡ್ ಆಲ್ಸೋ ಅವ್ರು ದೇ ಆರ್ ಗಿವಿಂಗ್ ದ್ಯಾಟ್ ಇದು ಏನು ನಿಮಗೆ ಬೇಕಂದ್ರೆ ದೇ ವಿಲ್ ಗಿವ್ ಇಟ್ ಅಟ್ ಅ ವೆರಿ ಬಿಗ್ ಡಿಸ್ಕೌಂಟ್ ಆಲ್ಸೋ. ಸೊ ಹೌ ಮಚ್ ಈಸ್ ದ್ಯಾಟ್ ಬರ್ಡನ್ ಟೇಕನ್ ಆಫ್ ಸಮನ್ ಲೈಕ್ ಫ್ರೆಂಡ್ಸ್ ಆರ್ ಸಮ್ ಬೆಂಗಳೂರಿಂದ ಕಂಪನಿ ಅಂತ ಅದು ನಮ್ಮ ಕನ್ನಡದವ್ರೆ. ಹೌ ಮಚ್ ದ್ಯಾಟ್ ಬರ್ಡನ್ ಟೇಕನ್ ಆಫ್ ಫೈನಾನ್ಷಿಯಲಿ? ಯಾಕಂದ್ರೆ ಕ್ರಿಕೆಟ್ ಆಡ್ಬೇಕು, ಕಿಟ್ಬೇಕು, ಛಲ ಐತಿ, ಎಲ್ಲ ಜೋಶ್ ಐತಿ, 24 ತಾಸು ಪ್ರಾಕ್ಟೀಸ್ ಮಾಡ್ತಾನೆ, ಬ್ಯಾಟ ಇಲ್ಲಂದ್ರೆ ಮತ್ತೆ ನಾ ಏನು. ಅದೇ ಹೇಳಿದೆ ಅಲ್ಲ, ಈಗ ಆ ಎಕ್ವಿಪ್ಮೆಂಟ್ಸ್ ಒಂದು ತಲೆಯಿಂದ ಹೋಯ್ತು ಅಂದ್ರೆ ಆ ಎಕ್ಸ್ಟ್ರಾ ಟೈಮ್ ನಾವು ಕ್ರಿಕೆಟ್ ಮೇಲೆ ಕೊಡ್ಬೋದಲ್ಲ, ಫೋಕಸ್ ಮಾಡ್ಬೋದಲ್ಲ. ಈಗ ಐ ಮೀನ್ ಇಟ್ಸ್ ನಾಟ್ ಕನೆಕ್ಟೆಡ್ ಟು ದಿಸ್, ಬಟ್ ಎಕ್ಸಾಂಪಲ್ ಈಗ ನಾನು ನಾಗರ್ಬಾವಿದಾಗಿರೋದು. ಸೊ ಇಫ್ ನನಗೆ ನೈಸ್ ಕ್ರಿಕೆಟ್ ಅಕಾಡೆಮಿ ಯಲಹಂಕದಾಗ ಹೋಗಬೇಕು ಅಂದ್ರೆ ಇಟ್ಸ್ ಟು ಮಚ್ ಆಫ್ ಅ ಟ್ರಾವೆಲ್.
ನಾ ಫುಲ್ 1.5 hours ಆಗಲಿ 1 hour ಆಗಲಿ ಹೋಗಿ ಟ್ರಾವೆಲ್ ಮಾಡಿ ಹೋಗೋದು ಬರೋದು 3 ತಾಸು ಆಗ್ತದ. ಸೊ ಅದ್ರ ಬದಲು ಪಪ್ಪ ಹೇಳಿದ್ರು ನೀ ಅಲ್ಲೇ ಒಂದು ರೆಂಟ್ ಮನೆ ತಗೋ. ಸೊ ತಗೊಂಡೆ. ಸೊ ದೇ ವಿಲ್ ಓನ್ಲಿ ಸ್ಟಾರ್ಟ್ ಥಿಂಕಿಂಗ್. ಈಗ ಸ್ಟಾರ್ಟಿಂಗ್ ನಾ ಬಸ್ದಾಗ ಹೋಗ್ತಿದ್ದೆ, ಅಲ್ಲಿ ಮನೆಯಿಂದ ಹೆಬ್ಬಾಳಿಂದ ಸರ್ ನನಗೆ ಪಿಕ್ ಮಾಡ್ತಿದ್ದು. ಸೊ ಯು ಹ್ಯಾವ್ ಟು ಫೇಸ್ ಇಟ್. ಯು ವೋಂಟ್ ಗೆಟ್ ಎವ್ರಿಥಿಂಗ್ ಸ್ಪೂನ್ ಫೀಡೆಡ್. ನಿನಗೆ ಯಾವಾಗಲೂ ಅದು ಸಿಗಲ್ಲ. ಸೊ ಆ ಕಷ್ಟ ಫೇಸ್ ಇದ್ದೇ ಇರ್ತದೆ ಆ್ಯಂಡ್ ಯು ಹ್ಯಾವ್ ಟು ಡೂ ಇಟ್. ನೋ ಅದರ್ ಚಾಯ್ಸ್. ಸೊ ಒನ್ಸ್ ಯು ಕ್ರಾಸ್ ದ್ಯಾಟ್, ಪೇರೆಂಟ್ಸ್ ವಿಲ್ ಓನ್ಲಿ ಸ್ಟಾರ್ಟ್ ಥಿಂಕಿಂಗ್ ಓಕೆ ನೌ ಶಿ ಇಸ್ ಗಾಟನ್ ಸೆನ್ಸ್. ಈಗ ಆಕಿ ಒಂದು ಇದ್ರಾಗ ಬಂದಾಳ, ಒಂದು ಹಂತಕ್ಕೆ ಬಂದಾಳ. ಸೊ ಈಗ ನೆಕ್ಸ್ಟ್ ಏನು? ಸೊ ಇವನ್ ಯು ಶುಡ್ ಗಿವ್ ದಟ್ ಕಾನ್ಫಿಡೆನ್ಸ್, ನಾಟ್ ಜಸ್ಟ್ ಆಸ್ಕಿಂಗ್ ಫಾರ್ ಇಟ್ ಆ್ಯಂಡ್ ಯು ಗೆಟ್ ಇಟ್. ಡೆಫಿನೆಟ್ಲಿ. ಸೊ ಆಬ್ವಿಯಸ್ಲಿ ಯು ಹ್ಯಾವ್ ಟು ಗಿವ್ ದಟ್ ಕಾನ್ಫಿಡೆನ್ಸ್ ಆಗಲಿ, ಅವನ್ ಟ್ರಸ್ಟ್ ಆಗಲಿ, ಅದು ಕೊಡಲೇಬೇಕು. ಸೊ ಈಗ ನನಗೇನಾಯಿತು, ನಾ ಹೋಗಿ ಕೇಳಲಿಲ್ಲ, ಒಂದು ಥಾಟ್ ಕೊಟ್ಟೆ. ಬಟ್ ಪಪ್ಪ ಹೇಳಿದ್ರೆ ಯಾ ಡೂ ಇಟ್. ಸೊ ಆಬ್ವಿಯಸ್ಲಿ ಅದೊಂದು ಕಾನ್ಫಿಡೆನ್ಸ್ ನೀವು ಅವ್ರಿಗೆ ಕೊಟ್ರೆ ವಾಪಸ್ ಇನ್ ರಿಟರ್ನ್ ಅವ್ರು ನಿನಗೆ ಟ್ರಸ್ಟ್ ಮಾಡೋಕ್ಕೆ ಸಿಗ್ತದ. ಸೊ ಈಗ ನನಗೆ ಹೋಗಿ ಕೊಡಂತಂದ್ರೆ ಈಗ ನೀವು 30,000 ನಾ ಕಿಟ್ ತೊಗೊಂಡು ಆಮೇಲೆ ಹೋಗಿ ಒಂದು ದಿವಸ ಸಾಟರ್ಡೆ ಬೇಸರ ಅದು ಬಿಡಪ್ಪ ಅಂದ್ಬಿಟ್ರೆ ಅವ್ರು ಬ್ಯಾಟ್ ತೊಗೊಂಡು ಹೊಡಿತಾರೆ. ಅದೇ ಬ್ಯಾಟ್ ತೊಗೊಂಡು ಹೊಡಿತಾರೆ ಅವ್ರು. ಸೊ ಐ ಥಿಂಕ್ ಆ ಕಷ್ಟ ಫೇಸ್, ಇಫ್ ಇಟ್ ಈಸ್ ಗಿವನ್ ಅನ್ ಆಪರ್ಚುನಿಟಿ ಟು ಫೇಸ್ ದಟ್, ಯು ಹ್ಯಾವ್ ಟು ಫೇಸ್ ಇಟ್. ಬಿಕಾಸ್ ಅಲ್ಲಿ ಏನು ಕಲಿತೀವಿ ಅದು ಲೈಫ್ ಲಾಂಗ್ ಇರ್ತದೆ. ಸೊ ದೆನ್ ಯು ಸ್ಟಾರ್ಟ್ ವ್ಯಾಲ್ಯೂಯಿಂಗ್ ಥಿಂಗ್ಸ್. ರೈಟ್. ಸೊ ಶ್ರೇಯಾಂಕ, ಅಪಾರ್ಟ್ ಫ್ರಮ್ ಕ್ರಿಕೆಟ್ ಮಾತಾಡೋಣ ಸ್ವಲ್ಪಿಗೆ. ಸ್ಕೂಲ್ದಾಗ ಏನೋ ಭಾಳ ಶಾಣಿ ಅದ್ರಿ ಅಂತ ನೀವು. ಅಯ್ಯೋ ಹಂಗಂದು ನಮ್ಮ ಟೀಚರ್ ಹೇಳಿದ್ರೆ ಏನು ಇಲ್ಲ, ಸ್ವಲ್ಪ ಅಷ್ಟು ಕೆಟ್ಟದಾಗೂ ಇರಲಿಲ್ಲ, ಅಷ್ಟು ಎಕ್ಸ್ಟ್ರೀಮ್ 99 ಅಂತ ಇರಲಿಲ್ಲ. ಚಂದ ಓದ್ತಿದ್ದೆ ಸ್ಟಾರ್ಟಿಂಗ್. ಅಷ್ಟು ಇಲ್ರಿ, ಅದು ಹೈಸ್ಕೂಲ್ದಾಗ. ಬಟ್ ಸ್ಕೂಲ್ದಾಗ ನಾರ್ಮಲ್ ಚಂದ ಇದ್ದೆ, ಡೀಸೆಂಟ್ ಹುಡುಗಿ ಇದ್ದೆ. ಬಟ್ ತಲೆ ಹರಟೆ ಸ್ವಲ್ಪ ಜಾಸ್ತಿ ಇದೆ. ಏನಂದ್ರೆ ಸ್ಕೂಲ್ದಾಗ ಏನೋ ಎಕ್ಸಾಮ್ ನಿಮ್ಮ ಟೀಚರ್ಸ್ ಏನು ಭಾಳ ಸಪೋರ್ಟ್ ಮಾಡ್ತಿದ್ರೆ ನಿಮಗೆ ಕ್ರಿಕೆಟಿಗೆ? ಹಾಂ, ಅದು ಮಾಡ್ತಿದ್ರು. ಬಟ್ ಒಂದೊಂದು ಟೀಚರ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಎಕ್ಸಾಮ್ ಬರೆಸ್ತಿದ್ರಪ್ಪ. ಸ್ಯಾಟರ್ಡೆ ನಾನು ಪ್ರಾಕ್ಟೀಸ್ ಮಿಸ್ ಮಾಡಿಸ್ಬಿಟ್ಟು ನನಗೆ 20 ಎಕ್ಸಾಮ್ ಬರೆಸ್ತಿದ್ರು. ಒಂದು ದಿವಸ ಹಂಗೆ ಅದು ಏನದು MCQ ಆಗಲಿ, ಲಿಸ್ನಿಂಗ್ ಸ್ಕಿಲ್ ಆಗಲಿ, ಸ್ಪೀಕಿಂಗ್ ಎಲ್ಲ ಒಂದೇ ದಿವಸದಾಗ ಮಾಡಿಸ್ಬಿಟ್ಟಿದ್ರು. ಒಂದು 2-3 ತಾಸು ನಾನು ಸ್ಕೂಲ್ದಾಗೆ ಇದ್ದೆ. ನನಗೆ ಎಷ್ಟು ಸಿಟ್ಟು ಬಂದಿತ್ತು ಅವತ್ತ. ಅದಾದ್ಮೇಲೆ ಇದು ಒಂದು 8th ಸ್ಟ್ಯಾಂಡರ್ಡ್ ಇದ್ದ ಅನ್ಸ್ತ, ಬಿಟ್ಟೆ ಇಲ್ಲ. ಅದಾದ್ಮೇಲೆ ನನಗೆ ಫುಲ್ ಸಿಟ್ಟು ಬಂದಿತ್ತು, ಯಾಕಪ್ಪ ಹಿಂಗೆ ಮಾಡತ್ತಾರ, ಒಂದು ಸ್ಕೂಲ್ ಬಿಟ್ಟೆ ಹೋಗ್ಬಿಡಮಿ ಅಂತಂತ. ಬಟ್ ಸ್ಕೂಲ್ ಅವರು ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ಈಗ ನಾನು ಫಸ್ಟ್ 2-3 ಪೀರಿಯಡ್ಸ್ ಬರಲ್ಲ ಅಂದಿದ್ದೆ, ಓಕೆ ಅದು ಕೊಡ್ತಿದ್ರು. ಅಟೆಂಡೆನ್ಸ್ ಎಲ್ಲ ಏನಿತ್ತು ಅದೆಲ್ಲ ನನಗೆ ಕೊಟ್ಟು ಹೋಗಿ ಆಡು ಅಂತಿದ್ರು. ಆಫ್ ಕೇಳ್ದಾಗೆಲ್ಲ ಕೊಡ್ತಿದ್ರು. ಸೊ ಅವ್ರ ಕಡೆಯಿಂದ ಅಷ್ಟು ಅವ್ರೇನು ಇದು ಮಾಡಿಲ್ಲ, ಇಲ್ಲಿಗೆ ಇಲ್ಲ ಯು ಹ್ಯಾವ್ ಟು ಕಮ್, ಯು ಹ್ಯಾವ್ ಟು ಅಟೆಂಡ್, ನಿನಗೆ ಅಟೆಂಡೆನ್ಸ್ ಕೊಡಲ್ಲ ಅಥವಾ ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ಅಂತ. ನಾ ಇಲ್ಲಿವರೆಗೂ ಪ್ರಿಪ್ರೇಟ್ರಿ ಒಂದೂ ಬರ್ದಿಲ್ಲ. ಅವಾಗ ಬಟ್ ಅವರು ಸಪೋರ್ಟ್ ಚಂದಿತ್ತು. ಸ್ಕೂಲ್ ಆ ಮಜಾನೇ ಬೇರೆ. ಹೆಂಗಂದ್ರೆ ನನ್ನ ಫ್ರೆಂಡ್ ಒಬ್ಬಕ್ಕೆ ಸೌಮ್ಯ ಅಂತಿದ್ಲು, ಶಿ ಸ್ಟಿಲ್ ಮೈ ಬೆಸ್ಟ್ ಫ್ರೆಂಡ್. ಸೊ ನಾವೇನಂದ್ರೆ ಈಗ ಲಂಚ್ ಪೀರಿಯಡ್ದಾಗ ಬೆಲ್ ರಿಂಗ್ ಆಗಿದ ತಕ್ಷಣ ಎಲ್ಲರೂ ರಶ್ ಮಾಡ್ತಾರಲ್ಲ. ಸೊ ನಮ್ಗೆ ಫುಲ್ ಕ್ರೌಡ್ ಆಗಿಬಿಡ್ತಿದ್ದು. ಆ ಕ್ರೌಡ್ದಾಗ ನಮಗೆ ಏನು ಮಾಡೋಕೆ ಇಷ್ಟ, ಒಬ್ಬೊಬ್ರಿಗೆ ಹೊಡೆಯೋಕೆ ಇಷ್ಟ, ಜುಟ್ಟು ಎಳಿಯೋಕೆ ಇಷ್ಟ. ಹೋಗ್ಬಿಟ್ಟು ಆ ಕ್ರೌಡ್ದಾಗ ಒಟ್ಟು ಫುಲ್ ಸೀನ್ ಮಾಡಬೇಕು. ಹೆಂಗೆ ಸುಮ್ಮನೆ ಹೋಗಂಗಿಲ್ಲ. ಎಕ್ಸ್ಕ್ಯೂಸ್ ಮೀ ಅಲ್ಲದೆ ಇಲ್ಲವೇ ಇಲ್ಲ ನಮ್ದು ಹೊಡೆದೇ, ಅದೊಂದು ಮಜಾನೇ ಬೇರೆ ನಮಗೆ. ಸೊ ಈಗೂ ಅಷ್ಟೇ ನಾವು ಕ್ರೌಡ್ದಾಗ ಹೋದ್ರೆ ಫುಲ್ ಹಿಂಗೆಲ್ಲ ಮಾಡಿ. ಸೊ ಅದೊಂದು ನಮಗೆ ಭಾಳ ಇಷ್ಟ ಆಯ್ತಪ್ಪ. ಸೊ ನಾವಿಬ್ರು ಒಂಥರ ಡಾನ್ಸ್ ಥರ ಇದ್ವಿ ಸ್ಕೂಲ್ದಾಗ. ಹಿಂಗೇನಾದ್ರು ಬ್ಯಾಟಿಂಗ್ ನಂಗೆ ಶಾರ್ಟ್ ಹೋಗಿ ಬೌಲರ್ ಅಡ್ಡ ಬಂದ ಅಂದ್ರೆ ಪ್ರಾಕ್ಟೀಸ್ ಮೊದಲಿಂದ ಐತೆ. ಸಾರಿ, ಫುಲ್ ಉಡಾಳೆನ ಸ್ಕೂಲ್ದಾಗ ಹಂಗಿದ್ರೆ ಇಂಥವೆಲ್ಲ. ಸ್ಕೂಲ್ ಅದು ಒಂದೊಂದು ಬೋರಿಂಗ್ ಕ್ಲಾಸಸ್ ಇರ್ತಿತ್ತಲ್ಲ, ಹೊಟ್ಟಿ ಬೆನಿ ಅಂತ ನಮ್ಮ ಒಂದು ಅಡ್ರೆಸ್ ಅಂತ ಒಂದು ರೂಮ್ ಇರ್ತಿತ್ತು. ಸೊ ಇಫ್ ಎನಿ ಇಲ್ನೆಸ್ ಆರ್ ಸಮಥಿಂಗ್ ಯು ಕ್ಯಾನ್ ಗೋ ಟು ದಟ್ ರೂಮ್. ಫುಲ್ ನಾಟಕ, ಮ್ಯಾಮ್ ಆಗ್ತಾಯಿಲ್ಲ ಮ್ಯಾಮ್, ಐ ಕಾಂಟ್ ಸಿಟ್, ಐ ಆಮ್ ಜಸ್ಟ್ ಕ್ರ್ಯಾಂಪಿಂಗ್, ಅದು ಇದು ಅಂದ್ಬಿಟ್ಟು ಹೋಗೋದು. 2 ಪೀರಿಯಡ್ ಬರಲ್ಲ. ಸ್ಕೂಲಿಗೆ ಹೋಗಿವಿ ಅಂತ ಎಲ್ಲರಿಗೂ ಗೊತ್ತು, ಫಸ್ಟ್ ಪೀರಿಯಡ್ ನೋಡ್ಯಾರ. ಸೊ ಈಗ ಲಾಸ್ಟ್ನಾಗ ಆರಾಮಾಗಿ ಮಲ್ಕೋರಿ. ಫಸ್ಟ್ ಪೀರಿಯಡ್ದಾಗ ಅಟೆಂಡೆನ್ಸ್ ಹಾಕೈತೆ. ಊಟ ಆದ್ಮೇಲೆ, ಎಸ್ಪೆಷಲಿ ಊಟ ಆದ್ಮೇಲೆ ತಲೆ ಬರ್ತಲ್ಲ, ಮಕ್ಕೊಳಕ್ಕೆ ಹೋಗ್ಬಿಡ್ತಿದ್ದೆ. ಅಲ್ಲೋ ಮಕ್ಕೊಂಡ್ಬಿಡ್ತಿದ್ರಿ? ಅಲ್ಲೋ ಮಕ್ಕೋತಿದ್ದೆ. ಅಡ್ರೆಸ್ ಎಲ್ಲಿ ತಂದಿರ್ತಿತ್ತು ಅಲ್ಲಿ ಹೋಗಿ, ಅಥವಾ ಹೋಗ್ಬಿಟ್ಟು ಕ್ರಿಕೆಟ್ ಆಡೋದು ಹುಡುಗರ ಜೊತೆ ಅಲ್ಲಿ. ಏನು ಯಾ ಸಾಲಿ ಓಪ, ನಾನು ಅಷ್ಟೇ ನಾ ಅಷ್ಟು ಮಾಡಿ ನಿನ್ನ ಟೀಚರ್ಸ್ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ನಾ ಹೇಳಿದ್ದು. ಓಹೋ, ಹೊಟ್ಟಿ ಬನ್ನಿ ಅನ್ನೋದು ನೋಡ್ರಿ. ಈಗೇನು ಈಗ ವಾಪಸ್ ಸ್ಕೂಲ್ಗೆ ಹೋಗಕ್ಕೆ ಆಗಲ್ಲ. ಕಪ್ಪು ಗೆದ್ದಿರ ಮುಗಿತಿಗೆ. ಸ್ಕೂಲ್ ಫೇಸ್ ಇತ್ತಪ್ಪ ಅದೊಂದು. ಶಾಲ್ಯಾಗ ಎಲ್ಲರೂ ಮತ್ತೆ ಉಡಾಳಿಗಿರಿ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಮಜಾ ಹೆಂಗೆ ಬರ್ಬೇಕು? ನೀವು ಸ್ವಲ್ಪ ಜಾಸ್ತಿ ಮಾಡಿರಿ. ಹಿಂಗೆಲ್ಲ ಹೊಡೆದು ನಾನಂತೂ ಮಾಡಿಲ್ಲ. ಬೇಬಿ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ರಿ. ಅದೇ ಈಗ
ನಾ ಅದಕ್ಕೂ ಪ್ರಾಮಿಸ್ ಮಾಡಿದಲ್ಲ ಮದುವೆ ಮಾಡ್ಕೊಂತೀನಿ. ಹಾಂ, ಹುಡುಗ ಗಂಡು ಮಕ್ಳ ಟೀಮಿಗೆ ಗೆದ್ರೆ ಈ ವರ್ಷ ಮದುವೆ 2024 26 ಮಕ್ಕಳು ಮಾಡಿ ರಿಟೈರ್ಮೆಂಟ್. ಡೈರೆಕ್ಟ್. ಏನು ಬಿಡ್ರಿ, ದುಡ್ದೇನು ಮಾಡೋದೈತಿ. ಅದಕ್ಕೆ ಅದು ಕರೆ ಅಂತಿರಲ್ಲ. ಬಟ್ ಕಾರ್ನರ್ ಹೌಸ್ ಕನೆಕ್ಷನ್ ನಿಮ್ಮದು, ಕಾರ್ನರ್ ಹೌಸಿಂದು ರಾತ್ರಿ 11 ಗಂಟೆ ತನಕ ಏನು ಓಪನ್ ಇದ್ರು ಹುಡ್ಕ್ಯಾಡ್ ಹೋಗಿ ತಿಂದು ಬರ್ತಿದ್ರಂತೆ. ಕೇಕ್ ಪಂಚ್. ಅದು ಈಗ ಅಂದ್ರೆ ಈಗ ತಂದು ಕೊಡ್ಬೇಕಾಗಿತ್ತು, ನೀವು ಯಾಕೆ ತಂದಿಲ್ಲಿನ? ಇಲ್ಲ, HSRದಾಗ ಇಲ್ಲ ಮೋಸ್ಟ್ಲಿ. ಆಯ್ತಾನೆ ಇಲ್ಲ. ಸೊ ನನಗೆ ಯಾವಾಗಲೂ ಐಸ್ ಕ್ರೀಮ್ ನೈಸ್ ಕ್ರಿಕೆಟಿಗೆ ನಾಳೆ ಮುಟ್ತೈತೆ ನೋಡ್ರಿ ಕೇಕ್. ಎಷ್ಟು ಗಂಟೆಗೆ ಇರ್ತೀನಿ ನಾವು ಮುಟ್ಟಬೇಕು, ಮತ್ತೆ ಕರಗಿದ್ರೆ ಗೊತ್ತಿಲ್ಲ ನನಗೆ. ನಾ ಮುಟ್ಟಿಸ್ತೇನೆ. ಲಾಂಗ್ ಡ್ರೈವ್ ಅಲ್ಲ, ಇಲ್ಲಿಂದ ಅಲ್ಲಿ ನೋಡೋಣ ಹೆಂಗಾರ ಮುಟ್ಸೋಣ ಡನ್ಸು. ಅದೊಂದು ಏನಂದ್ರೆ ನಂಗೆ ಯಾವಾಗ್ಲೂ ಚಾಕ್ಲೇಟ್ ಆಗಲಿ ಐಸ್ ಕ್ರೀಮ್ ಆಗಲಿ ನನಗೆ ಭಾಳ ಇಷ್ಟ. ಸೊ ಆ ಕಾರ್ನರ್ ಹೌಸ್ ಸ್ಟಾರ್ಟ್ ಯಾವಾಗ ಒಂದು 6-7 ಇಯರ್ಸ್ ಬ್ಯಾಕ್ ಅದು ಕಾರ್ನರ್ ಹೌಸ್ ಯಾವಾಗಲೂ ತಿಂತಾ ಇದ್ದೆ. ಸೊ ಅದೇನಾಯ್ತು, ಈಗ ಆಫ್ ಲೇಟ್ ಒಂದು 3-4 ಇಯರ್ಸ್ ಬ್ಯಾಕಿಂದ ಎವ್ರಿ ಸಂಡೇಸ್ ತಿನ್ನೋಕೆ ಸ್ಟಾರ್ಟ್ ಮಾಡೀನಿ. ಮುಂಚೆ ಸ್ವಲ್ಪ ವೀಕ್ಲಿ ಟ್ವೈಸು ತಿಂತಿದ್ದೆ. ಹೋಪ್ಫುಲಿ ನನ್ನ ಟ್ರೈನರ್ಸ್ ಯಾರೂ ಕೇಳಿಸ್ಕೊಳ್ಳಲಾಗ್ಯಾರ. ಬಟ್ ಈಗೀಗ ಟ್ರೈನರ್ಸ್ ನಿಮಗೆ ಹೇಳತ್ತಿಲ್ರಿ. ಬಟ್ ಅದಾದಮೇಲೆ ಎವ್ರಿ ವೀಕ್ಲಿ ಒನ್ಸ್ ನಾ ಕೇಕ್ ಫಸ್ಟ್ ತಿನ್ನಕ್ಕೆ ಹೋಗ್ತಿದ್ದೆ. ಸೊ ಯಲಹಂಕದಾಗ ಹೋಗ್ತಿದ್ದೆ ಅಥವಾ HRBR ಲೇಔಟಲ್ಲಿ ಒಂದು 2-3 ಜಾಗದಾಗ ಹೋಗ್ತಿದ್ದೆ. ಅವಾಗ ಅವ್ರು ರೆಕಗ್ನೈಸ್ ಮಾಡಿಬಿಟ್ರು, ಏನು ಮೇಡಮ್ ನೀವು ಒಬ್ಬ ಒಂದೊಂದು ಸರಿ ಸರ್ ಅಷ್ಟೇ ಹೋಗ್ತಿದ್ರು, ಮೇಡಮ್ ಬಂದಿಲ್ವಾ ಅಂತ ಕೇಳೋದು. ಸೊ ಅದೊಂದು ಕನೆಕ್ಷನ್ನೇ ಡಿಫ್ರೆಂಟ್. ಕೇಕ್ ಫಸ್ಟ್ ಹೋಗೋದು, ಅವ್ರಿಗೆ ಹೇಳೋದೇ ಬೇಡ ಆರ್ಡರ್, ಮೇಡಮ್ 357 ಪೇ ಮಾಡಿರಿ, 2 ಕೇಕ್ ಫಸ್ಟ್ ಪೇ ಮಾಡಿರಿ. ಸೊ ಎವ್ರಿ ವೀಕಲ್ಲಿ ಹೋಗೋದು. ಈಗ ಆಬ್ವಿಯಸ್ಲಿ ಆಡಿನಿ ಅಂತ ಅವ್ರಿಗೂ ಗೊತ್ತಾಯ್ತು, ಎಕ್ಸ್ಟ್ರಾ ಸಾಸ್ ಹಾಕ್ತಾರ. ನಿಮ್ಮ ಹೆಸರು ಹೇಳಿ ನಾವು ಹೋಗ್ಬೋದೇನು? ಹೋಗ್ರಿ, ರ್ಯಾಂಕ್ ಅವ್ರು ಕಳ್ಸ್ಯಾರ ಅಂತ ಎಕ್ಸ್ಟ್ರಾ ಸಾಸ್ ಹಾಕಿರಂತೆ. ಎಕ್ಸ್ಟ್ರಾ ಸಾಸ್. ಸೊ ಅದೊಂದು ಟೇಸ್ಟೇ ನೆಕ್ಸ್ಟ್ ಲೆವೆಲ್, ಬಿಕಾಸ್ ಆ ಸಾಸ್ ಇಸ್ ಸಮಥಿಂಗ್ ವೆರಿ ಫೇಮಸ್ ಅಲ್ಲಿ. ಸೊ ಕೇಕ್ ಫಜ್ ಯಾರೇ ಒಂದು ಕೋಣೆದಾಗ ಬಂದ್ಬಿಟ್ಟು ಕೇಕ್ ಫಜ್ ಅಂದ್ರೆ ಅದು ಕಿವಿ ಹಾಗೆ ಶಾರ್ಪ್ ನಿಂದಿರ್ತದೆ. ಸೊ ಕಾರ್ನರ್ ಹೌಸ್ ಕನೆಕ್ಷನ್ ಅನುಷ್ಕಾ ಶರ್ಮಾಗೂ ಸೇರ್ತೈತಿ, ನಿಮಗೂ ಸೇರ್ತೈತಿ. ಕಾರ್ನರ್ ಹೌಸ್ ಟಾಕ್ಸ್ ಸ್ಪಾನ್ಸರ್ಶಿಪ್ ಕೊಟ್ರಿ. ನೀವು ನಿಮ್ಮ ಡ್ಯಾಡಿ ಕೇಳಿ ಕೊಡಿಸ್ತಿರಲ್ಲ 10,000 ರೂಪಾಯಿ. ಏನು ಕೇಳಿದ್ರು ಕೊಡ್ತಾರಂದ್ರಲ್ಲ ನಿಮ್ಮ ಡ್ಯಾಡಿ. ಆನ್ ಕ್ಯಾಮ್ರಾ ನೋಡ್ರಿ, ಬಟ್ ಇಟ್ ಈಸ್ RCB ಪ್ರಾಮಿಸ್. ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾ, ಸೊ ವಾಟ್ ನೆಕ್ಸ್ಟ್ ಆಫ್ಟರ್ WPL ಇಂಡಿಯಾಗೆ ಆಡ್ಬೇಕು? ಸೊ ಹೌ ಡಿಫ್ರೆಂಟ್ ಈಸ್ ಆಲ್ಸೋ ದಟ್ ಇಂಡಿಯನ್ ಡೆಬ್ಯೂ ದಟ್ ಹ್ಯಾಪೆಂಡ್? ಅಫ್ಕೋರ್ಸ್ ಅದು ಖುಷಿ ಇರ್ತೈತೆ ಅದು ನಾರ್ಮಲಿ, ಬಟ್ ಪ್ಲೇಯಿಂಗ್ ಇಂಟರ್ನ್ಯಾಷನಲಿ ವರ್ಸಸ್ ಪ್ಲೇಯಿಂಗ್ WPL. ಅಲ್ಲಿ ಇಲ್ಲೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆನೇ ಆಡ್ತೀರಿ, ಬಟ್ ಡಿಫ್ರೆಂಟ್ ಬಾಲ್ ಗೇಮ್. ಅದು ಇಂಡಿಯಾ ಜರ್ಸಿ ಹಾಕ್ಕೊಂಡು ಡಿಫ್ರೆಂಟ್ ಫೀಲಿಂಗ್, ಅದು ಪ್ರೈಡ್ ಮೂಮೆಂಟ್ ಅದು. ಯಾಕಂದ್ರೆ ನನಗೆ ಆ ಜರ್ಸಿ ಸಿಕ್ಕಿದಾಗ ನಾ ಫಸ್ಟ್ ಮಾಡಿದ ಫೋಟೋ ತೊಗೊಂಡು ಫ್ಯಾಮಿಲಿ ಗ್ರೂಪ್ದಾಗ ಕಳಿಸ್ದೆ. ಯಾಕಂದ್ರೆ ಆಬ್ವಿಯಸ್ಲಿ ಪಪ್ಪ ನನ್ನ ಯಾವಾಗಲೂ ಡ್ರೀಮ್ ಇತ್ತು, ನಮ್ಮ 2 ಮಕ್ಳಿದಾಗ ಯಾರು ಇಬ್ಬರು ಕ್ರಿಕೆಟರ್ಸ್ದಾಗ ಒಬ್ಬರು ಅಟ್ಲೀಸ್ಟ್ ಇಂಡಿಯಾ ಆಡಲಿ ಯಾರು. ಸೊ ಅದೊಂದು ಪ್ರೈಡ್ ಮೂಮೆಂಟ್, ಆ ಇಂಡಿಯಾ ಜರ್ಸಿ ಹಾಕ್ಕೊಂಡು ಆ ಫೀಲಿಂಗೇ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಅದೆಲ್ಲ ಆಯಿತು. ಫಸ್ಟ್ ಆ್ಯಕ್ಚುಲಿ ನಾನು WPL ಆಡಿದೆ. WPLinದ ಐ ಗಾಟ್ ಇನ್ ಟು ಇಂಡಿಯನ್ ಟೀಮ್. ಸೊ ಆ ಜರ್ನಿ ವಾಸ್ ಅಮೇಝಿಂಗ್ ಆ್ಯಕ್ಚುಲಿ. ದೋ ವಿ ಡಿಡ್ಂಟ್ ವಿನ್, ಬಟ್ ಐ ಹ್ಯಾಡ್ ಗಾಟ್ ಟು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಫಸ್ಟ್ ಆಡಿದ್ದಲ್ಲಿ ಸೊ ಬಾಲ್ ಕಲ್ತಂಗೂ ಆಯಿತು, ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ. ಸೊ ಅಲ್ಲೇನ ಇಂಟ್ರ್ಯಾಕ್ಟ್ ಮಾಡತ್ತಿದ್ದೆ ಫಾರಿನರ್ಸ್ ಜೊತೆ ಆಗಲಿ. ಸೊ ಈ ಥರ, ಸೊ ಐ ಆಮ್ ರಿಯಲ್ ಟಾಕಟಿವ್ ಬೇಸಿಕ್ಲಿ. ನಾ ಹೋಗ್ಬಿಟ್ಟು ಈಗ ಶೈ ಪಡಲ್ಲ, ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಬೇಕು, ಏನಾರ ಕಲಿಬೇಕು ಅಂದರೆ ಐ ಆಮ್ ಆಲ್ವೇಸ್ ಅಪ್ ಫಾರ್ ಇಟ್, ಐ ಗೋ ಸ್ಪೀಕ್ ಅಪ್. ಸೊ ಅಲ್ಲಿ ಕಲಿತೆ. ಸೊ ಅಲ್ಲೇ ಒಂದು ಗ್ಲಿಂಪ್ಸ್ ಸಿಕ್ತು ನನಗೆ, ಓಕೆ ಸ್ವಲ್ಪ ಈ ಲೆವೆಲ್ ಕ್ರಾಸ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಇಟ್ ವಿಲ್ ಬಿ ನೈಸ್. ಸೊ ದ್ಯಾಟ್ ವಾಸ್ ಲೈಕ್ ಅ ಪ್ರೆಪ್ ನನಗಿತ್ತು. ಸೊ ಅಲ್ಲಿ ಏನೇನು ಕಲಿತೀನಿ ಆಬ್ವಿಯಸ್ಲಿ ದ್ಯಾಟ್ ವಿಲ್ ಟೇಕ್ ಮೀ ಟು ದ ನೆಕ್ಸ್ಟ್ ಲೆವೆಲ್. ಸೊ ಅಲ್ಲಿ ಕಲ್ತಾದ್ಮೇಲೆ ನನಗೆ ಇಂಡಿಯಾ ಕಾಲಪ್ ಬಂತು. ಐ ವಾಸ್ ವೆರಿ ಹ್ಯಾಪಿ. ಸೊ ಡೆಬ್ಯೂ ಮಾಡಿದೆ T20 ODI. ಸೊ ಅಲ್ಲೆಲ್ಲ ಹ್ಯಾರಿದಿ ಅಗೇನ್ ಸ್ಮೃತಿ ವಾಸ್ ದೇರ್. ಸೊ ಅವರು ನನಗೆ ಕಾನ್ಫಿಡೆನ್ಸ್ ಕೊಟ್ಟರು. ಸೊ ಎಲ್ಲರ ಜೊತೆ ಮಾತಾಡ್ತಿದ್ದೆ. ಆಮೇಲೆ ವಿಕೆಟ್ ಸಿಕ್ತು. ಫಸ್ಟ್ ನ್ಯಾಟ್ ಸಿವರ್ ಬಂದು ಕ್ಯಾಚ್ ಬಿಟ್ಟೆ, ಫಸ್ಟ್ ವಿಕೆಟ್ ಬಿಟ್ಟೆ ಕಾಟನ್ ಬೋಲ್ಡ್. ಅದಂದು ಭಾಳ ಬೇಜಾರಾಗಿದೆ, ಯಾಕಂದರೆ ಐ ಆಲ್ವೇಸ್ ವಾಂಟೆಡ್ ನ್ಯಾಟ್ ಸಿವರ್ ವಿಕೆಟ್. ಸೊ ವಂಡರ್ಫುಲ್ ಪ್ಲೇಯರ್, ಟಾಪ್ ಪ್ಲೇಯರ್. ಸೊ ಅದಾದಮೇಲೆ ನನ್ನ ಫಸ್ಟ್ ವಿಕೆಟ್ ಬಂದು ಇಂಗ್ಲೆಂಡ್ ಕ್ಯಾಪ್ಟನ್ ಹೆದರ್ ನೈಟ್ ಬೋಲ್ಡ್ ಸಿಕ್ತು. ಅವತ್ತು ನಂಗೆ ಫುಲ್ ಖುಷಿ ಆಯ್ತು. ಅಗೇನ್
ಯಾರದು ಹೆದ ನೈಟ್ ಇಸ್ RCB ಪ್ಲೇಯರ್. ಹ್ಮ್ So I was like very happy. Okay, I missed the first one, the big one, but I got another one. So I was happy with that. So again, different setup again. Indian culture comes into picture. So ನೀ ಏನೇನು ಕಲ್ತಿದ್ದಿ ಅದೇ ಮಾಡಬೇಕಿಲ್ಲಿ. ಸೊ ಅದ್ರ ಮೇಲೆ ಇನ್ನೂ ಇಂಪ್ರೂವ್ ಮಾಡಬೇಕು. ಸೊ ಬಟ್ ಏನಂದ್ರೆ ಅಷ್ಟೇನು ನನಗೆ ಇದೇ ಮಾಡಬೇಕು ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ಜಸ್ಟ್ ಗೋ ದೇರ್ ಬಿಂದಾಸ್, ಯು ಎಂಜಾಯ್ ಅಂತ ನಾವು ವರ್ಡ್ ಭಾಳ ಯೂಸ್ ಮಾಡಿದ್ರು. ನನಗೆ ಎಂಜಾಯ್ ಮಾಡಿ ನೀ ಆಡು, ಏನಾಗ್ತದೆ ನೋಡಮ್ಮಿ. ಸೊ ಅದೊಂದು ಫ್ರೀಡಮ್ ಕೊಟ್ಟರು ನನಗೆ. ನಾ ಕೇಳಿದ ಫೀಲ್ಡ್ ಆಗಲಿ, ನಾ ಏನು ಹೇಳಿದೆ ಎಲ್ಲ ಮಾಡ್ತಿದ್ರು. ಸೊ ಆ ಒಂದು ಕಾನ್ಫಿಡೆನ್ಸ್ ಅವರು ಕೊಡ್ತಿದ್ರಲ್ಲ ಟೀಮ್ ಅವರು. ಸೊ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ಸೊ ಅದೊಂದು ಒಳ್ಳೆ ಜರ್ನಿ ಇತ್ತು. ಸೊ ಆಬ್ವಿಯಸ್ಲಿ ವೇರಿಂಗ್ ದಟ್ ಇಂಡಿಯಾ ಜರ್ಸಿ, ಸರ್ವಿಂಗ್ ನೇಷನ್, ಗೆಲ್ಲಿಸ್ಬೇಕಲ್ಲಪ್ಪ, ಮ್ಯಾಚ್ ಗೆಲ್ಲಿಸ್ಬೇಕು. ಇಂಡಿಯನ್ ಫೀಲಿಂಗೇ ಅದು ನೆಕ್ಸ್ಟ್ ಲೆವೆಲ್. ಈಗ ಇಂಡಿಯಾಗೆ ಮ್ಯಾಚ್ ಗೆಲ್ಲಿಸ್ಬೇಕು ನಾನು ಆ ಫೀಲಿಂಗ್ ಅವತ್ತಿಂದ ಸ್ಟಾರ್ಟ್. ಅದು ನಾವು ಸಾಲ್ಯಾಗ ಕುಂತಾಗ ನಮ್ಗೆ ಕನಸು ಬರ್ತಿರ್ತಾವ ಹಿಂಗೆ, ಯಾವಾಗಲೂ ಡ್ರೀಮ್ ಮಾಡ್ತಿರ್ತೀರಲ್ಲ, ಓಕೆ ನಾ ಒಂದ್ ದಿವಸ ಇಂಡಿಯಾಗೆ ಆಡ್ಬೇಕು. ಆ ಒಂದ್ ದಿವಸ ಬಂದಾಗ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಲ್ಲ. ಯಾಕಂದ್ರೆ ನಾವು ಈಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಫಾರ್ ಎಕ್ಸಾಂಪಲ್ 2023 ವರ್ಲ್ಡ್ ಕಪ್ 82 ಏನು ಹೊಡೆದಲ್ಲ, ಔಟ್ ಆಫ್ ನೋವೇರ್ ಗೆಲ್ಲಿಸ್ಕೊಟ್ರು ನಮಗೆ. ಆ ಮ್ಯಾಚ್ ನೋಡಿದಾಗ ಒಮ್ಮೊಮ್ಮೆ ಅನಿಸ್ತೈತಿ, ಇಂಥ ಕ್ರೌಡ್ ಮುಂದೆ ನಾ ಗೆಲ್ಲಿಸ್ತಿದ್ರೆ ಹೆಂಗೆ. ಆ್ಯಂಡ್ ಯು ಗೈಸ್ ಲೀವ್ ದಟ್ ಡ್ರೀಮ್. ಕರೆಕ್ಟ್. ಸೊ ಆ್ಯಂಡ್ ದೆರ್ ವಾಸ್ ಅ ಮೂಮೆಂಟ್, ನಾವು ವಾಂಕಡೆದಾಗ ಆಡತ್ತಿದ್ವಿ, T20 ODI ಮ್ಯಾಚ್ ಆಡತ್ತಿದ್ವಿ ಆಸ್ಟ್ರೇಲಿಯಾ ಮೇಲೆ. ದ ಕ್ರೌಡ್ ವೆಂಟ್ ಒಂದೇ ಮಾತ್ರ ಆಫ್ ನಾವು, ಓ ಮೈ ಗಾಡ್, ಅದು ವರ್ಲ್ಡ್ ಕಪ್ ಆದಾಗ ನೋಡೀವಿ, ಬಟ್ ನಮಗೆ ಮಾಡತ್ತಾರ ಅಂದರೆ ಇಟ್ ವಾಸ್. ಆ್ಯಂಡ್ ಸಂಡೇ ಅಂದ್ರೆ ಫುಲ್ ಪ್ಯಾಕ್ ಇತ್ತು. ಇಂಡಿಯಾ ಮ್ಯಾಚಸ್ ನೋಡೋಕೆ ಯಾರೂ ಅಷ್ಟು ಬರ್ತಿರ್ಲಿಲ್ಲ. ಬಟ್ ಟು ಸಿ ದಟ್ ಅಮೌಂಟ್ ಆಫ್ ಪೀಪಲ್ ವಾಚಿಂಗ್ ಅಸ್ ಪ್ಲೇ ಆ್ಯಂಡ್ ಚಾಂಟಿಂಗ್ ಫಾರ್ ಅಸ್, ಐ ಹ್ಯಾಡ್ ಗೂಸ್ ಬಂಪ್ಸ್. ನಾ ಬೌಲಿಂಗ್ ಹಾಕತ್ತಿದ್ದೆ, ನಾ ಒಂದು 2 seconds ಪಾಸ್ ತೊಗೊಂಡೆ. ವಾವ್, ಏನು ಫೀಲಿಂಗ್ ಅಲ್ಲ ಇದು. ಅಂದರೆ ನೀವು ಟಿ ವಿದಾಗ ನೋಡ್ತೀರಿ, ನೀವು ಹೋಗಿ ಲೈವ್ ಮ್ಯಾಚಸ್ ನೋಡಿರಿ ಎಷ್ಟು, ಬಟ್ ಯು ನೆವರ್ ಥಾಟ್ ದಟ್ ನೀನು ಅಷ್ಟು ಕ್ರೌಡ್ ಮುಂದೆ ಆಡತ್ತಿದ್ದಿ, ಆ ಸಾಂಗ್ ಒಂದು ಹಾಡೋ ಥರ ಯು ಗೋ ಬ್ಲ್ಯಾಂಕ್, ನಿಂಗೆ ಏನಾಗತ್ತದು ಗೊತ್ತಾಗಲ್ಲ. ಸೊ ಅದೊಂದು ಫೀಲಿಂಗ್ ವಾಸ್ ವೆರಿ ಸ್ಪೆಷಲ್. ಡೆಫಿನೆಟ್ಲಿ. ಆ್ಯಂಡ್ ನೀವು ನಿಮ್ಮ ಮೇಲೆ ಭಾಳ ಮಂದಿ ಸಿಟ್ಟು ಇರ್ತೈತಿ, ಈ ವಯಸ್ಸಿಗೆ ಇಷ್ಟೆಲ್ಲ ಮಾಡಿಬಿಟ್ರೆ ನಮಗೆಲ್ಲ ಯಾಕೆ ನೋಡೆ ಇಷ್ಟೆಲ್ಲ ಮಾಡಿಬಿಟ್ಟ ಜೀವನ, ನೀ ನೋಡ್ಲೆ ಗೋಣಿದ್ದಂಗೆ ಅದಿ ಅಂತೇಳಿ ಬೈತಿರ್ತಾರೆ ನಮ್ಮ ಮನ್ಯಾಗೆ. ಹೊಟ್ಟೆ ನೋಡಿ ಹೆಂಗೆ ಬಂದಿರ್ತಿ, ಯಾಕೆ ನೋಡಿ ಸ್ವಲ್ಪ ಕಲಿ ಅಂತ. ಬಟ್ ನಡೀತದೆ, ಕಲಿಯೋಣಂತ. ಕಲಿಯಾತೀನಿ ಮಮ್ಮಿ. ನಮಗೂ ಎಕ್ಸಾಂಪಲ್ಸ್ ಭಾಳ ಸಿಕ್ಕವ್ರಿ. ನೀವು ಎಕ್ಸಾಂಪಲ್ ಆಗಿರಲ್ಲ, ಈಗ ನಮಗಿನ್ನೂ ಹೊಟ್ಟೆ ಬಿಡ್ಕೊಂಡು ಕುಂತೇವೆ. ಭಾಳ ಅದ ಮಾಡಕ್ಕೆ. ಮುಗಿತ್ರಿ ವಯಸ್ಸು, ಹಾಗಕ್ಕೆ ಬಂದು ನಮ್ಮ ವಯಸ್ಸು ಆತು. ನಮ್ಗೆ ನೀವು ಸಣ್ಣವ್ರ ಇದ್ದೀರಿ, ಈಗ ಸ್ಟಾರ್ಟ್ ಅನ್ಕೊಂಡು ನಂಗೆ ಸ್ಟಾರ್ಟ್ ಈಗ ಸ್ಟಾರ್ಟ್ ಅಂತ 2 ವರ್ಷ ಆತು ಹೇಳಕತ್ತಿ. ಯಾವಾಗ ಸ್ಟಾರ್ಟ್ ಅಂತ ಗೊತ್ತಾಗೋಲ್ತು ನನಗೆ. ಬಟ್ ಹ್ಯೂಜ್ RCB ಫ್ಯಾನ್ಸ್ ಕಡೆ ಅಂತ ಎಲ್ಲರ ವತಿಯಿಂದ ನಾನೇ ಹೇಳ್ಬಿಡ್ತೀನಿ, ಹ್ಯೂಜ್ ಥ್ಯಾಂಕ್ಸ್ ಫಾರ್ ದಟ್ ಫೀಲಿಂಗ್ ಟು ದ ಹೋಲ್ ಟೀಮ್ ನೀವು ಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನೂ ತನಕ ನಮ್ಗೆ ಗೊತ್ತಿಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ. ಅಲ್ಲಿ ಕೇಕ್ ಅಂಗಡಿಗೆ ಹೋದ್ರೆ RCB ಕೇಕ್ ಮಾಡೋಕೋರಿಗೆ ಗೊತ್ತಾಗೋಲ್ತೆ, ಕೈ ನಡ್ಗಾತೈತೆ ನಮ್ದು, ಇದು ನಿಜಾನಾ, ಏನಿದು ದೇವ್ರೇ ಅಂತೇಳಿ. ಬಟ್ ಅಮೇಝಿಂಗ್. ಅಫ್ಕೋರ್ಸ್ ಅ ಟೀಮ್ ಎಫರ್ಟ್, ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತೈತೆ. ಮತ್ತು ಎವ್ರಿ ಸೀಸನ್ ಈಸ್ ಅ ನ್ಯೂ ಸೀಸನ್. ಆ್ಯಂಡ್ ಹೋಪ್ ದಿಸ್ ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್. ಆ್ಯಂಡ್ ನೀವು ಆರಾಮಂಗಿರ್ರಿ, ಫಾರ್ಮ್ ಇರ್ತೈತಿ, ಕ್ರಿಕೆಟ್ ಆಡ್ತಿರ್ತೀರಿ. ಬಟ್ ನಾವಂತೂ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ನಿಮ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ರಿ, ನೀವು ಶಾಂತಂಗಿರ್ರಿ. ಅಥ್ಲೀಟ್ಸ್ ಮೇಲೆ ಭಾಳ ರೆಸ್ಪೆಕ್ಟ್ ನನಗೆ. ಆ ಪ್ರೆಷರ್ ನನ್ನ ಕೈಗೆ ಹ್ಯಾಂಡಲ್ ಆಗಂಗಿಲ್ಲ. ಇಷ್ಟು ಮಂದಿ ನನ್ನ ಮೇಲೆ ಪ್ರೆಷರ್ ಹಾಕ್ಬಿಟ್ರೆ ಮುಗೀತು, ನಾನು ಹಿಂಗಿರ್ತೇನೆ. ಮಲ್ಗದೆ ವಾಸಿ. ಮಲ್ಗದ ವಾಸಿ. ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡೋದು ನಾವು ಡಿಸ್ಕ್ರೈಬ್ ಮಾಡೋಕ್ಕೂ ಹಂಗಿಲ್ಲ. ನಾವು ನೋಡ್ಬೋದು, ಟಿ ವಿದಾಗ ನೋಡ್ಬೋದು. ನೀವು ಎಕ್ಸ್ಪೀರಿಯನ್ಸ್ ಮಾಡಿದವ್ರೆ ಹೇಳತ್ತೀರಿ 2 ಸೆಕೆಂಡ್ ಪಾಸ್ ತೊಗೊಂಡೆ ನಾನು ಬಾಲಿಂಗ್ ಹಾಕೋ ಮುಂಚೆ ಅಂತ. ನಾವು ಹೆಂಗೆ ಡಿಸ್ಕ್ರೈಬ್ ಮಾಡೋಕ್ಕಾಗ್ತದೆ? ಫಾರ್ ಮೀ ದ ಹ್ಯೂಜ್ ರೆಸ್ಪೆಕ್ಟ್ ಇಸ್ ಬಿಕಾಸ್ ದ ಹೋಲ್ ವರ್ಲ್ಡ್ ಇಸ್ ವಾಚಿಂಗ್. ಸ್ಟೇಡಿಯಮ್ ಆತ, ಟಿ ವಿದಾಗ ನೋಡತ್ತಾರ, ಮೊಬೈಲ್ದಾಗ ನೋಡತ್ತಾರ, ಎಲ್ಲೆಲ್ಲೂ ನಾವು ನೋಡ್ತಿರ್ತೀವಿ. ಒಂದು ಅಂಗಡ ಕುಂತು ಅಲ್ಲಿ ನೋಡ್ತಿರ್ತಾರೆ. ನಾ ಲಿಟ್ರಲಿ RCB ಮ್ಯಾಚ್ ಯಾವ ಫ್ಲೈಓವರ್ ಐ ಡೋಂಟ್ ರಿಮೆಂಬರ್, ಬೈಕ್ದಾಗ ಒಬ್ರು ಝೊಮ್ಯಾಟೋದವ್ರು ಡೆಲಿವರಿ ಮಾಡಕ್ಕೆ ಹೊಂಟಾರೆ, ಅದು ಮ್ಯಾಪ್ ಹಾಕಿರ್ತಾರಲ್ಲ, ಮ್ಯಾಚ್ ನೋಡ್ಕೊಂತ ಹೊಂಟಾರ ಅವ್ರು. ಹಿಂಗೆ ಟ್ರಾಫಿಕ್ದಾಗ ಹಚ್ಕೊಂಡು ನೋಡ್ಕೊಂಡು ನೋಡಿದಾಗ ಎಷ್ಟು ಖುಷಿ ಆಗ್ತದ. ಇಟ್ ಈಸ್ ಜಸ್ಟ್ ಲೈಕ್ ಯಾರೋ ಒಂದು ಟೀಮ್ ಗೆತ್ತ ಅಂತೇಳಿ ನಮಗೆ ಖುಷಿ, ಅವ್ರು ಸೋತ್ರಂತ ನಮಗೆ ದುಃಖ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ದರ್ ಇನ್ ದಟ್ ಥಿಂಗ್, ದೇ ಫೀಲ್ ಆಲ್ಸೋ ದಟ್ ಓಕೆ ನಾವು ಆ ಟೀಮ್ದಾಗ ಇದೀವಿ ಅನ್ನೋ ಫೀಲಿಂಗ್ದಾಗ ಇರ್ತಾರ. ಬಟ್ ದೇ ನಾಟ್ ಆ್ಯಕ್ಚುಲಿ ಇನ್ ದ ಟೀಮ್, ಬಟ್ ಫೀಲ್ಸ್ ಲೈಕ್ ಓ ನಾನು ಅವ್ರ ಜೊತೆನೇ ಇದೀನಿ ಅಲ್ಲಪ್ಪ, ಅವ್ರ ಜೊತೆ ಕೂತ್ ಆಡತೀನಿ ಅಂತ ಅನ್ನೋ ಫೀಲಿಂಗ್ದಾಗ ಇರ್ತಾರೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಅದು ನಮಗೆ
ಈಗ ಆರ್ ಸಿ ಬಿ ಗೆದ್ದಿದ್ದು ನೆಕ್ಸ್ಟ್ ಡೇ ನಮಗಂತೂ ಒಂದೊಂದು ಮ್ಯಾಚ್ ಫೈನಲ್ಸ್ ಇದ್ದಂಗೆ ನಮಗೆ ಒಂದು ಮ್ಯಾಚ್ ಗೆದ್ದು ಬಿಟ್ರೆ ಆ ದಿವಸದ ಮುಗಿತಿದ್ದೆ ನೆಕ್ಸ್ಟ್ ಯೋಚನೆ ಮಾಡೋಕ್ಕಿಂತ ಮುಂಚೆ ಖುಷಿ ಎದ್ಬಿಡ್ತೇವೆ ವರ್ಕ್ದಾಗ ರಿಫ್ಲೆಕ್ಟ್ ಆಕೈತಿ ನಮ್ಮ ಮೂಡ್ ಭಾಳ ಚೇಂಜ್ ಆಕೈತಿ ಐ ಹ್ಯಾವ್ ಸೀನ್ ಆರ್ ಸಿ ಬಿ ಐ ಆಮ್ ಅ ಹ್ಯೂಜ್ ಆರ್ ಸಿ ಬಿ ಫ್ಯಾನ್ ಬಟ್ ನಾನು ಲಾಸ್ಟ್ ಇಯರ್ ಜಿಯೋ ಸಿನಿಮಾದಾಗ ಫ್ಯಾನ್ ಝೋನ್ದಾಗಿದ್ದೆ ಫ್ಯಾನ್ ಝೋನ್ ಅಂತ ಒಂದು ಮಾಡಿದ್ರೆ ಅದ್ರಾಗಿದ್ದೆ ಅಲ್ಲಿ 3 ತಾಸು ಕಂಟಿನ್ಯೂಸ್ ನಮ್ಮ ಮೇಲೆ ಕ್ಯಾಮ್ರಾ ವಿ ಆರ್ ರಿಯಾಕ್ಟಿಂಗ್ ಆ್ಯಂಡ್ ದ್ಯಾಟ್ ಈಸ್ ವೆನ್ ಐ ರಿಯಲೈಸ್ ಮೈ ಲವ್ ಟುವರ್ಡ್ಸ್ ಆರ್ ಸಿ ಬಿ ಅದು ಒಳಗೆ ಒಂದು ಏನೋ ಇನ್ನೂ ಹಿಡನ್ ಇತ್ತು ಆ ಲವ್ ನಾನು ಅದು ವೆನ್ ಸನ್ರೈಸರ್ಸ್ ಅಗೇನ್ಸ್ಟ್ ಗುಜರಾತ್ ಅಗೇನ್ಸ್ಟ್ ನಾವು ಎಲಿಮಿನೇಟ್ ಆದ್ವಲ್ಲ ಐ ವಾಸ್ ಲೈಕ್ ಕಣ್ಣಾಗ ನೀರು ಬರತ್ತಾವ ನನಗೆ ಎದಕ್ಕೆ ಬರತ್ತಾವ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಅವ್ರ ಮುಖ ನೋಡೋಕ್ಕಾಗತ್ತಿಲ್ಲ ಬಿಕಾಸ್ ದ್ಯಾಟ್ ಮ್ಯಾನ್ ವಾಟ್ ಈಸ್ ಕಾಂಟ್ರಿಬ್ಯೂಟೆಡ್ ವಿರಾಟ್ ಕೊಹ್ಲಿ ಅಪ್ರಿಷಿಯೇಷನ್ ಪೋಸ್ಟನ್ನು ಇಲ್ಲಂಗಿಲ್ಲ ಯಾಕಂದ್ರೆ ಅವ್ರು ಇಂಡಿಯಾ ಸಂಬಂಧ ಮಾಡಿದ್ದಾಗಲಿ ಆರ್ ಸಿ ಬಿ ಸಂಬಂಧ ಮಾಡಿರ ಅವ್ರು ಬ್ಯಾಟ್ ಹಿಡ್ದಾರ ಅಂತಂದ್ರೆ ಅವ್ರು ಜೀವ ಕೊಟ್ಟು ಬರ್ತಾರೆ ಅನ್ನಿಸ್ಬಿಡ್ತೈತಿ ಐ ಆಲ್ವೇಸ್ ಟೆಲ್ ವೆನ್ ವಿರಾಟ್ ಕೊಹ್ಲಿ ವೇರ್ಸ್ ಅ ಹೆಲ್ಮೆಟ್ ಅವ್ರದ್ದು ಒಂದು ಫೇಸ್ ಕಟ್ ಅವ್ರ ಕಣ್ಣು ಮೇಲೆ ಬೀಳೋ ಶಾಡೋನು ಇಟ್ ಲುಕ್ಸ್ ಲೈಕ್ ಅ ವಾರಿಯರ್ ಐಸ್ ಅಟ್ರಾಕ್ಟ್ ಆಗ್ತದೆ ಹಂಗೆ ಇಟ್ ಲುಕ್ಸ್ ಲೈಕ್ ಅ ವಾರಿಯರ್ ಹಿಂಗೇನೋ ಈಗ ಒಂದು ತಲ್ವಾರ್ ಐತಿ ಕೈಯಾಗ ಹೋಗಿ ಬಂದು ಯುದ್ಧ ಗೆದ್ದ ಬರ್ಬೇಕು 35 ಏಜಿಗೆ ಹಂಗೆ ಓಡ್ತಾರ ಅವ್ರು ಯಪ್ಪ hats off he set an example for ಎವ್ರಿಥಿಂಗ್ ಬ್ಯಾಟಿಂಗ್ ಫಿಟ್ನೆಸ್ ಮೆಂಟಲ್ ಫಿಟ್ನೆಸ್ and not just for Indians full world he set an example and that comeback not many can do that ಆ ಕಮ್ಬ್ಯಾಕ್ ಅಂತ ಫಾರ್ಮ್ ಅಂತ ಡಿಪ್ ಆದ್ರೆ ಇನ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ದ ವರ್ಲ್ಡ್ ಇಸ್ ವಾಚಿಂಗ್ ವರ್ಲ್ಡ್ ಕಪ್ ಮ್ಯಾಚ್ ಎವ್ರಿಥಿಂಗ್ ಅಟ್ ಸ್ಟೇಕ್ ಹೊಂಟೇತ್ ಮ್ಯಾಚ್ ಯಾರು ಹೆಂಗೆ ಹೊಡಿತಾರ ಆ ಬಾಲ್ not at all a easy shot to play ಅದು ನನಗ ನೋಡಿ ಅನ್ಸಾತೈತಿ ಇದು ಬ್ಯಾಲೆನ್ಸ್ ಹೆಂಗೆ ಮಾಡತ್ತಾರ 6 ಹೋಗೈತಿ ಹ್ಯಾರಿಸ್ ರಾಫಿಗೆ correct that team huge respect for Virat Kohli everybody else Rohit Sharma and everybody who represents the country ಅವ್ರವ್ರು ಏನು ಮಾಡತ್ತಾರೆ ಒಟ್ಟು ವರ್ಲ್ಡ್ ಕಪ್ ಒಂದು ಆಗಲಿಲ್ಲ ಅದೊಂದು ದೊಡ್ಡ ಹಾರ್ಟ್ ಬ್ರೇಕ್ ನಮ್ಮದೇ ಇತ್ತು ರೀ ಕಪ್ ಅದ ನೆನಪು ಹಾರ್ಬಿಟ್ವಿ ನಾವು ಗೆಲ್ಲೋದು ಆ ದಿವಸ ಬಟ್ ಮೇ ದ ಬೆಟರ್ ಟೀಮ್ ನಂಗೆ ಇನ್ ದಿಸ್ ಫ್ಯಾನ್ ಕಲ್ಚರ್ ಒನ್ ಥಿಂಗ್ ನನಗದು ಟಾಕ್ಸಿಸಿಟಿ ಅಂತ ಏನು ಬರ್ತೈತಲ್ಲ ಅಬ್ಯೂಸಿಂಗ್ ದ ಅಪೋನೆಂಟ್ ಟೀಮ್ ಪ್ಲೇಯರ್ಸ್ ಟ್ರಾವಿಸ್ ಹೆಡ್ಡಿಗೆ ಬೈಯೋದ್ರಾಗ ಆಗ್ತಿಲ್ಲ ಅವ್ನ ದೇಶಕ್ಕೆ ಆಡಿ ವಾಸ್ ಟು ಸಪೋಸ್ ಟು ಬಿ ಡನ್ ಹ್ಯಾಸ್ ಡನ್ ಬಟ್ taking this opportunity in this podcast, you as a cricketer, me as a fan, I would just want to tell to the fans that it is just a match. correct Emotions ಇರ್ತೈತೆ ಬೈರಿ ವ್ಯಕ್ತಪಡಿಸ್ರಿ ಸಿಟ್ಟಿದ್ದು ವ್ಯಕ್ತಪಡಿಸ್ರಿ ಬಟ್ ಅಬ್ಯೂಸ್ ಮಾಡೋದು ಫ್ಯಾಮಿಲಿ ಕರ್ಕೊಂಡು ಬರೋದು ಇನ್ವಾಲ್ವಿಂಗ್ ಸಮ್ ಒನ್ ಎಲ್ಸ್ ಬಿಕಾಸ್ ನೀವು ಇಂಡಿವಿಜುವಲ್ ಈಗ ನಾವು ಮಾತಾಡಿದ್ದು ನೋಡ್ರೆ ಐ ಡಿಡೆಂಟ್ ಫೀಲ್ ಲೈಕ್ ಆರ್ ಸಿ ಬಿಗೆ ನೀವು ಗೆಲ್ಲಿಸಿ ಇದು ಬಂದು more than anything respect the game because game has given you all of this fame ಆಗಲಿ ದುಡ್ಡಾಗಲಿ ಎಲ್ಲ ಈ ಕ್ರಿಕೆಟ್ ಕೊಟ್ಟಿರೋದು ಸೊ ಇಫ್ ಯು ಲೆಟ್ ಕ್ರಿಕೆಟ್ ಡೌನ್ ಐ ಡೋಂಟ್ ಥಿಂಕ್ ಸೊ ನಥಿಂಗ್ ಎಲ್ಸ್ ವಿನ್ಸ್ ಆ್ಯಂಡ್ ನಾವೇನು ಯೂಶ್ವಲಿ ಅವು ಟಾಕ್ಸಿಕ್ ಫ್ಯಾನ್ಸ್ ಅಂತ ಒಂದು ಇದು ಜನ ಏನು ನೆನಪಾರ್ತಾರೆ ನೀವು ಮನುಷ್ಯರ ಅಂತ ನೆನಪಾರ್ಬಿಡ್ತಾರೆ ಮಷೀನ್ ಹೋಗ್ಬೇಕಾ ವಿಕೆಟ್ ತೆಗಬೇಕು ಹೋಗ್ಬೇಕಾ 6 ಹೊಡಿಬೇಕು ಎವ್ರಿ ಮ್ಯಾಚ್ ಇಸ್ ನಾಟ್ ದ ಸೇಮ್ ಟೇಕಿಂಗ್ ದಿಸ್ ಅಪರ್ಚುನಿಟಿ ಐ ಜಸ್ಟ್ ವಾಂಟ್ ಟು ಅಡ್ರೆಸ್ ಎಲ್ಲರೂ ಹಂಗೆ ಇರಂಗಿಲ್ಲ ಆರ್ ಸಿ ಬಿ ಫ್ಯಾನ್ಸ್ ಬೇಜಾರಾಗೇ ಬಂದಿರ್ತೈತಿ ಬಟ್ ಎನಿ ಕ್ರಿಕೆಟ್ ಫ್ಯಾನ್ ಎನಿ ಸ್ಪೋರ್ಟ್ ಫ್ಯಾನ್ ಎನಿಬಡೀಸ್ ಫ್ಯಾನ್ just enjoy the game support cricket support cricket RCB first then cricket ಹಿಡನ್ ಜೋಕ್ ಇತ್ತದ ಅದು ಬರೀ ನಮ್ಗೆ ಅರ್ಥ ಆಯ್ತು ಅನ್ಸ್ತದ ನನಗ ಬೈತಾರೆ ಈಗಾರ ಬೈಬೇಡ್ರಿ ಹಿಂಗ್ ನೀವೇ ಹೆಂಗೆ ಹೇಳಿದ್ರೆ ಹೆಂಗ್ರಪ್ಪ ಅವ್ರಿಗೆ ಬೈಯಂಗಲ್ಲ ನಿಂಗೆ ಬೈತೇನೆ ಮಗನ ಅಂತೇಳಿ ಬಟ್ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಥ್ಯಾಂಕ್ ಯು ನನಗಂತೂ ಭಾಳ ಮಜಾ ಬಂತ ನಿಮಗೆ ಹೆಂಗೆ ಅನಿಸ್ತು ಬಂದೆ ಫುಲ್ ಕಂಫರ್ಟಬಲ್ ಖುಷಿ ಆಯಿತು ಅಂದ್ರೆ ನಮ್ಮ ಭಾಷೆದಾಗ ಮಾತಾಡೋಕ್ಕೆ ಒಂದು ಡಿಫ್ರೆಂಟ್ ಫೀಲಿಂಗ್ ರೀ ಅಂದ್ರೆ ಮನೆ ಥರ ಅನಿಸ್ಬಿಡ್ತದ ಏನು ಥಿಂಕ್ ಮಾಡಿ ಮಾತಾಡಬೇಕು ಇದೇ ಥರ ಮಾತಾಡಬೇಕು ಪ್ರಿಪೇರ್ ಆಗಿ ಬರ್ಬೇಕಂತ ಏನಿಲ್ಲ ಅಂದ್ರೆ ಈಗ ನನ್ನ ಮನೆಯಾಗೆ ಕೂತಿ ಒಂದು ಕಾಫಿ ಒಂದು ಮಿಸ್ಸಿಂಗ್ ನಮ್ಮ ಮನೆಯಾಗೆ ಕೂತಿ ನಮ್ಮ ಮಂದಿ ಜೊತೆ ಮಾತಾಡತ್ತೀನಿ ಅಂದ್ರೆ ಒಂದು ಏನಂದ್ರೆ ಕಂಫರ್ಟಬಲ್ ಫೀಲ್ ಓಕೆ ಚಂದ ಮಾತಾಡೀನಿ ಈಗ ಯಾರೋ ನನ್ನ ಕಡೆಯಿಂದ ನೀವೇನೋ ಕಲ್ತೀರಿ ನಿಮ್ಮಿಂದ ನಾ ಏನೋ ಕಲ್ತೀನಿ ಅನ್ನೋ ಫೀಲಿಂಗ್ ಅದ ಏನಿಲ್ಲ ಹಂಗೆ ಹೇಳಕ್ ಹೋಗ್ಬೇಡ್ರಿ ಅವ್ರಿಗೂ ಗೊತ್ತೈತಿ ಹೇಳ್ರಿ ನಿಮ್ಮಿಂದ ನಾ ಕಲ್ತೇನೆ ಅಷ್ಟೇ ನನ್ನಿಂದ ಏನಿಲ್ಲ ಇಲ್ಲ ಎರಡು ಕಡೆಯಿಂದನೂ ಕಲಿಯೋದಿರ್ತದ್ರಿ ನನ್ನಿಂದ ಏನು ಕಲ್ತಾರ ಹಿಂಗಿರಬಾರ್ದು ಅಂತ ಕಲ್ತಾರ ಅವ್ರಿಂದ ಏನು ನಕ್ಕೊಂಡಿರ್ಬೇಕು ಅವಾಗಿಂದ ಅವಾಗ ಮಾತಾಡಕ್ಕೆ ಅವಾಗಿಂದ ನಗತ್ತೀರಿ ಹಂಗಾರಿ ನಾವು ನೋವು ಮುಚ್ಚಾಕ ಏನಾರ ಮಾಡ್ಬೇಕಲ್ಲ ಬಟ್ ಭಾಳ ಖುಷಿ ಆಯ್ತು ಇಲ್ಲಿ ಬಂದು ನನಗೆ ನನ್ನ ಈ ಒಂದು ಜರ್ನಿ ಕೂತಿ ಏನೇನು ನಾನು ಅಚೀವ್ ಮಾಡೀನಿ ಈ ಟೀಮ್ಗೋಸ್ಕರ ಏನೇನು ಆಗ್ಯದ ಅದೊಂದು ಒಳಗಿಂದ ಬಂತಲ್ಲ ದ್ಯಾಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ಯಾಕಂದ್ರೆ ಇಷ್ಟು ದಿವಸ ನಾನು ಅನ್ಕೊಳತ್ತಿದೆ ಕೂತಿ ಆ ವಿನ್ ಬಗ್ಗೆ ಯೋಚಿಸಮಿ ಅದು ಮಾಡಮಿ ಸೊ ನೌ ಟು ಲೀವ್ ಇಟ್ ಅಗೇನ್ ಅಗೇನ್ ಅನಿಸ್ತು ಸೊ ಅಗೇನ್ ಐ ವೆಂಟ್ ಬ್ಯಾಕ್ ಟು March 17th
ಆ್ಯಂಡ್ ಅಗೇನ್ ಟಾಕಿಂಗ್ ಅಬೌಟ್ ದ್ಯಾಟ್ ನಮ್ಮ ಭಾಷೆದಾಗ ಎಸ್ಪೆಷಲಿ ಕಂಫರ್ಟಬಲ್ ಆಗಿ ಮಾತಾಡಿ ತುಂಬ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಕಂಫರ್ಟೇಬಲ್ ಇರ್ಬೇಕು. ನಮ್ಮ ಪಾಡ್ಕಾಸ್ಟಿನ ಕಾನ್ಸೆಪ್ಟ್ ಏನು, ಯು ಫೀಲ್ ಕಂಫರ್ಟೇಬಲ್ ಟಾಕ್ ಎನಿಥಿಂಗ್. ಬಿಟ್ರೆ ನಾನು ಎದ್ದಕ್ಕಿದ್ದೆ, ಎದ್ದು ನಡಿ ಮಗ ನಾನು ಮಾತಾಡ್ತೇನೆ, ಅರ್ಜುನ್ ಸರಿ ಕರಿ ಅಂತಂದರೆ ನಿಮ್ದು ಶೋ ಇದೆ, ಏನಾರು ಮಾಡಿರಿ ಆ್ಯಂಡ್ ಕೀಪ್ ವಿನ್ನಿಂಗ್ ಗೇಮ್ಸ್ ಫಾರ್ ಅಸ್. ಆರಾಮಂಗೆ ಇನ್ನೂ ನಿಮ್ದೇನು ಯು ಮಸ್ಟ್ 2002 ಬಾರ್ನ್, ಸೊ ವೆರಿ ಯಂಗ್. ಆರಾಮಂಗೆ ಮಾಡಿರಿ, ಎಂಜಾಯ್ ದ ಸಕ್ಸಸ್ ದಟ್ ಯು ಆರ್ ಹ್ಯಾವಿಂಗ್. ಸೋಷಿಯಲ್ ಮೀಡಿಯಾದಾಗಂತೂ 3 ಮಿಲಿಯನ್ ಎಮ್ಮ ನೋಡಿಲ್ಲ ನಾ ಇನ್ಸ್ಟಾಗ್ರಾಮ್ದಾಗ. ನಾನು ಹೋಗ್ತೈತಿ ಇನ್ನೂ ಸ್ವಲ್ಪ ದಿವ್ಸಕ್ಕೆ. 3 ಡಿಜಿಟ್ ನಂಬರ್ ನೋಡಿಲ್ಲ, ಬಟ್ ಕಂಗ್ರ್ಯಾಚುಲೇಷನ್ಸ್. ಹೀಗೆ ಒಳ್ಳೇದು ಆಗ್ತಾ ಇರಲಿ. ಹಂಗೆ ಕಡಕ್ ರೊಟ್ಟಿ ಮೊಸರು ಪಲ್ಯ ತಿನ್ರಿ, ಕಾರ್ನರ್ ಹೌಸ್ ಕೇಕ್ ಫಜ್ ನೈಸ್ ಕ್ರಿಕೆಟೆ ಮುಟ್ಸೋಣ. ಮಾತವ್ರು ಹೇಳಾರಿ ನಮ್ಮ ಜನ ಕತೆ ಕುಂತ ಅನಸ, ಅವ್ರ ಜನ ರೀ ನಾಯಿಗೆ ಎಲ್ಲ ಕಡೆ ಇನ್ಫ್ಲುಯೆನ್ಸ್ ಹಚ್ಚುದೇ ಮುಗಿತು. ಕಾಲ್ಗಳು ಬರಕ್ಕೆ ಸ್ಟಾರ್ಟ್ ಆಗ್ತದೆ ಈಗ. ನಾನು ಬರ್ಲಿ ರೀ, ಯಾರ ಮಾಡಲಿ. ಬಟ್ ಮೈ ಫಸ್ಟ್ ಆಟೋಗ್ರಾಫ್ ಇನ್ ಮೈ ಲೈಫ್. ನೀವು ಆಟೋಗ್ರಾಫ್ ಕೊಡ್ಬೇಕು ಜರ್ಸಿ ಮೇಲೆ. ಮೈ ಪ್ಲೆಷರ್. ಜರ್ಸಿ ಇಲ್ಲೇ ಲೋಗೋ ಬರ್ರಿ ಕೊಡಮ್. ನಾ ಬಂದೆ. ಎಸ್ 1 minute ಬ್ರೋ. ಹಿಂಗೆ ನೀವು ಇಲ್ಲಿ ಕೊಡ್ರಿ ನಾ ಇಲ್ಲಿ ಬರ್ತೀನಿ. ಇದು ಸ್ವಲ್ಪ ಗಟ್ಟಿ ಹೇಳ್ಕೊಂಬಿಡ್ರಿ. ಇಲ್ಲಿ ಮ್ಯಾಲ್ ಮಾಡಲಿ, ಹೆಂಗಾರ ಮಾಡ್ರಿ ನೀವು. ಇಲ್ಲಿ ಮಾಡಿ. ಎಸ್ ಆಕ್ಷನ್ ಮುಗೀತ್. ರೊಕ್ಕ ಪ್ರಿಂಟ್ ಹೊಡ್ಸೋದೀಗ. Southside. Hey.